ರಾಜ್ಕುಮಾರ್ ಸಿನಿಮಾ ಅಭಿಮಾನಕ್ಕೆ ಬರೋರು ಇಷ್ಟೊಂದು ಸಿನಿಮಾ ಕೆಡಿಸಕ್ಕೆ ಅಂತ ಬರೋರು ಮಳೆಗೆ ಚಪ್ಪಲಿ ಮಳೆ ಹಾಕೊಂಡು ಹೊಡೆದ್ಬಿಡೋದು ಸ್ಕ್ರೀನ್ಗೆ. ರಾಜ್ಕುಮಾರ್ ಸಿನಿಮಾ ಬಂದೆ ಥಿಯೇಟ್ರಿಗೆ ಕಾಣ್ತಾ ಇರಲಿಲ್ಲ. ಅಲೆಮಾರಿ ಅಂತ ಒಂದು ಒಳ್ಳೆಯ ಸಿನಿಮಾನ ಕೂಡ ಮಾಡ್ತೀರಿ, ಅಲ್ಲಿಂದ ಮತ್ತೆ ಜರ್ನಿ ಶುರುವಾಗುತ್ತೆ. ಜೋಗಿ ಸೂಪರ್ ಹಿಟ್ ಸಿನಿಮಾ, 100ನೇ ಸಿನಿಮಾ ಶಿವಣ್ಣಂದು. ಕೈಯ ಕಣ್ಣಂತ ಹೋಗಿ ಜೋಗಯ್ಯ ತಗೊಂಡೆ. ಜೋಗಯ್ಯ ಅಟ್ರ್ ಫ್ಲಾಪ್. ನಿಮ್ಮ ಮತ್ತೆ ಜೋಗಯ್ಯ ನಿರ್ದೇಶಕ ಪ್ರೇಮ್ ಅವರ ಸಂಬಂಧ ಚೆನ್ನಾಗೇ ಇತ್ತು. ಪ್ರೇಮ್ ವಿಚಾರ ಮಾತಾಡೋದೇ ಬೇಡ ದಯವಿಟ್ಟು. ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಅಲ್ಲ, ದಯವಿಟ್ಟು ಅವ್ರ ವಿಚಾರ ಮಾತಾಡೋದು ಬೇಡ. ಒಂದಷ್ಟು ಏರಿಳಿತಗಳು ಮತ್ತೆ ಆಗುತ್ತೆ, ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಸಿನಿಮಾ ಅಂದ್ರೆ ಬೆಳೆಯಕ್ಕೆ ಒಬ್ಬ ಬರ್ತಾನೆ, ಹಾಳು ಮಾಡಕ್ 100 ಜನ ಉಟ್ಕೊಂತಾರೆ. ಇದು ನನ್ನ ಕೊನೆಯ ಸಿನಿಮಾ ಅಂತೇಳಿ ಒಂದು ಎಲ್ಲರಿಗೂ ಕರೆದು ಮೊಮೆಂಟ್ ಕೊಡ್ತೀರಿ. ಗಾಂಧಿನಗರದಲ್ಲಿ ನನ್ನ ಸಿನಿಮಾಗೆ ದೊಡ್ಡದಾಗಿ ಯಾರು ಪೋಸ್ಟ್ ಮಾಡಿಸಿದ್ದಾರೆ. ಇದು ಬೇಕಂದ್ರೆ ಟಾರ್ಗೆಟ್ ಮಾಡಿದ್ರು. ಒಬ್ಬ ಥಿಯೇಟರ್ ನಲ್ಲಿ ಟಿಕೆಟ್ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಅಣ್ಣವ್ರ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಭಕ್ತ ಕುಂಬಾರ ಲಾಸ್ 17,000 ಸಂತೆಲ್ 3 ಮಳೆನೇ ಇದಂಗೆ ಇವತ್ತಿನ ಕಾಲದಲ್ಲಿ ಸಿನಿಮಾ. ಇದು ಎಲ್ಲದಕ್ಕೂ ಕಾರಣ ಸಿನಿಮಾ ರಂಗದಲ್ಲಿ ಆದಂತಹ ಅವಮಾನಗಳು ಅಥವಾ ಬೇಸರಗಳು. ಕೆಚ್ಚಲ ಹಸಿವೆ ಪ್ರೀತಿ, ಕಬ್ನಲ್ಲಿ ರಸ ಇದ್ರೆ ಕಬ್ಬಿನ ಪ್ರೀತಿ. ಗೊಡ್ಡೆಸಿಗೆ ಯಾರು ಒಟ್ಟುಗೂ ಸಾಕಲ್ಲ, ಬೆಂಡ್ ಕಬ್ನ ಯಾರು ಜಗ್ಗುದಿಲ್ಲ. ಇಷ್ಟೇ ಬದುಕು. ಸಿನಿಮಾ ರಂಗ ಬೆಂಕೋಶಿ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ವ? ನಾನು ದೊಡ್ಡಪ್ಪನ ಮಗನ ಇಂಡಸ್ಟ್ರಿಗೆ ಯಾಕೆ ನಡೆಸ್ಕೊಳ್ಳಿಲ್ಲ ಅಂತ ನಾನು ಅಣ್ಣವ್ರು ಹೇಳೋರು, ನಿರ್ಮಾಪಕರೇ ಅಂದಾತರು ಅಂತ. ಇಲ್ಲಿ ಎಷ್ಟೋ ನಿರ್ಮಾಪಕರಿಗೆ ತಿನ್ನಕ್ಕೆ ಅನ್ನ ಇಲ್ಲ ಇವತ್ತು. ಮತ್ತೆ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ಸಿನಿಮಾ ಮಾಡ್ಬೇಕು, ಸಿನಿಮಾ ರಂಗ ಮತ್ತೆ ನಾನು ಕರಿತಾ ಇದೆ? ತೆಂಗಿನಕಾಯಿ ಹೊಡೆದು ಸುಲಭ, ಕುಂಬಳಿ ಕೊಟ್ಟೆ ಕಷ್ಟ. ಸಿಕ್ತವನ್ನ ನಿರ್ಮಾಣ ಮಾಡೋದು ಸಿನಿಮಾ. ನಿರ್ಮಾಪಕ ಅಂದ್ರೆ ಅವನೊಬ್ಬ ನನ್ನ ದೃಷ್ಟಿಯಲ್ಲಿ ಹೈ ಕ್ಲಾಸ್ ಗುಲಾಮ ಸರ್. ಗುಲಾಮ ಅಂದ್ರೆ ಅವನಿಗೊಂದು ಗೌರವ ಇದೆ, ನಿರ್ಮಾಪಕನ ಗೌರವ ಇಲ್ಲ ಸರ್ ಇಂಡಸ್ಟ್ರಿ. ಸೊ ಸಿನಿಮಾ ವಿಚಾರದಲ್ಲಿ ನಂಬಿಕೆ ಅನ್ನೋ ವಿಷಯದಲ್ಲೇ ನಿಮಗೆ ಸರ್ ಹೇಳಿದ್ನಲ್ಲ, ಗಾಂಧಿನಗರ ಅಂದ್ರೆ ಮಾಯಾನಗರ ಸರ್. ಅದು ಎಲ್ಲರೂ ಇರ್ತಾರೆ, ಪ್ರೊಡ್ಯೂಸರ್ ಮಾಯ ಆಗೋಯ್ತಾನೆ. ಇದು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ತೆವಲು ಅಂತ. ಆಯ್ಕೆ ನಿಮ್ದು ಸರಿ ಇಲ್ವೋ ಅಥವಾ ನಿಮ್ಮನ್ನ ಆಯ್ಕೆ ಮಾಡೋದ್ರೆ ಸರಿ ಇಲ್ವೋ? ಒಬ್ಬ ಉಪ್ಪು ಹಾಕಿದ್ರೆ ಮನೆಯವರೆಲ್ಲ ಊಟ ಮಾಡ್ತಾರೆ, ಮನೆಯವ್ರೆಲ್ಲ ಉಪ್ಪು ಹಾಕಿದ್ರೆ. ಸಿನಿಮಾ ರಂಗದಲ್ಲಿ ಕೊನೆಯದಾಗಿ ಕಲಿತ ಪಾಠ ಅಂದ್ರೆ ಏನು? ಏನಿಲ್ಲ, ಅದೊಂದು ನೋಡ್ಬೇಕಾಗಿತ್ತು, ನೋಡ್ಕೊಂಬಂದೆ ಹೋಗಿ. ಒಳ್ಳೇದಿದೆ ಕೆಟ್ಟದಿದೆ ಸಾರ್. ವಾರಸ್ತಾರ ಇಲ್ದಿರೋ ಮನೆ, ಗುರುವಿಲ್ಲದ ಮಠ, ಕನ್ನಡ ಚಿತ್ರರಂಗ. ಕನ್ನಡ ಚಿತ್ರರಂಗದಲ್ಲಿ ಸರಿಸುಮಾರು 2 ದಶಕದ ಪಯಣ. ಈ 2 ದಶಕದಲ್ಲಿ ಸುಮಾರು 7 ಸಿನಿಮಾಗಳ ನಿರ್ಮಾಣ. ಆ 7 ಸಿನಿಮಾಗಳ ಪೈಕಿ 6 ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿ. ಇವೆಲ್ಲವೂ ಸುಲಭದ ಮಾತಲ್ಲ. ಲೈಫಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದು 100 ಕೋಟಿ ಸಂಪಾದನೆ ಮಾಡಿ ಸಿನಿಮಾ ರಂಗಕ್ಕೂ ಎಂಟ್ರಿ ಕೊಟ್ಟು ಸಿನಿಮಾ ರಂಗದಲ್ಲೂ ತಮ್ಮ ಛಾಪನ್ನು ಮೂಡಿಸಿದವರು ನಮ್ಮ ಜೊತೆ ಇವತ್ತು ಪಾಡ್ಕಾಸ್ಟ್ನ ಗೆಸ್ಟ್ ಆಗಿದ್ದಾರೆ. ಆದರೆ ಅವರ ಲೈಫಲ್ಲಿ ಸಾಕಷ್ಟು ಏರಿಳಿತಗಳು ಕಂಡಿದ್ದಾರೆ. ಸೋಲು ಗೆಲುವು ಅವರಿಗೆ ಕಾಮನ್ ಆದರೂ ಕೂಡ ಇವತ್ತಿಗೂ 4 ಜನಕ್ಕೆ ಸ್ಫೂರ್ತಿದಾಯಕವಾಗಿ ನಿಂತಿದ್ದಾರೆ. ಸದಾ ಅವರ ಇನ್ಸ್ಪಿರೇಷನ್ ಮಾತುಗಳಿಗೆ ಅದೆಷ್ಟೋ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ಅಂತಹ ವ್ಯಕ್ತಿ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಅತಿಥಿಯಾಗಿ ಬಂದಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅವ್ರು ಬೇರೆ ಯಾರು ಅಲ್ಲ, ಬೆಂಕೋಶ್ರೀ, BK ಶ್ರೀನಿವಾಸ್. BK ಶ್ರೀನಿವಾಸ್ ಅಂದರೆ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಗೊತ್ತಾಗಲ್ಲ, ಬೆಂಕೋಶ್ರೀ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಇವರ ಸಾಧನೆ, ಇವರ ಸಿನಿಮಾಗಳು ಮತ್ತು ಇವರ ಉದ್ಯಮ ಇತ್ಯಾದಿ ಕುರಿತು ಒಂದಷ್ಟು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? 24/7 ಅದೊಂದೇ ನನ್ನ ಭಾಗ್ಯ. ಓಕೆ, ಲೈಫಲ್ಲಿ ಅದೇ ಮುಖ್ಯ ಅಲ್ವಾ? ಆರೋಗ್ಯನೇ ಭಾಗ್ಯ. ಎಲ್ಲವೂ ಇದು ಮಾಡ್ಕೊಂಡು ದೇವರು, ನಾನು ಅದೊಂದು ಆರೋಗ್ಯದ ವಿಚಾರದಲ್ಲಿ ನಾನೇ ಸಾಟಿ, ಒಂದು ಹೆಮ್ಮೆ ಹೇಳ್ಕೊಳ್ಳೋದಕ್ಕೆ ಅಲ್ವಾ? ತುಂಬಾ ಶಿಸ್ತುಬದ್ಧ ಜೀವನ. ಹೌದೌದು. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ, ರಾತ್ರಿ ಎಷ್ಟು ಗಂಟೆ ಮಲಗ್ತೀರಿ? ಅದನ್ನ ಹೇಳಿ ಫಸ್ಟ್. ನಾನು ಬಹಳ ವರ್ಷದಿಂದ ನನಗೆ ಆಕ್ಚುಲಿ ಬಂದು ನಾನು ಬಹಳ ಚಾನೆಲ್ಗಳಲ್ಲಿ ಮಾತಾಡಿದ್ದೀನಿ. ಇವತ್ತು ನೀವು ಕರೆದ್ರಿ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಯೂಶ್ವಲಿ ನನಗೆ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ನನಗೆ ಬರೋದಕ್ಕೆ ನಂಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಸರಿ, ನೀವು ಭಾಳ ವರ್ಷದಿಂದ ನನಗೆ ಸ್ನೇಹಿತರು ಸಿನಿಮಾ ವಿಷಯದಲ್ಲಿ, ಅದಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಏನಂದರೆ ನನಗೆ ನಾಳೆಗೆ ಇವತ್ತು 8 ದಿನಕ್ಕೆ ನನಗೆ 62 ವರ್ಷ ಕಂಪ್ಲೀಟ್ ಆಗುತ್ತೆ. ಓಹೋ, ಹಂಗೆ ಅನ್ಸೋದೇ ಇಲ್ಲ. 62 ಕಂಪ್ಲೀಟ್ ಆಗುತ್ತೆ. 63ಕ್ಕೆ ನನ್ನ ಪಯಣ. ನಾನು ಆ್ಯಕ್ಚುಲಿ 9/12/1963 ಬರ್ಡೇ. ನಾನು ಹುಟ್ಟಿದ್ದು ಬಹಳ ಕೆಳ ವರ್ಗದ ಒಂದು ಕುಟುಂಬ. ಬಡಸ್ತನ, ಬಹಳ ವಿಪರೀತ ಬಡಸ್ತನ. ಎಲ್ಲಿ ನೋಡೋಣ, ಮೂಲತಃ ಎಲ್ಲಿ? ನಾನು ಹುಟ್ಟಿದ್ದು ಕೆಂಪಾಪುರ ಅಗ್ರಹಾರ, ಬೆನಿಮಿಲ್ ಕ್ಯಾಂಟೀನ್.
ಅದೊಂದು ಒಂದು ರೀತಿ ಸ್ಲಮ್ಮೆ ಅದು. ಹಾಂ. ನಾವೆಲ್ಲ ತುಂಬು ಕುಟುಂಬ, ಹ್ಞೂ. ವಿಪರೀತ ಬಡಸ್ತಾನೆ, ಹ್ಞೂ. ನಾವು ಮನೆ ತುಂಬ ಜನಗಳು. ಆಗ ಯಾರು ನಾನು ಆಸ್ತಿ ಮಾಡ್ತಿರ್ಲಿಲ್ಲ, ಮಕ್ಕಳೇ ಆಸ್ತಿ. ಆಗ ಅವತ್ತಿನ ಕಾಲಕ್ಕೆ ಎಷ್ಟು ಜನ ಅಂದರೆ 8, 10 ಅಂದ್ರೆ ಆಡ್ಕೊಳ್ಳೋರು. ನೋಡೋ ಮನುಷ್ಯ ಇವ್ರು ಬರೀ 8 ಮಕ್ಳು 10 ಮಗಳು ತಂದೆ ತಾಯಿನವರು. ಇವತ್ತಿನ ಕಾಲದಲ್ಲಿ ಒಬ್ಬ ಮಕ್ಳು ಹುಟ್ಟೋದೇ ಕಷ್ಟ. ಇವತ್ತು ಅವನ್ನ ಮೇಂಟೈನ್ ಮಾಡೋದೇ ಕಷ್ಟ, ಅವನ್ನ ಫಾಲೋಅಪ್ ಮಾಡೋದೇ ಕಷ್ಟ. ನಮ್ಮ ತಂದೆ, ನಾನು ಆ್ಯಕ್ಚುಲಿ ನಮ್ಮ ತಂದೆ ನಾನೇನು ಭಾಳ ಹತ್ರದಲ್ಲಿ ಏನು ಭೇಟಿ ನೋಡಲಿಲ್ಲ. ನನಗೆ 11 ಇಯರ್ಸ್ಗೆ ಅವರು ತೀರೋದ್ರು. ಆ ಜವಾಬ್ದಾರಿನೂ ನೀವು ತಗೊಂಡ್ರಿ? ಇಲ್ಲ, ನಾವೆಲ್ಲ ನಮ್ಮನೆಗೆ ಎಲ್ಲ ದೊಡ್ಡವರೇ ಇರೋದು. ನಾನೇ ಕೊನೆಯವನು, ಮನೆ ಕೊನೆಯವನು. ಆಮೇಲೆ ಜಾಗ ಖಾಲಿ ಮಾಡೋ ಸಂದರ್ಭ ಬಂತು. ಓದ್ಬೇಕನ್ನೋ ಭಾಳ ಇಷ್ಟ, ತುಂಬ ಇಷ್ಟ ಓದ್ಬೇಕಂತೇಳಿ. ಓದ್ಸೋರೇ ಇಲ್ಲ. ಓದ್ಸೋರೆ ನಾನೇನು ಕಾನ್ವೆಂಟ್ ಸ್ಕೂಲಲ್ಲಿ ಏನು ಓದಲಿಲ್ಲ, ಗೌರ್ಮೆಂಟ್ ಸ್ಕೂಲು. ಆ ಕಡೆ ಚಪ್ಪಲಿ ಇದ್ರು, ಆ ಕಡೆ ಬಿಡೋರು. ಯೂನಿಫಾರ್ಮ್ ಇರಲಿಲ್ಲ ಬಿಡಿ. ನಾವು ಓದಿರೋ ಸ್ಕೂಲಲ್ಲಿ ಯೂನಿಫಾರ್ಮ್ ಇರಲಿಲ್ಲ. ನಾನು ಆಗ್ಲೇ ಓದ್ಬೇಕು ಎಷ್ಟು ಹುಚ್ಚು ಅಂದ್ರೆ 1 ರಿಂದ 4 ಯಾರು ಆಯಿ ಬರೀತಾರೋ ಅವರೇ ಮಾನಿಟರ್ ಸ್ಕೂಲ್ಗೆ. ಮೊದಲೇ ನಾನೇ ಬರ್ದಿದ್ದು. ಮಾಗಡಿ ರೋಡ್ ಅಗ್ರದಲ್ಲಿ ನಮ್ಮ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇದೆ, ಅದು 125 ವರ್ಷ ಆಗಿದೆ. ಸ್ಕೂಲ್ ಅಲ್ಲಿ ದೇವಸ್ಥಾನ, ಸ್ಕೂಲ್ ಎಲ್ಲ ಇತ್ತು. ತುಂಬಾ ಬಡಸ್ತಾನ ನಮ್ಗೆ, ಬಹಳ ಬಡಸ್ತಾನ. ಒಂದೊತ್ತಿದ್ರೆ ಒಂದೊತ್ತಿಲ್ಲ ಊಟ ನಮ್ಗೆ, ಆ ರೀತಿ ಇದ್ದಂತ ಇದು. ಪಾಸ್ ಆಯ್ತು. ಆಮೇಲೆ ಅಲ್ಲೇ ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸ್ GKBMS ಅಂತೇಳಿ, ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಂತ. ಅಲ್ಲಿ 5, 6, 7ನೇ ಕ್ಲಾಸಲ್ಲಿ ಫಸ್ಟ್ ಸ್ಟೂಡೆಂಟ್ ನಾನು. 95 GKBMS ಸ್ಕೂಲಲ್ಲಿ. ಅಲ್ಲಿ ABCD ಬರೆದ್ರೆ ಬರೀ ಸ್ಲೇಟು ಪುಸ್ತಕ, ತುಂಬಾ ಹುಚ್ಚು ಓದ್ಬೇಕಂತ ಹೇಳಿ. ಅದು ಏನಂತ ಗೊತ್ತಿಲ್ಲ. ಯಾವತ್ತೂ ಅಷ್ಟೇ ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಮನುಷ್ಯನ ಏನಿದೆ ಒಂದು, ದೇವ್ರ ಬಗ್ಗೆ ಇದೆ ಒಂದು. ನಾನು ವಿದ್ಯೆಯಿಂದ ಬಹಳ ದೂರ ಹೋಗ್ಬಿಟ್ಟೆ. ಅಂದ್ರೆ ಬಡತನ ಓದಕ್ಕಾಗಿಲ್ಲ, ಜೀವನ ನಡೆಯಕ್ಕೆ ಆಗ್ಲಿಲ್ಲ. ನಾನು 7ನೇ ಕ್ಲಾಸ್ ಓದಿ 8 ಪಾಸ್ ಆಯ್ತು. ಏರಿಯಾ ಬದಲಾವಣೆ ಮಾಡೋ ಸಂದರ್ಭ ಬಂತು. ಮನೇಲಿ ಹಸು ಇಟ್ಕೊಟ್ಬಿಟ್ರು. ಹಸು ಸಾಕಿದ್ರೆ ಜೀವನ ಮಾಡೋಕ್ಕಾಗಲ್ಲ ಅಂತ ನಾನು ಇಷ್ಟೋ ಕಟ ಇದು ಮಾಡಿದೆ. ನನಗೆ ಅವ್ರು ಪೂಜೆ ಅಂತ ಕರ್ಕೊಂಡು ಹೋದ್ರು. ನಿನ್ನ ಹೆಸರು ರಾಶಿಗೆ ಹಸು ಆಗ್ಬರ್ತದೆ ಅಂತ ಹೇಳ್ಬಿಟ್ಟು ಹಸು ಕಟ್ಕೊಂಡು ಹಾಲು ಮಾರ್ಕೊಂಡಿದ್ದೆ. 1979, 80ರಲ್ಲಿ ನಾನು ಹಿಂಗೆ ಒಂದು ಮಂಜುನಾಥ್ ನಗರ ಮೋದಿ ಆಸ್ಪತ್ರೆ ಹತ್ರ ಶಿಫ್ಟ್ ಆಯ್ತು. ಅಲ್ಲಿಂದ ತಿರ್ಗಾ ನಮ್ಮ ಹುಡುಗರೆಲ್ಲ ಸೇರ್ಕೊಂಡ್ರು. 80ರಲ್ಲಿ ರಾಜ್ಕುಮಾರ್ ಸಂಘ ಮಾಡಿದ್ದೆ, ಅಭಿನವ ಆದಿಶೇಷ ರಾಜ್ಯ ಅಭಿಮಾನಿ ಸಂಘ ಅಂತ. ಅವಾಗ್ಲೇನೆ. ಆಗ ಆ ಸಂಘಕ್ಕೆ ನನ್ನ ಸಂಘಟನಾ ಕಾರ್ಯದರ್ಶಿ ಅಂತ ಮಾಡಿದ್ರು. ಇವಾಗ ನೀವು ಅಧ್ಯಕ್ಷ ಆಗೋದು, ಅವ್ನು ಉಪಾಧ್ಯಕ್ಷ ಆಗೋದು, ಅವ್ನು ಕಾರ್ಯದರ್ಶಿ ಆಗೋದು, ನನ್ಗೇನ್ ಈ ತರ ಪೋಸ್ಟ್ ಕೊಟ್ಟಿದ್ಯಾ ಅಂತ ಅವ್ನು ಡೈರೆಕ್ಟ್ ನಮ್ಮ ಅಧ್ಯಕ್ಷನ್ ಕೇಳಿದೆ. ಇಲ್ಲ, ಮುಂದೆ ನಿನ್ಗೆ ಒಳ್ಳೆ ಭವಿಷ್ಯ ಐತೆ ಅಂತ ಅವಾಗ ಅವ್ನು ಹೇಳಿದ್ದಾನೆ. ಸಂಘ ಅದು ಬೇರೆ, ಸಂಘಟನೆ ಅನ್ನೋದ್ರಲ್ಲಿ ನಾನು ಅದರಲ್ಲಿ ಮಾಸ್ಟರ್. ಜನ ಮಾತಾಡೋದು, ಜನಗಳ ಜೊತೆ ಸೇರ್ಸೋದಂದ್ರೆ ಹುಚ್ಚು, ಅವಲೇ ಹುಚ್ಚು. ಪ್ರತಿ ದಿವಸ ಸಿನಿಮಾ ನೋಡ್ಬೇಕು. ಹಸು ಹಾಲು ಮಾರೋದು, ಬೆಳಗ್ಗೆ ಎಲ್ಲ ಕೆಲಸ 4 ಗಂಟೆ ಮುಗ್ದೋಗ್ಬಿಡೋದು. ಯೂಶಲಿ ಅವತ್ತಿಂದ ನಾನು 3 ಗಂಟೆಗೆ ಬೆಳಗಿನ ಜಾವ ಎದ್ದೊಳದು ರೂಢಿತ್ತು. ಅವತ್ತು ರೂಢಿ ಮಾಡ್ಕೊಂಡಿದ್ದು. ಇವತ್ತಿಗೂ ಕಂಟಿನ್ಯೂಷನ್ ಆಗಿದೆ ಹೊರತು. ನನಗನ್ಸುತ್ತೆ ಸೂರ್ಯನ್ಕಿಂತ ಮುಂಚೆ ನಾನೇ ಹುಟ್ಟೋದು. ಬೆಳಿಗ್ಗೆ ಬೇಗ. ಹೌದೌದು. ನಾನು ಯೂಶಲಿ ನಾನು ತುಂಬಾ ಕಷ್ಟ ಬಂದಿದೆ. ಹಾಗೆಲ್ಲ ನಾನು ವಿಧಿಗೆ ಚಾಲೆಂಜ್ ಮಾಡಿದ್ದೀನಿ, ನಾನಾ ನೀನ ಅಂತೇಳಿ. ಎಷ್ಟೇ ಕಷ್ಟ ಕೊಟ್ರು ನಾನು ಅದನ್ನ ಪಾಸಿಟಿವ್ ಆಗಿ ನಾನು ಸ್ವೀಕಾರ ಮಾಡಿದ್ದೀನಿ. ಇವತ್ತಿನ ಕಾಲದಲ್ಲಿ ನೆಗಡಿ ಬಂದ್ರೆ, ಕೆಮ್ಮಲ್ ಬಂದ್ರೆ, ಮೈಕೈ ನೋವು ಬಂದ್ರೆ, ಸುಸ್ತು ಬಂದ್ರೆ ಬದಿದ್ರು ಕಾಯ್ತಾ ಇರ್ತಾರೆ. ನಾನು ತುಂಬಾ ದೇಶ ಸುತ್ತಿದ್ದೀನಿ. ಇಲ್ಲಿ ಆಸ್ಪತ್ರೆಗೆ ಯಾರಾದ್ರು ದೊಡ್ಡ ಗಣ್ಯರು ಅಡ್ಮಿಟ್ ಆದ್ರೆ ರಜಾ ಕೊಟ್ಬಿಡ್ತಾರೆ. ಸತ್ರ ಒಂದಿನ ರಜಾ ಕೊಡ್ತಾರೆ. ಹೊರಗಡೆ ದೇಶಗಳಲ್ಲಿ ಅವತ್ತಿನ ಎಕ್ಸ್ಟ್ರಾ 1 ಅವರ್ ಕೆಲಸ ಮಾಡಿಸ್ತಾರೆ. ಅದು ಚೈನಾಗೆಲ್ಲ ತುಂಬಾ ಹೋಗಿದ್ದೀನಿ. 35 ದಿವಸ ಚೈನಾಗ ಹೋಗಿ ಬಂದಿದ್ದೀನಿ. ಅಲ್ಲೆಲ್ಲ ಎಕ್ಸ್ಟ್ರಾ ಡ್ಯೂಟಿ ಮಾಡಿಸ್ತಾರೆ. ಅದಿಲ್ಲ, ಈ ಪದ್ಧತಿ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಒಂದಿನ ಸತ್ತೋದ್ರೆ ರಜಾ ಡಿಕ್ಲೇರ್ ಮಾಡ್ಬಿಡ್ತಾರೆ ಫಸ್ಟ್ ಆಗಿ. ನನಗೇನಂದ್ರೆ ನಮ್ಗೆ ಗೊತ್ತಿಲ್ಲ. ಇವತ್ತಿಗೂ ನನಗೆ ನಾನು 6 ಗಂಟೆಗೆ ಎದ್ದಿರೋ ದಿನ ನನಗೆ ಜ್ಞಾಪಕನೇ ಗೊತ್ತಿಲ್ಲ. 3 ಗಂಟೆ ನಾನು 5:30ಗೆ ನನ್ನ ಕಾರ್ಯಕ್ರಮ ಎಲ್ಲ ಮುಗಿದೋಗಿರ್ತದೆ. ಜಾಗಿಂಗು, ಸ್ನಾನ, ಪೂಜೆ, ಪುನಸ್ಕಾರ ಎಲ್ಲ 5:30 ಮುಗಿದೋಗಿರ್ತದೆ. 6:30 ಮ್ಯಾಕ್ಸಿಮಮ್ 7 o'clock ಬ್ರೇಕ್ಫಾಸ್ಟ್. ಯಾವಾಗ ಮನುಷ್ಯನ, ಪ್ರತಿಯೊಬ್ಬ ಮನುಷ್ಯನಿಗೂ ಹಠ ಇರ್ತದೆ, ಗುರಿ ಇರ್ತದೆ, ಆಸೆ ಇರ್ತದೆ, ಕನಸಿರುತ್ತೆ, ಭಾವನೆ ಇರುತ್ತೆ, ಬಾಂಧವ್ಯ ಇರುತ್ತೆ. ಡಿಸಿಪ್ಲಿನ್ ಇಲ್ಲ ಯಾರಲ್ಲೂ. 99% ಜನ ಡಿಸಿಪ್ಲಿನ್ ಇಟ್ಕೊಂಡಿಲ್ಲ. ನಾನು ಅವತ್ತಿಂದ ಇವತ್ತಿಗೂ ಸಮಯಕ್ಕೆ ಆದ್ಯತೆ ಕೊಡ್ತೀನಿ. 4 ಗಂಟೆಗೆ ಹಾಲು ತಗೊಂಡೋಗಿ ಕೊಡ್ತಿದ್ದೆ. 4 ಗಂಟೆಗೆ ಎಲ್ಲರ ಮನೆಗೂ ಹೊಡೆಯೋದು, ಬೆಲ್ ಕ್ಯಾನ್ ಇಟ್ಬಿಡೋದು, ಬೆಲ್ ಹೊಡೆಯೋದು. ಆ ಕಡೆಯಿಂದ ಬರುವಾಗ ಎಲ್ಲ ತಗೊಂಡಿರ್ಬೇಕು ಹಾಲು. ಖಾಲಿ ಕ್ಯಾನ್ ಇಟ್ಟಿರ್ಬೇಕು. ಯಾರು ಖಾಲಿ ಕ್ಯಾನ್ ಇಟ್ಟಿರಲ್ಲ ನಾಳೆಯಿಂದ ಅವ್ರಿಗೆ ಹಾಲಿಲ್ಲ. ಅವ್ರಿಗೂ ಶಿಸ್ತು ಕಲ್ಸ್ಬಿಟ್ರಿ. ಬಹಳ ಹುಚ್ಚು. ಒಯ್ಯಲಿ ಕಾವಲ್ ಗುಟ್ಟಳ್ಳಿಗೆ ಹೋಗ್ಬೇಕು, ಅಲ್ಲಿಂದ ಜೋಳದ ಕಡ್ಡಿ ಒಣಲ್ ತರಬೇಕು, ಮೂರ್ಸೆಟ್ ರೋಡ್ಗೆ ಹೋಗ್ಬೇಕು, ಇಂಡಿ ತರಬೇಕು, ತರ್ಕಪೇಟೆಗೆ ಹೋಗ್ಬೇಕು. ಒಟ್ಟು ಎಷ್ಟು ಹಸು ಸಾಕಿದ್ರಿ? ಇಲ್ಲ, ಒಂದೇ ಇದ್ದಿದ್ದು. ಅಲ್ಲಿಂದ 4 ಆಯ್ತು ಅದು. ಒಂದು ಹಸುವಿಂದ 4 ಆಯ್ತು. ಹೆಣ್ಣು ಅಂದ್ರೆ ಪ್ರೀತಿ ಜಾಸ್ತಿ ಪ್ರಾಣಿಗಳಲ್ಲಿ, ಗಂಡಂದ್ರೆ ವ್ಯಾಲ್ಯೂ ಇಲ್ಲ.
ಹಾ ಹಾ ಇದೇ ಫ್ಯಾಮಿಲಿಗಳಲ್ಲಿ ಗಂಡಂದ್ರೆ ವ್ಯಾಲ್ಯೂ ಜಾಸ್ತಿ, ಹೆಣ್ಣಂದ್ರೆ ವ್ಯಾಲ್ಯೂ ಇಲ್ಲ. ಉಲ್ಟಾ ಇದು ಮನುಷ್ಯ ಉಲ್ಟಾ ಮಾಡ್ಕೊಂಡಿರೋದು. ಮಾಡಿರೋದು ಅವತ್ತಿಂದ ಆ ಥರ ಮಾಡ್ಕೊಂಡಿದ್ದೆ. ಆ ಸಿನಿಮಾ ನೋಡೋ ಹುಚ್ಚು, ಬಹಳ ಹುಚ್ಚು, ನೋಡಿದ್ದೇ ನೋಡೋದು. ಓಕೆ. ಒಂದೊಂದು ಸಿನಿಮಾ 50 ಸತಿ 60 ಸತಿ ನೋಡೋದು ಉಂಟು. ಎಷ್ಟು ಲೆಕ್ಕ ಇಲ್ಲ ಬಿಡಿ, ಬೇಕಾದಷ್ಟು ಸಿನಿಮಾ ಹುಚ್ಚು ಜಾಸ್ತಿ. ಬಹಳ ಹುಚ್ಚು. ಹಾಲು ಮಾರೋದು, ಹಾಲಿನ ದುಡ್ಡಲ್ಲಿ ಸಿನಿಮಾ ಸಾಯಂಕಾಲ ಹೋಗೋದು. ಹಾ. ಏನು ಇಲ್ಲ ಅಂದ್ರೆ ನಮ್ಮ ನವರಂಗ ಹತ್ರ ಒಂದು ವಿಡಿಯೋ ಸಾಗರ್ ವಿಡಿಯೋ ಅಂತ, ಅಲ್ಲ ಕುತ್ಕೊಂಡ್ಬಿಡೋದು. ದಿನ ನೋಡ್ಬೇಕು ಒಟ್ಟಿನಲ್ಲಿ, ಏನೋ ಮಾಡೋದು. ಆಗಿದ್ದು ಒಂದ್ ದಿವಸ ಶಂಕರ್ ಗೌರು 7ನೇ ಸತಿ ಸಾಗರ್ ಥಿಯೇಟ್ರಲ್ಲಿ ಹೋದೆ. 7ನೇ ಸತಿ ಕ್ಯೂ ನಿಂತಿದ್ರೆ ಪೊಲೀಸರು ಎಳೆದ್ ಬಿಸಾಕ್ಬಿಟ್ರು. ನಿಮ್ಮನ್ನ ಮೋರಿ ಬಿದ್ದ್ಬಿಟ್ಟೆ ನಾನು ಕೆಳಗಡೆ. ಅವರು ಬೇಕಂತ ಮಾಡಿಲ್ಲ, ರಶ್ ಇತ್ತಲ್ಲ, ಎಳೆದ್ ಬಿಡ್ತಾ ಇದ್ರು, ನಾನು ಬಿದ್ದೆ. ಬಿದ್ದು ಯೋಚನೆ ಮಾಡಿದ್ ಒಂದೇ, ಥಿಯೇಟರ್ ಕೆಲಸ ಸೇರಿದ್ರೆ ಫ್ರೀ ಸಿನಿಮಾ ನೋಡ್ಬೋದಲ್ವಾ ಅಂತ. ನಿಮ್ಮ ಮೈಂಡ್ ಅದು ಬಂತು. ನನಗೆಲ್ಲ ಖರ್ಚೋಗಿತ್ತು, ಹಳೆ ಬಟ್ಟೆಗಳಿಲ್ಲ ಹಾಕೊಳ್ಳಕ್ಕೆ. ಆಗ ಸಾಗರ್ ಥಿಯೇಟರ್ಗೆ ಹೋದೆ, ಇಲ್ಲಿ ಕೆಲಸ ಖಾಲಿ ಇದೆಯಾ ಅಂತ ಕೇಳಿದೆ. ಅಲ್ಲಿಂದ ಕೆಂಪೇಗೌಡ, ನರ್ತಕಿ, ಕಲ್ಪನಾ, ಅಲಂಕಾರ ಎಲ್ಲ ಮೆಜೆಸ್ಟಿಕ್ ಅಲ್ಲಿ ಯಾವ ಥಿಯೇಟರ್ ಇರುತ್ತೆ ಎಲ್ಲಾ ಥಿಯೇಟರ್ಗೂ ಕೆಲಸ ಕೇಳಕ್ ಹೋದೆ. ಟೋಟಲ್ ಯಾರು ಕೆಲಸ ಕೊಡೋದಿಲ್ಲ. ಒಂದು ಕೆಂಪೇಗೌಡ, ಹಿಮಾಲಯ, ಗೀತಾ, ಶಾರದಾ, ಅಲಂಕಾರ, ಕಲ್ಪನಾ, ಮೆಜೆಸ್ಟಿಕ್, ಅಭಿನಯ, ಎಲ್ಲ ಥಿಯೇಟರ್ಗೂ ಹೋದೆ. ಮೇನಕ ಎಲ್ಲಾ ಥಿಯೇಟರ್ಗೂ, ತ್ರಿಭುವನ್ ಎಲ್ಲ, ಅಪರ್ಣ, ತ್ರಿವೇಣಿ. ಸೈಕಲ್ ತಗೊಂಡು ಹೋಗೋದು, ಹಳೆ ಸೈಕಲ್, ಅದು 20 ಸಲ ಚೈನ್ ಬಿಚ್ಚೋಗ್ಬಿಡೋದು. ಅಲ್ಲಿ ತಿರುಗಿ ಹೋಗೋದು ಬೆಳಗ್ಗೆ. ಯಾವ ಥಿಯೇಟರ್ ಕೆಲಸ ಸಿಗುತ್ತೋ ಥಿಯೇಟರ್ ಕೆಲಸ ಸೇರ್ಬೇಕಷ್ಟೇ. ನಿಮ್ಗೆ ಯಾವಾಗ ಟ್ರಿಗರ್ ಆಯ್ತು ಅವ್ನು ಹೇಳ್ದಾಗ್ತಾ ಪೊಲೀಸ್ ಸಿನಿಮಾ ನೋಡೋ ಹುಚ್ಚ ಅಷ್ಟೇ, ಬಿದ್ದಾಗಿದ್ದ ಅಂತಲ್ಲ. ಥಿಯೇಟರ್ ಸೇರಿದ್ರೆ ಫ್ರೀ ಸಿನಿಮಾ ಕೊಡಂಗಿಲ್ವಲ್ಲ. ಅಲ್ಲಿಂದ ಪ್ರಮೋದ್ ಇರ್ಲಿಲ್ಲ, ಅಂಜನ್ ಇತ್ತು, ಅಂಜನ್ಗೆ ಹೋದೆ. ಪ್ರಸನ್ನ ಥಿಯೇಟರ್ಗೆ ಹೋದೆ, ತಿಮ್ಮಯ್ಯ ಅವರು ಓನರ್. ಆಮೇಲೆ ತುಂಬಾ ಪರಿಚಯ ಆದ್ರು, ಅವ್ರ ಮಕ್ಕಳೆಲ್ಲ ನನಗೆ ಇವಾಗ ಒಳ್ಳೆ ಸ್ನೇಹಿತರು. ಅಲ್ಲಿಂದ ಶಾಂತಲಾ ಥಿಯೇಟರ್ ಅಂತ ಇತ್ತು, ವೀರಣ್ಣವರು. ಭಕ್ತ ಪ್ರಹ್ಲಾದ ಸಿನಿಮಾ ಶಾಂತಲಾ ಥಿಯೇಟರ್ ಹಾಕಿದ್ರು. ಆಮೇಲೆ ಅಲ್ಲಿ ಹೋದೆ. ಕೇಳಿದ್ರೆ ಕೆಲಸ ಖಾಲಿ ಇದೆಯಾ ಇಲ್ಲಿ ಅಂತ ಕೇಳಿದೆ. ಯಾರು ನೀನು ಅಂತಂದ್ರು. ಈ ಥರ ನಾನು ಇದ್ದೀನಿ ಅಂತ ಹೇಳಿದೆ. ನಿಮ್ಗೆ ಯಾರು ಪರಿಚಯಿಸ್ತಾ ಇರ್ತಾರ? ಒಳ್ಳೆ ತನಿಖೆ ಅಂದ್ರೆ ನಮ್ಮ ಕಸಿನ್ ಬಂದು ವಿಜಯನಗರ ACP ಆಗಿದ್ರು, ಅಶ್ವತ್ಥರಾಮಯ್ಯ ಅಂತ. ಅವ್ರ ಹತ್ರ ಹೋದೆ. ಅವ್ರು ನಮ್ಮ ಮನೆಗೆಲ್ಲ ಬರೋರು. ಅವ್ರು ಒಂದ್ ರೀತಿ ನಮ್ಮ ಅಜ್ಜಿ ಹೆಲ್ಪ್ ಮಾಡಿದ್ರು, ಅವ್ರಿಗೆ ಬೆಳವಣಿಗೆಗೆ ನಮ್ಮ ಅಜ್ಜಿ ಹೆಲ್ಪ್ ಮಾಡಿದ್ರು. ನಮ್ಮ ತಾಯಿ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಕೇಳಿದ್ರು, ನಿನ್ಗೆ NGF ಕೆಲಸ ಕೊಡಿಸ್ತೀನಿ ಕೊಡ ಅಂತ. ಬೇಡಣ್ಣ, ಥಿಯೇಟರ್ ಕೆಲಸ ಕೊಡ್ಬೇಕು, ಬೇರೆ ಯಾವ್ದು ಬೇಡ. ಸರಿ 2 ದಿನ ಬಿಟ್ಟು ಹೇಳ್ತೀನಿ ಅಂದ್ರು. ತಿರ್ಗಾ ಹೋದ್ರು. ತುಂಬಾ ಜನ ಬೈಕಲ್ಲಿ ಕೆಲಸ ಕೊಡಿಸಿದ್ರು ಅವರು. ಇಲ್ಲ ಬೇಡ, 3 ದಿವಸದ ಕೆಲಸ ಕೊಡೋ, ಪರ್ಮನೆಂಟ್ ಕೆಲಸ ಆಗುತ್ತೆ, ಬೈಕಲ್ಲಿ ಕೆಲಸ ಕೊಡಿಸ್ತೀನಿ. ನನಗೇನ್ ಭಯನೇ ಇಲ್ಲ. ಇಲ್ಲ ಕೊಡ್ಸಿದ್ರೆ ಥಿಯೇಟರ್ ಕೊಡ್ಸಿದ್ರೆ ಬೇಡ ಬಿಡೋಣ, ಹುಚ್ಚ ಅಷ್ಟೇ. ಆಗ ಫೋನ್ ಮಾಡಿದ್ರು, ನಮ್ಮ ಹುಡುಗನ್ ಕೆಲಸ ಕೊಡ್ತೀರಾ ಅಂತಂದ್ರು. ಯಾರು ಬಂದಿದ್ರು ಸರ್, ಕಳಿಸ್ಕೊಡಿ ಅಂತಂದ್ರು. ಏನ್ ಓದಿದ್ಯಪ್ಪ ಅಂದ್ರೆ SLC ಫೇಲ್ ಒಂದೆ. 7ನೇ ಕ್ಲಾಸು ಕಟ್ಕೊಂಡಿದ್ದವನು 7 ಫಸ್ಟ್ ಕ್ಲಾಸು, 8th ಜಸ್ಟ್ ಪಾಸು, 9th ಜಸ್ಟ್ ಪಾಸು, SSLC 3 ಸತಿ ಫೇಲ್. ತಿರುಗಿ ಓದೋದ್ ಬೇಡ ಅಂತೇಳಿ ಸರಿ ಬೆಳಿಗ್ಗೆ ಓದೆ, ಯಜಮಾನ್ ಹತ್ರ ಹೋದೆ. ಅವರೇ ದೊಡ್ಡವರು, ಇಷ್ಟೊತ್ತಲ್ಲಿ ಅವ್ರನ್ನ ನೆನೆಸ್ಕೋಬೇಕು. ಅವ್ರಿಗಿಂತ ಅವ್ರ ವೈಫು ನಮ್ಮ ಅಕ್ಕ ಅಂತಿದ್ದಾರೆ, ಅಯ್ಯಮ್ಮ ದೇವತೆ. ಅಯ್ಯಮ್ಮ ನೋಡಿದ್ರೆ ಜಸ್ಟ್ ಎಲ್ರಿಗೂ ಭಯ ಪಡ್ತಾರೆ. ಬಟ್ ಕೆಲ್ಸದಲ್ಲಿ ಮಾತ್ರ ಅವ್ರ ಆತರ ವ್ಯವಹಾರಿಕವಾಗಿ ಅಯ್ಯಮ್ಮ ಪ್ರೀತಿಸೋದ್ರಲ್ಲಿ ನಿಜಕ್ಕೂ ದೇವತೆ. ತುಂಬಾ ಶಿಸ್ತಿನ ಜೀವನ ಅಯ್ಯಮ್ಮಂದು. ಅವ್ರ ಅವತ್ತಿಗೆ ಕಾರ್ ಇಟ್ಕೊಂಡು 3 ಕಾರ್ ಇಟ್ಕೊಂಡು ಓಡಾಡೋರು. ಅವರೇ ಕಸ ಗುಡಿಸಿ ರಂಗೋಲಿ ಹಾಕೋರು ಬೆಳಿಗ್ಗೆ 5 ಗಂಟೆಗೆ. ಇವತ್ತಿನ ಕಾಲದಲ್ಲಿ ಯಾವ ಹೆಂಗಸರು ಮಾಡೋದಿಲ್ಲ ಬಿಡಿ, ರೇರು, ಆತರ ಸಿಗೋದಿಲ್ಲ. ಕೆಲಸ ಕೊಟ್ರು. ಅವತ್ತಿಗೆ ಬುಕಿಂಗ್ ಅಂತ ಅಲ್ಲೇ ಮಕ್ಕಳು ಹೋಗ್ಬಿಟ್ಟಿದ್ದ. ನಮ್ಮ ಅಶ್ವತ್ಥರಾಮಯ್ಯ ಅವ್ರು ಹೇಳಿದ್ರೆ, ಏನ್ ಕೆಲಸ ಮಾಡ್ತೀವಿ, ಕೊಟ್ರು ಮಾಡ್ಬೇಕಣ್ಣ ಅಲ್ಲಿ ಅಂತ. ನನಗೇನ್ ಸಿನಿಮಾ ನೋಡ್ಬೇಕಲ್ವಾ, ಯಾವ ಕೆಲಸ ಕೊಟ್ರು ಮಾಡ್ತೀನಿ, ನಾಳಿಂದ ಬುಕಿಂಗ್ ನೋಡ್ಕೊ ಹೋಗುವಂತಂದ್ರು. ಅಲ್ಲಿಂದ ನನ್ನ ಜೀವನ ಸೆಕೆಂಡ್ ಹಾಫ್ ತುಂಬಾ ಜೋರಾಗಿತ್ತು. ಯಾವ ಮಟ್ಟಕ್ಕೆ ಹೋದೆ ಅಂದ್ರೆ, ರಾಜ್ಕುಮಾರ್ ಯಾವ ಸಿನಿಮಾದಲ್ಲಿ ಪಾತ್ರ ಬಟ್ಟೆ ಹಾಕ್ತಾರ, ಆ ಬಟ್ಟೆ ನಾನು ಹಾಕ್ತಾ ಇದ್ದೆ. ಭಕ್ತ ಪ್ರಹ್ಲಾದ ಆಯ್ತು, ಇನ್ನೇನು 2 ನಕ್ಷತ್ರಗಳು ಬಂತು, ಸಾಮ್ಯದ ಗೊಂಬೆ, ಧ್ರುವತಾರೆ, ಜ್ವಾಲಾಮುಖಿ, ಗುರಿ, ಎಲ್ಲಾ ಸಿನಿಮಾಗೂ ಟಿಕೆಟ್ ಕೊಟ್ಟಿದ್ದೆ. ಎಷ್ಟು ಇಲ್ಲಿವರೆಗೂ ವಿಧಾನಸೌಧದಿಂದ ಫೋನ್ ಬರೋದು, ಟಿಕೆಟ್ ಬೇಕು ಅಂತ. ಟಿಕೆಟ್ ಇಲ್ಲ, ಇಟ್ಕೊಡಿ ಅಂತ ಹೇಳೋದು. ಏನಂದ್ರೆ ಯಾರಾದ್ರೂ ಆಗಿರಪ್ಪ, ಟಿಕೆಟ್ ಇದ್ರೆ ತಯಾರು ಕೊಡೋದು, ಟಿಕೆಟ್ ಇಲ್ಲ ಕೊಡಲ್ಲ ಅಷ್ಟೇ. ನಮ್ಮ ಥಿಯೇಟರ್ ಅಲ್ಲಿ 983 ಕೆಪಾಸಿಟಿ. ಇವತ್ತು ತುಂಬಾ ಚೆನ್ನಾಗಿ ಜ್ಞಾಪಕ ನನಗೆ. 652 ಬಂದು ಸೆಕೆಂಡ್ ಕ್ಲಾಸು, 139 ಗಾಂಧಿ ಕ್ಲಾಸು, 192 ಬಾಲ್ಕನಿ, 983 ಕೆಪಾಸಿಟಿ. ಥಿಯೇಟರ್ ರೇಟ್ ಬಂದು 165, 220, 320. ಅದು 50%. 100% ಬಂದಾಗ ಏನಾಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. 4 ರೂಪಾಯಿ, 3 ರೂಪಾಯಿ, 220 ಆತರ. ಬಿಡಿ, ಅದ ಕಥೆ ಕೇಳ್ಬಿಡಿ. ಅದನ್ನ ಯಾರೊಬ್ರೆ ಅವರೊಬ್ರೆ. ಅದಾದ್ಮೇಲೆ ವಿಷ್ಣುವರ್ಧನ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಓಡೋದು. ಬಟ್ ಅಲ್ಲಿ ಗಲಾಟೆ. ರಾಜ್ಕುಮಾರ್ ಸಿನಿಮಾ ಬಂದವರು ನಾವೆಲ್ಲ ಸ್ಕ್ರೀನ್ ಮುಂದೆ ದೊಣ್ಣೆ ತಗೊಂಡು ನಿಂತ್ಕೋಬೇಕಾಗಿತ್ತು. ವಿಷ್ಣುವರ್ಧನ್ ಸಿನಿಮಾ ಬಂದಿಲ್ಲ, ಸ್ಕ್ರೀನ್ಗೆ ಕರ್ಪೂರ ಹಚ್ಕೊಡೋರು.
ಕೈ ಮೇಲೆ ಹಚ್ಕೊಂಡ್ಬಿಡೋರು, ಅದೇ ಮೇಲೆ ಹಚ್ಕೊಂಡ್ಬಿಡೋರು. ಅಭಿಮಾನ. ಅಂತ ಹುಚ್ಚ ಅಭಿಮಾನ ಲೈಫಲ್ಲಿ ಯಾರು ನೋಡಿಲ್ಲ. ಅಣ್ಣವ್ರಿಗೆ ಅವ್ರು ಉದಾಹರಣೆಗೆ ಇವತ್ತು 2ನೇ ತಾರೀಕು, ಇವತ್ತು 2 ಡಿಸೆಂಬರ್ 10ಕ್ಕೆ ರಿಲೀಸ್ ಆಗುತ್ತೆ ಸಿನಿಮಾ. ನಾವ್ 2 ಟಿಕೆಟ್ ಕೊಡ್ತೀವಿ, 15 ಕೊಡ್ತೀವಿ. ನಾನು 15 ದಿವಸ ಟಿಕೆಟ್ ಇಟ್ಕೋಬೇಕು ಅವನು. ಸಿನಿಮಾ ಡೈಲಿ ಅಂತ ಟಿಕೆಟ್ ಅಂತ ಹುಚ್ಚು ಓಕೆ ಥಿಯೇಟರ್ ಅಲ್ಲಿ. ಆಮೇಲೆ ಅದಾದ್ಮೇಲೆ ನೀವು ಎಷ್ಟು ವರ್ಷ ಶಾಂತಲಾ ಥಿಯೇಟರ್? ನಾನು ಒಂದು 5ನೇ 6ನೇ ವರ್ಷ ಮಾಡಿದೆ. ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಅವರು ತುಂಬಾ ಜನ ಕಳ್ಸವ್ರೆ. ಇಲ್ಲ ನಮ್ಮ ಯಜಮಾನ ಕಾಟ ತಡೆಯಕಾಲ ಅಂತ ತುಂಬಾ ಜನ ಕೆಲಸ ಬಿಟ್ಟು ಹೋಗಿದ್ದಾರೆ. ರಾಜೀನಾಮೆ ಕೊಡ್ಲಿಕ್ಕೆ ಬಂದಿದ್ದ ನಾನು ಒಬ್ಬನೇ. ನನಗೆ ಬೇಡ ಸಾಕು ಅಂತ. ನನಗೆ ಬೇಡ ಸಾಕು ಈ ಕೆಲಸ. ಕಾರಣ ಕಾರಣ ಅಂದ್ರೆ ನಾನು ಹಿಂಗೆ ವಿಪರೀತ ಮಾತಾಡ್ತಿದ್ದೆ. ನನ್ನ ಒಬ್ಬ ಸ್ನೇಹಿತ ಬರೋನಲ್ಲಿ ಇವ್ನು ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಈ ತರ PLS ಅಲ್ಲಿ ಏಜೆಂಟು ಮಾಡೋಣ ಏಜೆನ್ಸಿಯಾಗಿ ಹೋಗಿದ್ರೆ ಒಂದು ಟಿಕೆಟ್ ಕೊಟ್ಟರೆ 10 ರೂಪಾಯಿ ಸಿಗ್ತದೆ. ಏನಾದ್ರೆ ಯಾವನ ಬಂದು 15 ರೂಪಾಯಿ ವಸೂಲಿ ಕಮಿಷನ್ ನಾನೇ ಕೆಲಸ ಮಾಡ್ಬೇಕು, ಮಾಡಲ್ಲ ಥಿಯೇಟರ್ ಕೆಲಸ, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಕೂತಿದ್ದೆ. ನಮ್ಮ ಥಿಯೇಟರ್ ಅಲ್ಲಿ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದೇ ಒಂದು ಸಿನಿಮಾ ಫ್ಲಾಪ್ ಆಗಿದ್ದು, ಅದು ಒಂದು ಮುತ್ತಿನ ಕತೆ, ಶಂಕರ್ನಾಗ್ ಡೈರೆಕ್ಷನ್. ಮಿಕ್ಕಿದ ಎಲ್ಲಾ ಸಿನಿಮಾನು ಸೂಪರ್ ಹಿಟ್. ಅದರಲ್ಲಿ ತುಂಬಾ ಫೇಮಸ್ ಅಂದ್ರೆ ಶಿವರಾಜ್ ಕುಮಾರ್, ಆನಂದ್, ರಥಸಪ್ತಮಿ, ಮನೆ ಮೆಚ್ಚಿದ ಹುಡುಗಿ, ನಾನೇ. ಡೈಲಿ 4 ಶೋ, 100 ಡೇಸ್ ಬುಕಿಂಗ್. ಸೂಪರ್. ಎಷ್ಟು ಗಂಟೆ ಬುಕಿಂಗ್ ಅಂದ್ರೆ ಬೆಳಗ್ಗೆ 6 ಗಂಟೆಗೆಲ್ಲ ಮಾರ್ನಿಂಗ್ ಶೋ ಟಿಕೆಟ್ ಕೊಟ್ಟು ಹೊರಗಡೆ ಕಳಿಸ್ಕೊಡ್ತಿದ್ದು. 11 ಗಂಟೆಗೆ ರಶ್, ಕಂಟ್ರೋಲ್ ಮಾಡಕ್ ಆಗಲ್ಲ. ಮ್ಯಾಟ್ನಿ ಫಸ್ಟ್ ಶೋ, ಸೆಕೆಂಡ್ ಶೋ ಟಿಕೆಟ್ ಕೊಟ್ಟು ಹಾಫ್ ಶೋ ಹೌಸ್ಫುಲ್. 100 ದಿವಸ 3 ಸಿನಿಮಾ, 100 ಡೇಸ್, 25 ವಾರ ಹೋಯ್ತು ನಮ್ಮ ಥಿಯೇಟರ್ ಅಲ್ಲಿ. ರಾಜ್ಕುಮಾರ್ ಸಿನಿಮಾನ ಇವ್ರದ್ದು. ವಿಷ್ಣುವರ್ಧನ್ ತುಂಬಾ ಸಿನಿಮಾ ಓಡೋದು. ರಾಜ್ಕುಮಾರ್ ಸಿನಿಮಾ ಅಭಿಮಾನಿಗೆ ಬರೋರು, ವಿಷ್ಣುವರ್ಧನ್ ಸಿನಿಮಾ ಕೆಡ್ಸಕ್ಕೆ ಅಂತ ಬರೋರು. ಮಳೆಗೆ ಚಪ್ಪಲಿ ಮಳೆ ಹಾಕೊಂಡು ಹೊಡೆದ್ಬಿಡೋದು ಸ್ಕ್ರೀನ್ಗೆ. ಆ ಸೀನ್ ಬರೋಷ್ಟಕ್ಕೆ ಹೊಡೆದ್ಬಿಡೋರು. ಗೊತ್ತಲ್ಲ, ಗಾಸಿಪ್ ಎಲ್ಲ ಇತ್ತಲ್ಲ, ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ನಾವೆಲ್ಲ ನಿಂತ್ಕೋಬೇಕಾಗಿತ್ತು. ಅವ್ರ ಮಗ KV ಚಂದ್ರಶೇಖರ್ ಅಂತ ಇದ್ರು, ಚೇಂಬರ್ ಅಧ್ಯಕ್ಷ. ಅವರು ನಮ್ಮ ಸ್ಟಾಫ್ ಎಲ್ಲ ನಾನು ಹಬ್ಬ ಹುಡ್ಲಿ ಸಿನಿಮಾ ಹಬ್ಬ, ಆ ಹಬ್ಬ ಇವತ್ತವರೆಗೂ ಮುಂದೆ ಬರಲ್ಲ, ಬಂದಿಲ್ಲ, ಇನ್ ಮುಂದೆ ಬರಲ್ಲ. ಅದು ಸಿನಿಮಾ ಎಲ್ಲ 2 ದಿನ 3 ದಿನ ಓಡ್ತು ಅಂತ ಪೇಪರ್ ಹಾಕಂತಾರೆ. ನಾವು 100 ಡೇಸ್ ಓಡಿದ್ರು ಗೊತ್ತಿರಲಿಲ್ಲ. 100ನೇ ಚಿತ್ರಮಂದಿರ DCL ಬರೀಬೇಕು, ಡೈಲಿ ಕಲೆಕ್ಷನ್ಸ್ ರಿಪೋರ್ಟ್, ACT ರೆಕಾರ್ಡ್, ವರ್ಷನ್ ಕಮಿಷನ್ ಟ್ಯಾಕ್ಸ್ ಆಫೀಸ್ ಲೆಟರ್ ಕೊಡ್ಬೇಕು. ಆಮೇಲೆ MG ಶೋ ಬುಕ್ ಬರೀಬೇಕು. 100ನೇ ಶೋ ಹೌಸ್ಫುಲ್ ಆಗಿದೆ, 101ನೇ ಶೋ ಹೌಸ್ಫುಲ್ ಆಗಿದೆ, 105ನೇ ಶೋ ಭರ್ತಿಯಾಗಿದೆ ಅಂತ DCL ಬರೆದು ಕಳಿಸ್ಬೇಕು. ನಾವು ಇಲ್ಲಿ ಬರಲ್ಲ. ಹಬ್ಬ ಸರ್, ಹಬ್ಬ ಅದು. ರಾಜ್ಕುಮಾರ್ ಸಿನಿಮಾ ಬಂದ್ರೆ ಥಿಯೇಟರ್ ಕಾಣ್ತಾ ಇರ್ಲಿಲ್ಲ. ನೋಡಿ, ನೀವು ಸಿನಿಮಾ ನೋಡ್ಲೇಬೇಕು, ಸಿನಿಮಾ ನೋಡೋದು ಹೇಗೆ, ಥಿಯೇಟರ್ಗೆ ಹೋದ್ರೆ ನಾವು ಸಿನಿಮಾ ನೋಡ್ಬೋದು ಅನ್ನೋ ಕಾರಣ ಥಿಯೇಟರ್ಗೆ ಬರ್ತೀವಿ. ಅಣ್ಣವ್ರ ಸಿನಿಮಾಗಳನ್ನೆಲ್ಲ ನೀವು ಟಿಕೆಟ್ ಹರಿತೀರಿ. ಒಬ್ಬ ಥಿಯೇಟರ್ ನಲ್ಲಿ ಟಿಕೆಟ್ ಹರಿಯುವಂತ ಒಬ್ಬ ವ್ಯಕ್ತಿ ಮುಂದೊಂದು ದಿನ ಅಣ್ಣವ್ರ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಭಕ್ತ ಕುಂಬಾರ, ಅದ್ರ ಬಗ್ಗೆ ಹೇಳಿ. ಅದು ನನ್ಗೆ ಏನಕ್ಕೆ ಅದು ಕಾರಣ ಏನಂತಂದ್ರೆ ಅವಾಗ ಪ್ರಮೋದ್ ಇರ್ಲಿಲ್ಲ ನಮ್ಮ ಥಿಯೇಟರ್. ಅವಾಗೆಲ್ಲ ಇಷ್ಟೇರ ಸಿನಿಮಾ ಬರ್ತಿರ್ಲಿಲ್ಲ. ಅವಾಗೆಲ್ಲ ಇದು ವಾರಕ್ಕೆ 10, 7, 8 ಬರ್ತಾ ಇರ್ಲಿಲ್ಲ ಅಲ್ವಾ? ಯಾವ ಕಾರಣಕ್ಕೂ ಬರ್ತಿರ್ಲಿಲ್ಲ. ಇವತ್ತು ಏನಾಗಿದೆ ಗೊತ್ತೇ, ಹೋದ ವಾರ ಸಿನಿಮಾ ರಿಲೀಸ್ ಆಗಿದೆ 7 ಸಿನಿಮಾ, ಅದಕ್ಕೆ ಆಚೆ ವಾರ 7 ಸಿನಿಮಾ ರಿಲೀಸ್ ಆಗಿದೆ, ಅದಕ್ಕೆ ಆಚೆ ವಾರ 6 ಸಿನಿಮಾ ರಿಲೀಸ್ ಆಗಿದೆ. ತಿಂಗಳಲ್ಲಿ ಒಂದು 25-30 ಸಿನಿಮಾ ರಿಲೀಸ್ ಆಗುತ್ತೆ. ಯಾವ್ದಾದ್ರು ಒಂದು ಸಿನಿಮಾ ಹೆಸರು ಹೇಳಕ್ಕಾಗಲ್ಲ. ಇವತ್ತು ನಾನು ಆಂಕರ್ ಹೇಳಲ್ಲ, ರಾಜ್ಕುಮಾರ್ ಸಿನಿಮಾ, ಹಳೆ ಸಿನಿಮಾ, ಸಂಭಾಷಣೆಯಿಂದ ಹಿಡಿದು ಪ್ರತಿಯೊಂದು ಬಿಡಿಸಿ ಹೇಳ್ಬಿಡ್ತೀನಿ, ಓಪನಿಂಗ್ ಇಂದ ಕೊನೆ ತಕ್ಕ. ವಿಷ್ಣುವರ್ಧನ್ ಆಗ್ಲಿ, ರಾಜ್ಕುಮಾರ್ದಾಗ್ಲಿ, ಒಂದು ಅರ್ಥ ಇತ್ತು ಸರ್. ಅವಾಗ ಒಂದು ಸಿನಿಮಾ ತೆಗಿಬೇಕಾದ್ರೆ ನೀವು ಡೈರೆಕ್ಟ್ರು, ಪ್ರೊಡ್ಯೂಸರು, ಕಲಾವಿದರು, ತಂತ್ರಜ್ಞರು ಎಲ್ಲ ಕೂತು ಅದನ್ನ ಚರ್ಚೆ ಮಾಡಿ, ಈ ಸಿನಿಮಾ ಬಂದ್ರೆ ಹಿಂಗೆ, ಕಾಸ್ಟ್ಯೂಮ್ ಡಿಸೈನರ್ಸು, ಪ್ರತಿ ಲೊಕೇಶನ್ ಎಲ್ಲಿ ಮಾಡ್ಬೇಕು, ಅದೆಲ್ಲ ಎಲ್ಲ ಪ್ಲಾನ್ ಮಾಡಿ ಹೋಗ್ತಾ ಇದ್ರು. ಈಗ ಇಲ್ವೇ ಇಲ್ಲ, ಅದೆಲ್ಲ ಇಲ್ವೇ ಇಲ್ಲ. ಸಂತೆಲ್ 3 ಮಳೆನೇ ಇದ್ದಂಗೆ ಇವತ್ತಿನ ಕಾಲದಲ್ಲಿ ಸಿನಿಮಾ. ಅವತ್ತು ಎಷ್ಟು ಥಿಯೇಟರ್ ಇತ್ತು, ಸಿಂಗಲ್ ಸ್ಕ್ರೀನ್ ಎಷ್ಟಿತ್ತು, ಎಲ್ಲದರಲ್ಲೂ ಹೌಸ್ಫುಲ್ ಕಂಟ್ರೋಲ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ಇವತ್ತು ಆಗೋದಿಲ್ಲ. ಆಗ ಈ ತರ ಸಿನಿಮಾ ರಿಲೀಸ್ ಆಗ್ತಿಲ್ಲ. ನನಗೆ ಒಂದು ಆಪ್ಷನ್ ಸಿಕ್ತು, ಸಂತೋಷ್ ಎಂಟರ್ಪ್ರೈಸಸ್ ಅಂತ ಕಾಣುತ್ತೆ ಗಾಂಧಿನಗರದಲ್ಲಿ, ಅವರು ಭಕ್ತ ಕುಂಬಾರ ಡಿಸ್ಟ್ರಿಬ್ಯೂಟರ್. ಅವ್ರ ಹತ್ರ ನಾನು ಸಿನಿಮಾ ತಗೊಂಡೆ. ನನ್ನ ಸಿನಿಮಾ ಅವತ್ತಿಗೆ 81-82ಕ್ಕೆ 17,000 ಡೆಪ್ ಶೀಟು, ಲಾಸ್ಟ್ 17,000. ಕಾರಣ ಏನಂದ್ರೆ ನಾನು ಬಾಂಬೆಯಿಂದ ಸಿಟ್ಟು ಪ್ರಿಂಟ್ ತರಿಸ್ಕೊಟ್ಟಿದ್ರು, ಸಂಪತ್ತಿಗೆ ಸವಾಲ್ ಹಾಕೊಟ್ರು ಪ್ರಸನ್ನ ಥಿಯೇಟರ್ಲಿ. ಅದು ಹೌಸ್ಫುಲ್, ಅದು ಒಂಥರ ಕಮರ್ಷಿಯಲ್. ಇದು ಭಕ್ತಿ ಸಿನಿಮಾ, ಮಾಸ್ ಅದು, ಇದು ಕ್ಲಾಸ್. ಇದು ಸಿನಿಮಾ ಓಡ್ಲಿಲ್ಲ ಅವತ್ತಿಗೆ. ನನ್ನ ಸಂಬಳ ಎಷ್ಟು ಗೊತ್ತೆ, ವಾರಕ್ಕೆ 60 ರೂಪಾಯಿ ಸಂಬಳ, ವೀಕ್ಲಿ 60 ರೂಪೀಸ್ ಸ್ಯಾಲ್ರಿ ನನಗೆ. ಬಟ್ ನಮ್ಗೆ ಗಿಮ್ಲಾ ಚೆನ್ನಾಗಿತ್ತು ಬಿಡಿ, ನಾವು ಅಲ್ಲಿಂದಾನೇ ಬೆಳೆದಿದ್ದು ಬಿಡಿ, ಸುಳ್ಳು ಹೇಳ್ಬಾರ್ದು. ಥಿಯೇಟರ್ ನಮ್ಗೆ ಕಾಪಾಡ್ತು, ಒಳ್ಳೆ ಹೆಸರು ಸಿಕ್ತು. ಥಿಯೇಟರ್ ಸೀನಾ ಅಂತ ಹೇಳಿದ್ರೆ ನಮ್ಗೆ ಸರ್ 15 ದಿವಸ ಟಿಕೆಟ್ ಕೊಟ್ಬಿಟ್ಟು ಕಾಯಿಸ್ಬಿಡ್ತಿದ್ವು ಜನಗಳಿಗೆ, ಬಹಳ ಕಷ್ಟ. ಅವತ್ತು ಒಂದ್ ಒಳ್ಳೆ ಹೆಸರು ಸಿಕ್ತು ಥಿಯೇಟರ್ ಅಲ್ಲಿ. ಅವ ನಾನು PLSಗೆ ಬರ್ಬೇಕಾದ್ರೆ ಅವನೇನಂದ, ಟಿಕೆಟ್ ಕೊಡ್ತೀಯಪ್ಪ, ಅವ್ನು ಟಿಕೆಟ್ ತಗೊಳ್ಳೋದು ಸುಮ್ಮನೆ ತಗೊಳ್ಳೋದಿಲ್ಲ, ಮನೆಯವನು ಕರೀತಾನೆ, ಕರೆಕ್ಟ್ ಈ ತರ ಬ್ಲಾಕ್ ಕೊಟ್ಟು ಟಿಕೆಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ನೀನ್ ಗೌರವಸ್ತು ನಾನು ಬೆಳೆದಿದ್ಯಾ, ನೀನ್ ಬಿಟ್ಬಿಡು ಅಂದ್ರು. ಅವತ್ತೇ ನಾನು ಟೈಪಿಂಗ್ ಅಲ್ಲಿ ಕನ್ನಡ ಜೂನಿಯರು
ಇಂಗ್ಲಿಷ್ ಸೀನಿಯರ್ ಜೂನಿಯರ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನಾನು. ಶಾರ್ಟ್ ಹ್ಯಾಂಡ್ ಹೋಗ್ಬೇಕಾಗಿತ್ತು, ಎಲ್ಲ ಬಿಟ್ಬಿಟ್ಟೆ. ಓಕೆ ಗುಡ್. ಎಲ್ಲ ಬಿಟ್ಬಿಟ್ಟು ನಮ್ದು ಟೈಪಿಸ್ಟ್ ಆಗಿ ನಾವು ಶಾರ್ಟ್ ಹ್ಯಾಂಡ್ ಮಾಡ್ಕೊಂಡಿದ್ದೀವಿ. ನಾನು ಶಾರ್ಟ್ ಹ್ಯಾಂಡ್ ಹೋಗ್ಲಿಲ್ಲ. ಕನ್ನಡ ಮತ್ತೆ ಜೂನಿಯರ್ ಸೀನಿಯರ್, ಇಂಗ್ಲಿಷ್ ಸೀನಿಯರ್ ಜೂನಿಯರ್ ನಾನು 82 ನಿಮಿಷಕ್ಕೆ 82 ಅದನ್ನು ಹೊಡಿತಿದ್ದೆ. ಬಹಳ ಹುಚ್ಚು. ಲೈಫಲ್ಲೂ ಹಂಗೆ ಫಾಸ್ಟ್ ಅಲ್ಲಿ ಇದೀರಿ ಬಿಡಿ. ಇದ್ದೆ, ಮಾಡ್ಕೊಂಡು ಹೋದೆ. ಆಮೇಲೆ ಬೇರೆ ಬಂದ್ರಿ, ಅದು ಶುರು ಮಾಡಿದ್ರೆ ಲೈಫ್ ಸಿನಿಮಾ ಅಲ್ಲಿ ಕಟ್ ಆಯ್ತಾ ಹೇಗೆ? ಇಲ್ಲ, ಸಿನಿಮಾ ಭಕ್ತಕುಮಾರ್ ಆಸೆ ಇತ್ತು, ಬಿಟ್ಬಿಡೆ, ಯಾವ್ದು ಬೇಡ ಅಂತ ಬಿಟ್ಬಿಟ್ಟೆ. ಅಲ್ಲಿಂದ ನನ್ಗೆ ಏನ್ ಪ್ರಾಬ್ಲಮ್ ಆಗೋಯ್ತು ಅಂದ್ರೆ PLS ಬಂದ ತಕ್ಷಣ ನನಗೆ ವ್ಯಾಲ್ಯೂ ಕಮ್ಮಿ ಆಗೋಯ್ತು. ಥಿಯೇಟರ್ ಸೀನಾ ಅಂತ ಕರೆಯೋರು, ಪೆಟ್ರೋಲ್ ಬಂಕ್ ಹೋದ್ರೆ ಫ್ರೀ ಪೆಟ್ರೋಲ್ ಹಾಕೊಂಡು ಟಿಕೆಟ್ ಕೊಡ್ತೇನೆ ಟಿಕೆಟ್ ಕೊಟ್ಟರು ಸೀನಾ ಕೂತ್ಕೊಂಡು ಅಂತ ಹೇಳಿದ್ರು. ಇಲ್ಲವರು ನಮಸ್ಕಾರ ಮಾಡ್ತಿದ್ರು. ಥಿಯೇಟರ್ ಬಿಟ್ಟಿದ ತಕ್ಷಣ ಕಮ್ಮಿ ಆಗೋಯ್ತು. ನಾವು ಮನೆಗಳ ಪಾಲಿಸಿ PLS ಪಾಲಿಸಿ ಮಾಡ್ಸಕ್ ಹೋಗೋದು, ಅದ್ರ ಬಗ್ಗೆ ಕನ್ವಿನ್ಸ್ ಮಾಡಕ್ ಹೋಗೋದು, ನಮ್ಗೆ ಕೆಲಸ ಆಗ್ಲಿಲ್ಲ. ಕೊನೆಗೆ ಯಾವ ಮಾಡ್ತಾರೆ ಅಂದ್ರೆ ಕರ್ಕೊಂಬಂತರು ಬಿಟ್ಬಿಟ್ರು, ಕೈ ಬಿಟ್ಬಿಟ್ರು. ಇಷ್ಟ ಆದ್ರೆ ಬೆಳಿ, ಇಲ್ಲ ಅಂದ್ರೆ ಬಿಟ್ಬಿಡು ಅಂತೇಳಿ. ಒಳ್ಳೆ ಹೆಸರಿದ್ದೆ ನನಗೆ. ಏನಂದ್ರೆ ಅವತ್ತಿಂದ ಆಟ ಇದ್ರೆ ಪಟ್ಟಕ್ಕೆ ಹೋಗೋದು, ಚಟ ಇದ್ರೆ ಚಟ ಹತ್ಬೇಕಾಯ್ತದೆ. ಆಟ ಇಟ್ಕೋಬೇಕು ಮನುಷ್ಯನಿಗೆ. ಗುರಿ ಇದ್ರೆ, ನನಗೆ ಗುರು ಇಲ್ಲ, ನನ್ ಗುರಿ ಇತ್ತು. ಪ್ರತಿಯೊಬ್ಬರಿಗೂ ಗುರಿ ಇರ್ಬೇಕು. ಗುರುನ ಏನ್ ಮಾಡಿದೆ ಅಂದ್ರೆ ಸಾಧಕನ ಆಯ್ಕೆ ಮಾಡ್ಕೊಂಡೆ, ಯಾರಿದ್ದಾರೆ ಅಂತ. ಇವತ್ತಿಗೂ ಎಲ್ರಿಗೂ ಏನ್ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ ಮನ್ಸು ನೀವು ಕಡಿವಾಣ ಹಾಕೊಳ್ಳಿ. ಅವ್ನ್ ಬೆಳ್ದ, ಇವನ್ ಬೆಳ್ದ, ಟೈಮ್ ವೇಸ್ಟೇ ಮಾಡ್ಬೇಡಿ. ನೀವ್ ಹೆಂಗ್ ಬೆಳಿತೀರಂದ್ರೆ ನಿಮ್ಮನ್ ಜನ ನೋಡ್ಬೇಕು. ನಾನ್ ಮನ್ಸಲ್ಲಿ ಹುಚ್ಚ ಮನ್ಸಲ್ಲಿ ಅದು ಹಾಕೊಂಬಿಟ್ಟೆ. ನಾನು ಬಿದ್ದೆ ಎಷ್ಟು ಕೋಟಿ ದುಡ್ದೆ. PLS ಅಲ್ಲಿ ಆತರ ಇತ್ತು. ಒಳ್ಳೆ ಪೋಸ್ಟ್ ಅಲ್ಲಿ ಬಂದೆ, ಸೀನಿಯರ್ ಇನ್ಸ್ಪೆಕ್ಟರ್. ಅದು ಒಂದಿನ PLS ಅಲ್ಲಿ ನಾನು ಬಿಸ್ನೆಸ್ ಮಾಡಿಲ್ಲ ಅಂತ ಅನ್ಫಿಟ್ ಫಾರ್ PLS ಗೆಟ್ ಔಟ್ಸ್ ಅಂತ ನಮ್ಮ ಸೀನಿಯರ್ ಚೇಂಬರ್ ಇಂದ ಈಚೆ ಕಳಿಸ್ಬಿಟ್ಟಿದ್ದ. ಅವತ್ತು TVS XL ಇತ್ತು. ಆ TVS XL ಥಿಯೇಟರ್ ಅಲ್ಲಿ ಬ್ಲಾಕ್ ಮಾರೋ ದುಡ್ಡಲ್ಲಿ ತಗೊಂಡಿದ್ದೆ ನಾನು. ಗಾಡಿ ನಂಬರ್ CKD 82. ಆ TVS 600 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ನಾನು ಪೆಟ್ರೋಲ್ ಹಾಕ್ಸಿದ್ದು 4 ರೂಪಾಯಿ ಅಂತ ತಗೊಂಡಿದ್ದೆ. ನೋಡಿ, 4 ರೂಪಾಯಿ, 4 ರೂಪೀಸ್ ಹಾಕ್ಸಿದ್ದು ಪೆಟ್ರೋಲ್ ಹಾಕ್ಸಿದ್ದು. ಅದು ಫ್ರೀ ಹಾಕೋರು, ಟಿಕೆಟ್ ಕೊಡ್ತಾನೆ ಅಂತ ಫ್ರೀ ಪೆಟ್ರೋಲ್ ಹಾಕೋರು. ಆ 4 ರೂಪಾಯಿ ಹಾಕ್ಸ್ತಿರೋ ದಿನ ಆಗೋಯ್ತು PLS ಬಂದ್ಮೇಲೆ. ತಿರ್ಗಿ ಬೆಳೆದೆ, ಬಹಳ ಹೆಮ್ಮರ ಬೆಳೆದೆ PLS ನಲ್ಲಿ. ನನ್ ಕೈ ಕಡೆ 14,000 ಜನ ಇದ್ರು. ಥ್ರೋಟ್ ಆಲ್ ಓವರ್ ಇಂಡಿಯಾ ನನ್ನ ಟೀಮ್ ಇತ್ತು. ಅನಂತಪುರ ಇತ್ತು, ಮಂಡಿಕಲ್ ಇತ್ತು, ಪಾವಗಡ ಇತ್ತು, ಎಲ್ಲಾ ಕಡೆ ನನ್ನ ಟೀಮ್ ಇತ್ತು. ಥ್ರೋಟ್ ಕರ್ನಾಟಕ, ಹುಬ್ಳಿ, ಬೆಳಗಾವಿ, ರಾಯಚೂರು, ಗದಗ ನಾನು 2 ವೀಲರ್ ಓಡಾಡ್ತಿದ್ದೆ. ಬುಲೆಟ್ ತಗೊಂಡಿದ್ದೆ, ವಾರಗಟ್ಲೆ ಹೋಗ್ಬಿಡೋದು. ಈ ಕಡೆ ಬಟ್ಟೆ, ಒಂದು ಬಾಕ್ಸ್ ಅಲ್ಲಿ ಒಂದ್ ಕಡೆ ಡಾಕ್ಯುಮೆಂಟ್, ಕೇರಳಿ ಸ್ನಾನ, ಗುಡಸ್ಲ ತಿಂಡಿ, ಹಂಗ್ ಮಾಡಿದೆ. ಕೊನೆಗೆ ಆ ಮಟ್ಟಿಗೆ ಬೆಳೆದೆ PLS ಅಲ್ಲಿ. ಅಂದ್ರೆ ತಿಂಗಳು ನನಗೆ 1 ಲಕ್ಷ ಕಮಿಷನ್ ಬರುತ್ತೆ ಅವತ್ತಿಗೆ ಹುಲಿ ಬಿಡಿ. PLS ಅಲ್ಲಿ ನನಗೆ ಟೆನಿಸ್ ಪೆವಿಲಿಯನ್ ಪ್ಯಾಲೇಸ್ ಅಲ್ಲಿ ಶಿವರಾಜ್ ಕುಮಾರ್ ಮದುವೆ ಆಯ್ತಲ್ಲ, ಅಲ್ಲಿ ನನಗೆ ಸನ್ಮಾನ ಮಾಡಿದ್ರು. ಅವತ್ತು ಮರ್ಸಿಡಸ್ ಕಾರ್ ಬುಕ್ ಮಾಡಿಸಿ 800 ರೂಪಾಯಿ 1 ಗಂಟೆಗೆ KSTTC ಬುಕ್ ಮಾಡಿ ಅಶೋಕ್ ಹೋಟ್ಲಲ್ಲಿ, ಅಶೋಕ್ ಹೋಟ್ಲಲ್ಲಿ ಏಜೆಂಟ್ ಮಾಡ್ತಿದ್ದೆ ನಾನು. ದೊಡ್ಡ ಪೊಲೀಸ್ ಆಫೀಸರ್ಸ್ ಎಲ್ಲ ನಮ್ಮ ಟೀಮಲ್ಲಿ ಇದ್ರು. ಬಾಟೆ ಮಾಡೋರು, ACP ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮಾಡೋರು. ನಾನು ಗಾಂಧಿನಗರದಲ್ಲಿ ಇದ್ದಾಗ ನಾನು ಗಾಂಧಿನಗರಕ್ಕೆ ಹೋಗ್ಲೇ ಇಲ್ಲ. ಸಿನಿಮಾ ಮಾಡಿ ಗಾಂಧಿನಗರಕ್ಕೆ ಹೋಗ್ಲೇ ಇಲ್ಲ. ಅದು ವಚೇಶ್ವರಿ ನನಗೆ ತುಂಬಾ ಲಿಂಕ್ ಇತ್ತು. ಮೊದಲು ಕಾಶಿನಾಥ್ ಅಂತ ಮ್ಯಾನೇಜರ್ ಇದ್ರು. ಅವ್ರು ಹೋದ್ಮೇಲೆ ಮುನಿಯಪ್ಪ ಮನೆಗೆ ಸ್ವಲ್ಪ ಅಡಿಗೆ ಸಾಮಾನು ಕೂಡ ಇಟ್ಕೊಂಡಿದ್ರು. ಆಮೇಲೆ ನಮ್ಮ ಪಾಂಡುರಂಗ ಅವ್ರು ಎಂಟ್ರಿ ಆಗಿದ್ದು, ಚಿನ್ನೇಗೌಡರು ಎಂಟ್ರಿ ಆಗಿದ್ದು. ನನಗೆ ವಚೇಶ್ವರಿಲಿ ನಮ್ಮ ಥಿಯೇಟರ್ ವಚೇಶ್ವರಿ ಲೀಸ್ ಕೊಟ್ಬಿಟ್ಟಿದ್ರು. 10 years 5 ವರ್ಷ ಕೊಟ್ಟಿದ್ರು. ಅದನ್ನ ಹೆಂಗೆ ಕಂಟಿನ್ಯೂ ಮಾಡಿದ್ರು. ನಾವ್ ಯಾರೇ ಥಿಯೇಟರ್ ಸಿನಿಮಾ ಬೇಕಾದ್ರೂ ವಚೇಶ್ವರಿ ಡೇಟ್ ತಗೋಬೇಕಾಗಿತ್ತು. ನಮ್ಮ ಯಜಮಾನ್ ಡೇಟ್ ಕೊಡಕ್ ಅವ್ರಿಗೆ ಪವರ್ ಇರ್ಲಿಲ್ಲ. ಅವ್ರ ಓನರ್ ಅವ್ರು ನಡೆಸ್ತಾ ಇದ್ರು, ವಚೇಶ್ವರಿ ನಡೆಸ್ತಾ ಇದ್ರು. ವಚೇಶ್ವರಿಗೂ ನಮ್ಮ ಯಜಮಾನ್ರಿಗೂ ಅವಿನಾಭಾವ ಸಂಬಂಧ. ಅವತ್ತಿಂದ ಅವ್ರ ಮನೆತನಕ್ಕೆ ನಮ್ಮ ಶಾಂತಲಾ ಥಿಯೇಟರ್ ಅಂದ್ರೆ ರಾಜ್ಕುಮಾರ್ ಸಿನಿಮಾ ಫಿಕ್ಸ್. ಅದು ಎಂಥದೇ ದಿನ ಬರ್ಲಿ, ಬಹಳ ಕಾಲಿಂದ PLS ಹೋದೆ. ಈ PLS ಲೈಫ್ ಮುಗಿದ್ಮೇಲೆ ಈಗ ಈ ಗ್ಯಾಪ್ ಆಯ್ತು. ಗ್ಯಾಪ್ ಅಲ್ಲಿ PLS ಅಲ್ಲಿ ಒಂದು ಚೆನ್ನಾಗಿ ದುಡ್ಕೊಂಡಾದ್ಮೇಲೆ ಫ್ಯಾಮಿಲಿ ಎಲ್ಲ ಆಯ್ತು. ಫ್ಯಾಮಿಲಿ PLS ಅಲ್ಲಿ ಇದ್ದೇ ಮದುವೆ ಮಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ನಮ್ಗೆ PLS ಅವರು ಕೈ ಬಿಟ್ಬಿಟ್ರು. ಬಂಗಾರಪ್ಪ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ರು. ಇದು ಚಿಟ್ ಫಂಡ್ ಕಂಪ್ನಿ ಜನಗಳಿಗೆ ದುಡ್ಡು ಇಸ್ಕೊಂಡು ಜನಗಳು ಸರಿಯಾಗಿ ಕೊಡ್ತಾ ಇಲ್ಲ, ಕಮಿಷನ್ ಜಾಸ್ತಿ ಕೊಡ್ತಾವ್ರೆ ಅಂತ ಹೇಳಿ ಇಲ್ಲ ಕೇಸ್ ಹಾಕಿದ್ರು. ಅದು ಸುಪ್ರೀಂ ಕೋರ್ಟ್ ಪ್ರೈಸ್ ಚೀಟ್ ಫಂಡ್ ಮನಿ ಸರ್ಕ್ಯುಲೇಷನ್ ಬ್ಯಾನಿಂಗ್ ಆಕ್ಟ್ 1972 ಅಂತ ಹೇಳಿ ಅದನ್ನ ಸುಪ್ರೀಂ ಕೋರ್ಟ್ ಹೇಳ್ದಂಗೆ RBI ಹೇಳ್ದಂಗೆ ಕೇಳ್ಕೊಂಡೋಗಿ ಯಾವ್ದು ನಿರ್ಧಾರ ತಗೋಬಿಡಿ ಅಂತಂದ್ರು. ನಮ್ಗೆ 1 ರೂಪಾಯಿ ಕಮಿಷನ್ ಕೊಡೋರು, ಯಾರೋ 100 ರೂಪಾಯಿ ತಗೊಂಬಂದ್ರೆ. ಆವಾಗ ಏನ್ ಮಾಡಿದ್ರು, 10 ರೂಪಾಯಿ ಮಾಡಿದ್ರು. ನಮ್ಗೆ 1 ರೂಪಾಯಿ ಬರುತ್ತೆ, ನಮ್ಗೆ 1 ರೂಪಾಯಿ 10 ಪೈಸೆ ಖರ್ಚಿಟ್ಕೊಂಡಿದ್ದೆ ನಾವು. ಫೀಲ್ಡ್ ಕೆಲಸ ಮಾಡಕ್ಕೆ, ಮೋಟಿವೇಶನ್ಗೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಕೊಡ್ಬೇಕಾಗಿತ್ತು. ಅವಾಗ ಮಾಡಕ್ ಆಗಿಲ್ಲ. ಮತ್ತೆ ಬಿದ್ದ ಕೆಳಗಡೆ. ಮತ್ತೆ ನಮ್ಮ ಫ್ರೆಂಡ್ ಕೋಳಿ ಅಂಗಡಿ ನಡೆಸ್ತಾ ಇದ್ದ, ಅಲ್ಲಿ ಹೋದೆ. ಮರಳು ವ್ಯಾಪಾರ ಮಾಡ್ಬೇಕು ಅಂತ ಅದ್ ಮಾಡ್ಕೊಳಕ್ ಹೋದೆ.
ಏನೋ ಬಾಣಸ್ವಾಡಿಲಿ MBW ಅಂತ ಇಟ್ಕೆ ಗೋಡ್ ಹಾಕಿದ್ರೆ 2 ಗೋಡ್ ತಗೊಂಡೆ. ಒಂದು ಗೋಡ್ ಸೂಪರ್ ಸಕ್ಸಸ್ ಆಗೋಯ್ತು. 80 ಪೈಸೆ ಇಟ್ಕೆ. ಲಾರಿಲಿ 2700 ತುಂಬ್ತಾರೆ. 2700 ಇಟ್ಕೆ ತುಂಬ್ತಾರೆ. ನೀವು 3000 ಇಟ್ಕೆ ಅಂತ ಹಾಕ್ತಾರೆ. ನಮ್ಮ ಹತ್ರ ಗೋಡಲ್ಲಿ 2700 ತುಂಬೋದವ್ರು. ನೀವು 3000 ಅಂತ ಈಟ್ ಅಂತ ತುಂಬ್ತಾರೆ. ನೀವ್ ಹೆಂಗಾರು ಇಳಿಸಿ 3000 ಬರ್ತದೆ. ಅದಿರೋದೇ 2700 ಇಟ್ಕೆ ಇದೆ. ನಮ್ಮ ಹತ್ರ 80 ಪೈಸೆ ಕೊಟ್ಟು ತಗೊಳ್ಳೋರು ಅಲ್ಲಿ ಗೋಡಲ್ಲಿ. ಒಂದು ಇಟ್ಟಿಗೆ ಗೂಡು ಸೂಪರ್ ಸಕ್ಸಸ್, ಒಳ್ಳೆ ಲಾಭ ಬಂತು. 2ನೇ ಗೂಡು ಲಾಸ್ ಆಗೋಯ್ತು. ಅದನ್ನ ಇಜ್ಜಿಲಲ್ಲಿ ಸುಡ್ತಾರೆ, ಭತ್ತದ ಹೊಟ್ಟಲ್ಲಿ ಸುಡ್ತಾರೆ, ಸೌದೆಯಲ್ಲಿ ಸುಡ್ತಾರೆ. ಒಂದ್ ಇಟ್ಟಿಗೆ ಹಿಂಗೆ ನಾವು ಗೊತ್ತಿಲ್ಲದೆ ಅನುಭವ ಇಲ್ಲದೆ ಮಾಡಕ್ ಹೋಗಿದಾಗ ಕೆಲಸಗಾರಅಂತ ಚೀಟ್ ಮಾಡ್ಬಿಟ್ರು. ಅದೆಲ್ಲ ಕಪ್ಪಾಗೋದು ಇಟ್ಟಿಗೆಗಳು, ಗೋಡೆ ಹಾಳಾಗೋಯ್ತು. ಒಂದ್ ಗೋಡಿಗೆ 1 ಲಕ್ಷ ಇಟ್ಟಿಗೆ ಹಾಕ್ತಿವಿ. 1 ಲಕ್ಷ 1,10,000 1,20,000 ಹಾಕ್ತಿವಿ. ಎಲ್ಲ ಕೆಲಸ ಮಾಡಿದೀನಿ ಸರ್, ಎಲ್ಲಾ ಕೆಲಸ ಮಾಡಿದೀನಿ ಅಷ್ಟೇ. ಅದೊಂದೇ ಮನಸ್ಸಲ್ಲಿ ಇದ್ದಿದ್ದು ದುಡಿಮೆ. ಯಾಕಂದ್ರೆ ನಾನು ಎಲ್ರಿಗೂ ಏನ್ ಹೇಳ್ತೀನಿ ಗೊತ್ತೇ, 1 ನಿಮಿಷಕ್ಕೆ 60 ಸೆಕೆಂಡ್, 1 ಗಂಟೆಗೆ 60 ನಿಮಿಷ, 1 ದಿನಕ್ಕೆ 24 ಗಂಟೆ, 1040 ನಿಮಿಷ, 86,000 ಸೆಕೆಂಡ್ ಪರ್ ಡೇ ಬರ್ನ್ ಮಾಡ್ತಾವೆ. ಯಾವ್ದು ಬೇಡ. 2025 ಡಿಸೆಂಬರ್ ತಿಂಗಳು 2ನೇ ತಾರೀಕು ಹೋಗ್ತೀನಿ. 27 ದಿವಸ ಆದ್ರೆ 25 ಮುಗಿದೋಯ್ತು. 2025 ಮುಗಿದೋಯ್ತು. ಯಾರು ಕೇಳಿ ವಾಟ್ ಈಸ್ ಯುವರ್ ಅಚೀವ್ಮೆಂಟ್ಸ್ ಅಂತ ಕೇಳಿ ಈ ವರ್ಷದಲ್ಲಿ. ಸುಮ್ನೆ ಅವ್ರ ವಿಚಾರ, ಇವ್ರ ವಿಚಾರ ಡೈಮಂಡ್ ಟೈಡ್ ವೇಟ್ ಫಾನ್ ಅಂತ ಕಳೆದ ಸಮಯ ಮಶಾಣಕ್ಕೆ ಹೋದ ಬಂದ ಪ್ರವಾಹ ಮತ್ತೆ ತಿರುಗಿ ಬರೋದಿಲ್ಲ. ಅದಕ್ಕೆ ವಿವೇಕಾನಂದ ಏನ್ ಹೇಳಿದ್ದಾನೆ ಅಂದ್ರೆ, ಅರೈಸ್ ಅವೇಕ್ ಅಂಡ್ ವೇಟ್ ಇಲ್ದ ಗೋಲ್ ಇಸ್ ರೀಚ್ಡ್ ಅಂತ ಹೇಳಿದ್ದಾನೆ. ಮೊದಲು ನೀವು ಉದಯಿಸ್ರಿ, ಮಲಗಿರೋನ ಎಚ್ಚರಿಸ್ರಿ, ಸ್ವಲ್ಪ ನಿಧಾನ ಮಾಡಿ, ಗುರಿ ಮುಟ್ಟದ ತನಕ ಹೋರಾಟ ಮಾಡಿ ಅಂತ. ನಾನೇನ್ ಹೇಳ್ತೀನಿ ಅಂದ್ರೆ, ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ಬಟ್ ಮ್ಯಾನ್ ಮೇಕ್ಸ್ ಮೈಂಡ್ ಅಂತ. ಮನುಷ್ಯನಾದ ಮನಸ್ಸು ಮಾಡಿದ್ರೆ ಏನಾದ್ರು ಸಾಧ್ಯ ಮಾಡ್ಬೋದು. ತುಂಬಾ ಜನ ಹಾಳಾಗೋಗ್ತಾ ಇದ್ದಾರೆ. ಹೀಗೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಹಾಳಾಗೋಗ್ತಾರೆ, ಟೈಮ್ ಕಿಲ್ ಮಾಡ್ತಾರೆ. ಆಮೇಲೆ ಅವರೇ ಬರ್ಕಂತಾರೆ, ನಮ್ ಕೈಲಿ ಆಗಲ್ಲ, ನಮ್ ಕೈಲಿ ಇದಿಲ್ಲ, ದೇವ್ರು ಏನೋ ಮಾಡಿಲ್ಲ. ಅವನೇನ್ ಮಾಡ್ತಾನೆ, ತಾಯಿ ಗರ್ಭದಲ್ಲಿ ಇದ್ದಲೇ ಬರ್ದ್ಬಿಟ್ಟ ಅವನು, ನೀನ್ ಹಣೆ ಬಾರಿ ಇಷ್ಟ ಹೋಗಂತೇಳಿ. ತಾಯಿ ಗರ್ಭದಲ್ಲಿ ಇದ್ದಾಗ ಮಗು ಸಾಗರ, ಸಮುದ್ರ, ಬೆಟ್ಟ, ಗುಡ್ಡ, ಪರ್ವತ ಎಲ್ಲ ನೋಡಿರ್ತದೆ. ಈಚೆ ಬಂದ ತಕ್ಷಣ ಮುಗಿದೋಯ್ತು, ಏನಪ್ಪ ಕರ್ಕೊಂಡು ಎಲ್ಲೋ ಬಿದ್ಬಿಟ್ಟಲ್ಲ, ನಾ ಕರ್ಕೊಂಡೋಗಿ. ಅಲ್ಲಿಂದ ಅದು ಶುರು ಆಗುತ್ತೆ. ನೀವು ಬರ್ಕೋಬೇಕಷ್ಟೇ. ಹೇಳ್ದಲ್ಲ, ದಾನೆ ಪೇಲಿಕವತ್ತೆ ಕಾನೆ ವಾಲೆ ಕಾಣ. ನಿಮ್ಮ ಹೆಸರು ಹುಲ್ಲು ಹಾಕಿದಾನ ಅವನು, ಹುಡುಕಿ ಸಿಕ್ಕೇ ಸಿಗುತ್ತೆ. ನೆಗೆಟಿವ್ ಏನ್ ತಿಂಕೆ ಮಾಡ್ಬಿಡಿ ಸರ್, ಜೀವನ ಪಾಸಿಟಿವ್ ತಗೊಂಡು. ಓಕೆ, ಈ ಎಲ್ಲಾ ಲೈಫಲ್ಲಿ ಏರಿಳಿತಗಳ ನಡುವೆ ನೀವು ಬದುಕನ್ನ ಅದ್ಭುತವಾಗಿ ಕಳೆದ್ರಿ, ಬದುಕನ್ನ ಅದ್ಭುತವಾಗಿ ಕಟ್ಕೊಂಡ್ರಿ. ಮತ್ತೆ ಹೇಗೇನು ಸಿನಿಮಾಗೆ ಬರ್ಬೇಕಂತ ಅನಿಸ್ತು ನಿಮಗೆ? 2006-07 ನೀವು ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತೀರಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಅಲ್ಲಿಂದ ಒಂದಷ್ಟು ಏರಿಳಿತಗಳು ಮತ್ತೆ ಆಗುತ್ತೆ, ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಆ ಜರ್ನಿ ಬಗ್ಗೆ ಅದು ಏನಾಯ್ತಂದ್ರೆ, 81 ರಾಜ್ಕುಮಾರ್ ಸಂಘ ಮಾಡಿದ್ದು. ಓಕೆ, ಅಲ್ಲಾದ್ಮೇಲೆ ನನ್ನ ಫಾದರ್ ಮನೆಗೆಲ್ಲ ಮಾಡ್ಕೊಂಡೆ, ಮಂಜುನಾಥ್ ನಗರ ಬಂದು ಸೇರ್ಕೊಂಡು ಏನು ಕೆಲಸ ಇತ್ತು. ಕೊನೆಗೆ ಇದ್ದಕ್ಕಿದ್ದಾಗ ಆ ಏರಿಯಾನು ಬಿಡೋ ಒಂದು ಸಂದರ್ಭ ಬಂದ್ಬಿಡ್ತು. ತುಂಬಾ ಏನು ವ್ಯವಹಾರದಲ್ಲಿ ಬೇಡ ಅಂತ ಹೇಳಿ ಹಸುನೆಲ್ಲ ಕೊಟ್ಬಿಡು. ಥಿಯೇಟರ್ ಬಂದ್ಮೇಲೆ, PLS ಬಂದ್ಮೇಲೆ ನಮ್ಗೆಲ್ಲ ಸಂಘದಲ್ಲಿ ಯಾರಾಗಿದ್ರೆಲ್ಲ ಬೇರೆ ಬೇರೆ ಆಗೋದು. ಆಮೇಲೆ ಇದ್ದಕ್ಕಿದ್ದಾಗ ನಾನು ಲ್ಯಾಂಡ್ ಬಿಸ್ನೆಸ್ಗೆ ಕೈ ಹಾಕಿದ್ರಿ. ಒಂದೇ ಮನೆಗಳು ತೋರ್ಸೋದು, ಬಾಡಿಗೆಗೆ, ಲೀಸ್ಗೆ, ಸೈಟ್ಗಳು ಕೊಡ್ಸೋದು, ಇವೆಲ್ಲ ಮಾಡಿ ಶುರು ಮಾಡಿ. ಅಯ್ಯೋ ಎಲ್ಲ ಮಾಡಿದ್ರಿ. ಒಂದ್ ದಿವಸ ಏನಾಗೋಯ್ತು ಅಂದ್ರೆ, ಯಾರೋ ಒಬ್ರು ಬಂದು ಮರಿ ಜಾಸ್ತಿ ಮಾಡಿಸ್ಕೊಬಾರೋ ಅಂತ ಹೇಳೋನು. ನಾನು PLS ನಲ್ಲಿ ಸೀನಿಯರ್ ಇನ್ಸ್ಪೆಕ್ಟರ್ ಆದಾಗ ನನಗೆ ಗಾಡಿ ಬುಲೆಟ್ ಇಸ್ಕೊಳಕೊಂಬ, ನಾನು ಬುಲೆಟ್ ಇಟ್ಕೊಂಡಿದ್ದೆ, ಎಲ್ಲ ಗಾಡಿ ಓಡಿಸಿದ್ದೆ, ಬುಲೆಟ್ ಇತ್ತು. ಜೆರಾಕ್ಸ್ ಮಾಡಿಸು ಅಂತಂದ. ಕಪಾಳಕ್ಕೆ ಬೈಟ್ ಹೊಡೆದಾಗ ಆಗೋಯ್ತು ನನಗೆ. ನಾನು ಹೆಲ್ಮೆಟ್ ಇಸ್ಕೊಳಕೊಬ್ಬ, ಬ್ರೀಫ್ ಕೇಸ್ ತಗೊಳಕೊಬ್ಬ, ಗಾಡಿ ನಿಲ್ಸಿದ್ರು. ಅವ್ನಿಗೆ ಗಾಡಿ ಈ ತರ ಬೇಕು ಅಂತ ಕೇಳಿದಾಗ ಅವ್ನಿಗೆ ಇರಿಟೇಟ್ ಆಯ್ತು. ಏನು ಮಾಡಕ್ಕಾಗಲ್ಲ, ಫೇಸ್ ಮಾಡುವಾಗ ಒಂದು ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದೆ. ಅದು ಮೊದಲನೇ ವ್ಯಾಪಾರ. ಅದು ನನಗೆ 16,000 ರೂಪಾಯಿ ಫಸ್ಟ್ ನನಗೆ ಆ ಸೈಟ್ ಖರೀದಿಗೆ ಲಾಭ ಸಿಕ್ತು. ಅಲ್ಲಿಂದ ಶುರು ಆಯ್ತು. ಚೆನ್ನಾಗಿ ಬೆಳೆದೆ, ಅನುಕೂಲ ಮಾಡ್ಕೊಂಡೆ. ಆಗ ನಮ್ಮ ಡೈರೆಕ್ಟ್ರು ಹಳೆ ಬಾಲ್ಬೇಕು ಅಧ್ಯಕ್ಷ ಆಗಿದ್ದವನು, ರಮೇಶ್ ಸುರ್ವೆ ಅಂತ. ಅವನಿಗೆ ಒಂದು ಫಂಕ್ಷನ್ ಕರೆದ ಚೀಫ್ ಗೆಸ್ಟ್ ಆಗಿ. ಹೋಗಿದ್ರಿ, ಅಲ್ಲಿ ಸನ್ಮಾನ ಮಾಡಿದ್ವಿ. ಸನ್ಮಾನ ಮಾಡಿಸ್ಕೊಳ್ಳೋದು ಇದೆಯಲ್ಲ, ಅದಂತ ತಪ್ಪು ಬೇರೆ ಯಾವ್ದು ಇಲ್ವೇ ಇಲ್ಲ. ನಾನ್ ಬೇಕಾದಷ್ಟು ನನಗೆ ಅವಮಾನ ಆಯ್ತು. 100%. ಅದೇನಾಯ್ತಂದ್ರೆ, ನನಗನ್ಸುತ್ತೆ 1984-85 ಇರ್ಬೇಕಂತ ಕಾಣುತ್ತೆ. ಜೀವರಾಜ್ ಅಲ್ವಾ ಫಸ್ಟ್ ಸನ್ಮಾನ ಮಾಡಿದ್ದು. PLS ಅಂದಿದ್ದೆ ನಾನು, ಕ್ರೀಡಾ ಸಚಿವರಾಗಿದ್ರು. ಯವನಿಕಾದಲ್ಲಿ ಫಂಕ್ಷನ್ ಇತ್ತು, ಅವರು ನನಗೆ ಸನ್ಮಾನ ಮಾಡಿದ್ರು. ಆ ನಂತರದಲ್ಲಿ ಸುರುವೆ ಸನ್ಮಾನ ಮಾಡಕ್ ಕರೆದಾಗ ಮೈಕ್ ಕೊಟ್ರು. ಈ ಮೈಕು ಬಹಳ ಕೆಟ್ಟದ್ದು. ಅರಿವಿಲ್ ಏನೇನೋ ಮಾತಾಡ್ಬಿಡ್ತೀವಿ, ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ಈ ತರ ಮಾತಾಡೋರೆ ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡಿ ಅದಕ್ಕೊಂದು ಕ್ವಶನ್ ಬಾಕಿ ಇಟ್ಟು ಮಾಡ್ತಾರೆ. ಅನುಕೂಲ ದಿವಸ ನಾನು ಸಿನಿಮಾ ಮಾಡ್ತೀನಿ, ಅದಕ್ಕೆ ಇವನೇ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು
ಆ ಮೈಕಲ್ಲಿ ಹೇಳಿದೆ. ಬಟ್ ಮಾತು ತಪ್ಪಲಿಲ್ಲ. ಮಾತು ತಪ್ಪಿಲ್ಲ, ತಪ್ಪಾರ್ದು ಅಂತಾನೆ ಮಂದಾಕಿನಿ ಸಿನಿಮಾಗೆ ಕೈ ಹಾಕಿದ್ದು. ಅದು ಸಿನಿಮಾ ನಾನು ಮುಹೂರ್ತ ಮಾಡಿದ್ದು ನಾನು 9ನೇ ತಾರೀಕು ಕೊಟ್ಟಿರೋದ್ರಿಂದ 9/9/2007 ನಾನು ಸಿನಿಮಾಗೆ ಮುಹೂರ್ತ ಮಾಡಿದೆ. ಮತ್ತೆ ಜನ ಎಲ್ಲರೂ ಸ್ವಲ್ಪ ಪಾರ್ವತಮ್ಮವರೇ ಅದನ್ನ ಕ್ಯಾಮ್ರಾ ಎಲ್ಲ ಮಾಡಿದ್ದು, ಕ್ಲಾಪ್ ಮಾಡಿದ್ದು, ತುಂಬಾ ಜನ ಬಹಳ ಜನ ಸೇರಿದ್ರು. ನಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ರು. ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಮಂದಾಕಿನಿ ಸಿನಿಮಾ. ಆ ಸಿನಿಮಾ ನಾನೇನ್ ತಿಳ್ಕೊಂಡ್ರೋ ನಾನು ಸಾಕಷ್ಟು ಸಭೆಗಳಲ್ಲೆಲ್ಲ ಹೇಳಿದ್ದೀನಿ. ಸಿನಿಮಾ ಅಂದ್ರೆ ಬೆಳೆಯಕ್ಕೆ ಒಬ್ಬ ಬರ್ತಾನೆ, ಹಾಳು ಮಾಡಕ್ 100 ಜನ ಉಟ್ಕೊಂತಾರೆ. ಇವತ್ತು ಏನಿದೆ ಸಿನಿಮಾ, ಇನ್ ಯಾವ್ದೋಕ್ ಹೋಗ್ಬೋದು. ಈಗ ಯಾವ್ದೋ 4-5 ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾ ಬಂದಿದೆ. ಅದಾದ್ಮೇಲೆ 150 ಸಿನಿಮಾ ಬಿದ್ದೋಗಿದೆ. ಬಿದ್ದೋಗಿರೋ ಸಿನಿಮಾ ಯಾರು ಜ್ಞಾಪಕೊಳ್ಳೋದೇ ಇಲ್ಲ. ಗೆದ್ದಿರೋ ಸಿನಿಮಾನ ಜ್ಞಾಪಿಸ್ಕೊಂತಿರ್ತಾರೆ. ಆ 150 ಸಿನಿಮಾ ಬಿದ್ದೋಗಿರೋ 150 ಜನ ಪ್ರೊಡ್ಯೂಸರ್ ಹಾಳಾಗೋಗ್ಬಿಟ್ಟಿದ್ದಾರೆ ಈಗ. ಅವ್ರ ಬದುಕಿ ಹೆಂಗೆ, ಅವ್ರು ಏನ್ ಮೋಸ ಮಾಡಕ್ ಬಂದ್ರ? ಇದನ್ ಕೇಳೋರು ಯಾರು? ಇದನ್ನ ಹೇಳೋರು ಯಾರು? ಯಾರು ಹೇಳಲ್ಲ. ಮಂದಾಕಿನಿ ಸಿನಿಮಾ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಬೇಸರವಾಗಿ ಹೇಳ್ತೀವಿ, ಇದು ನನ್ನ ಕೊನೆಯ ಸಿನಿಮಾ ಅಂತೇಳಿ ಒಂದು ಎಲ್ಲರಿಗೂ ಕರೆದು ಮೂಮೆಂಟ್ ಹಾಕೊಡ್ತೀರಿ. ಯಾಕೆ ಅಷ್ಟು ಬೇಸರ ಆಯ್ತು ಅಂತ? ಪ್ರಥಮ ಹಾಗೂ ಅಂತಿಮ ಕಾಣಿಕೆ ಅಂತ ಹೇಳಿ ಮೂಮೆಂಟ್ ರೆಡಿ ಮಾಡಿಸ್ದೆ. ಯಾರು ಕೊಟ್ಟಿಲ್ಲ ಸಿನಿಮಾದಲ್ಲಿ. ಪ್ರಥಮವಾಗಿ ಅಂತಿಮ ಕಾಣಿಕೆ ಅಂತ ಮೂಮೆಂಟ್ ಕೊಟ್ಟೆ. ಹೌದು, ಸರಿ. ಆಮೇಲೆ ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ, ನಾವೇನ್ ಅಂದ್ಕೊಂಡಿದ್ದು ಅದೆಲ್ಲ ಆಗ್ಲಿಲ್ಲ. ನಮ್ಮ ಸಿನಿಮಾದಲ್ಲಿ ಎಂತ ಇರೋದು ಇವತ್ತಿರೋದು ನಾನು ನೋಡ್ತಿರೋದಿಲ್ಲ, ಭಯಂಕರ ಯಾವ್ದು ಇರ್ಲಿಲ್ಲ. ಆಗ ಕಮಿಷನರ್ ಫಿಲಿಂ ಸೆನ್ಸಾರ್ ಆಫೀಸರ್ ಒಂದು ಚಂದ್ರಶೇಖರ್ ಅಂತ ಇದ್ರು. ಅದ್ ಯಾವರೇ ಮಾಡಿದ್ರು ಅವ್ರು ಏನು ಮಾಡಿದ್ರೆ ಗೊತ್ತಿಲ್ಲ. ಇದ್ದಕ್ಕಿದ್ದಾಗ ಸಿನಿಮಾ ಅಂತ ನನಗೆ ಕೊಟ್ಟರು ಸಿನಿಮಾ. ನಾನು ನನ್ನ ಡೈರೆಕ್ಟರ್ ಬಜೆಟ್ ಇದ್ದಿದ್ದು 70 ಲಕ್ಷ. ಸಿನಿಮಾ ಮುಗ್ದಿದ್ದು 3.5 ಕೋಟಿ. 3.5 ಕೋಟಿ ಸಿನಿಮಾ ಮುಗ್ದಿದ್ದು. ಇಲ್ಲಿ ನೋಡಿದ್ರೆ ಇದಕ್ಕೆ ಸಿನಿಮಾ ತೆಗಿ 3.5 ಕೋಟಿ ಯಾಕೆ ಖರ್ಚು ಮಾಡ್ಬೇಕು? ಒಂದ್ ಸಣ್ಣ ಸೀನ್, ಅದು ಸೀನ್ ಅಂದ್ರೆ ಅವ್ಳು ಕಲ್ಪನೆ ಮಾಡ್ಕೊತಾಳೆ. ಆ ಸೀನ್ಗೆ ಅದನ್ನ ಸಿನಿಮಾ ಅಂತ ಕೊಟ್ರು. ಅದಾದ್ಮೇಲೆ ಇವತ್ತಿರೋ ಸಿನಿಮಾಗ ನನ್ನ 108 ಲಿಸ್ಟ್ ಅವೆ. 108 ಲಿಸ್ಟ್ ಅವೆ. ಇವತ್ತು ಮೋಸ ಆಗಿರೋದು, ಎಲ್ಲರಾಗಿರೋದು, ಆ ತರ ಭಾಷೆಗಳು ಬರ್ತಾ ಇರೋದು ಎಲ್ಲ ಇದೆ. ಅದಕ್ಕೆ ಇವತ್ತರೆಗೂ ಯೂಸ್ ಸರ್ಟಿಫಿಕೇಟ್ ಕೊಟ್ಕೊಂಡು ಮಾಡಿದ್ರೆ ಎಲ್ಲ ರಾಜಕೀಯ ಆಯ್ತು. ಆಮೇಲೆ ನನಗೆ ಅಪರ್ಣ ಥಿಯೇಟರ್ ಡೇಟ್ ಬುಕ್ ಆಗಿತ್ತು. ಚಂದನ್ ಮಲ್ ಅಂತ ನಡೆಸ್ತಾ ಇದ್ದ ಅವನು, ಅಪರ್ಣ ಥಿಯೇಟರ್. ಅವ್ರು ನಡೆಸ್ತಾ ಇದ್ರು ಅದನ್ನ. ನಾಳೆ ಬ್ಯಾಕಳ್ಳಿ ಅಂತ ಡೇಟ್ ಕೊಟ್ಬಿಟ್ರು. ನಾನು ಪೇಪರ್ ಪಬ್ಲಿಸಿಟಿ ಕೊಟ್ಬಿಟ್ಟೆ. 3 ಡೇಸ್ ಇದೆ. ಆಸೆ ಗೊತ್ತಿಲ್ಲದೆ ವಿಜಯರಾಘವನ ಸಿನಿಮಾ ಬಂದ್ಬಿಡ್ತಾ ಥಿಯೇಟರ್ಗೆ. ನನ್ನ ಥಿಯೇಟರ್ ಇಲ್ಲ ಅಂತಂದ್ರು. ಆಗ ತ್ರಿಭುವನ್ಗೆ ಹೋದೆ. ಯುಗಾದಿ ಹಬ್ಬ ಇರ್ಬೇಕು ಅವತ್ತಿನ ದಿವಸ. ಯುಗಾದಿ ಹಬ್ಬದ ಇದು ಗಾಂಧಿನಗರದಲ್ಲಿ ನನ್ನ ಸಿನಿಮಾಗೆ ದೊಡ್ಡದಾಗಿ ಯಾರು ಪೋಸ್ಟರ್ ಮಾಡಿಸಿದ್ದಾರೆ. ಏನ್ಬಿಟ್ಟು ಯಾರು ಮಾಡಿದಾರೆ ಗೊತ್ತಿಲ್ಲ. ಯಾರ ಹುಡ್ಕಕ್ ಹೋಯ್ತೀರಿ? ನಿಮ್ ಸಿನಿಮಾ? ಹೌದೌದು, ಡಿಆರ್ ಹಾಕಿ ಎಲ್ಲಾ ಕಡೆ ಡಿಆರ್ ಹಾಕ್ಬಿಟ್ಟಿದ್ದಾರೆ ರಿಲೀಸ್ ಅಂತ ಹೇಳ್ಬಿಟ್ಟು. ಅಂತ ಬರೋದು ಏನಲ್ಲಿ ಹೀರೋಯಿನ್ ಫೋಟೋ ಇಟ್ಬಿಟ್ಟು ಮಾತಾಕಿರಿ ಅಂತ ಮಾಡೋರೆ. ನಾವು ಅನ್ಸೇ ಇಲ್ಲ. ಇದು ಬೇಕಂತಾನೆ ಟಾರ್ಗೆಟ್ ಮಾಡಿದ್ರು. ಆಮೇಲೆ ನನಗೆ ಏನೇನು ಇತ್ತು, ವಿಚಾರಗಳು ಇತ್ತು, ಮಧ್ಯದಲ್ಲಿ ಬಹಳ ಸಮಸ್ಯೆಗಳಾಯ್ತು. ಥಿಯೇಟರ್ಗಳು ಕೊಡ್ಲಿಲ್ಲ. ಅವತ್ತಿನ ಕಾಲಕ್ಕೆ ಹೇಳ್ತಿದ್ದೆ. ನಾನು ಥಿಯೇಟರ್ ಇದ್ದವನು, ಥಿಯೇಟರ್ ಡೆಪ್ತ್ ಗೊತ್ತಿರೋನು. ಅವತ್ತಿನ ಕಾಲದಲ್ಲಿ ಪ್ರೊಜೆಕ್ಟರ್ಗೆ ನಾವು ಪಾಸಿಟಿವ್ ನೆಗೆಟಿವ್ ಕಾರ್ಬನ್ ಹಾಕಿ ಸಿನಿಮಾ ತೋರಿಸ್ತಾ ಇತ್ತು. ನನಗೆ ಸ್ಕ್ರೀನ್ ಏನು, ಸೀಟ್ ಏನು, ಕೆಪಾಸಿಟಿ ಏನು, ಡಿಆರ್ ಅಂದ್ರೆ ಏನು, ನನ್ಗೆ ಆಲ್ಮೋಸ್ಟ್ ಆಲ್ ನನ್ಗೆ ಅಹಂಕಾರದಲ್ಲಿ ಹೇಳ್ಬಾರ್ದು, ಬಹಳ ವಿಷಯ. ಈಗ ನಾವು ನೋಡಿ ₹2.20 ಟಿಕೆಟ್ ಇತ್ತಲ್ಲ ಸರ್, ನಮ್ ಗ್ಲಾಸ್ ಎಷ್ಟು ಗೊತ್ತಾ? ಬರ್ಕೊಳ್ಳಿ, ₹1,086 ₹40 ಎಲ್ಲ ಲೆಕ್ಕ ಹಾಕಿದ್ರೆ. ಇದ್ರಲ್ಲಿ ನಾವು ET ತೆಗಿಬೇಕು. ET ಅಂದ್ರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಮನೋರಂಜನೆ ತೆರಿಗೆ, ತಲೆಗಂದೆ ತೆರಿಗೆ, ಒಟ್ಟು ತೆರಿಗೆ, ಕಾರ್ಬನ್ ಫೀಸು, RP ಬಾಟ, ಶೋ ಟ್ಯಾಕ್ಸ್. ಆ ಶೋಗೆ ಎಲ್ಲ ತೆಗೆದ್ರು ನಾವು ಡಿಸ್ಟ್ರಿಬ್ಯೂಟರ್ಗೆ ದುಡ್ಡು ಕೊಡ್ತಾ ಇದ್ದು ಪ್ರತಿ ವಾರ. ನಮ್ ಥಿಯೇಟರ್ ಅಲ್ಲಿ ಅಂಕಂದ್ರೆ ಹೇಳ್ಬಾರ್ದು, ನಮ್ ಥಿಯೇಟರ್ ಅವತ್ತಿನ ಕಾಲಕ್ಕೆ ನಮ್ಮ ಯಜಮಾನ್ ವೀರಣ್ಣವ್ರು ಮಾಡಿರೋ ಕಂಡೀಷನ್, ಗುರುವಾರ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ, ಗುರುವಾರ ಕ್ಲೋಸ್ ಆಗುತ್ತೆ, ಶುಕ್ರವಾರ ಚೆಕ್ ಹೋಗ್ಬೇಕು ಅವ್ರಿಗೆ. ಥಿಯೇಟರ್ ಹತ್ರ ಬರೆಯೋದು, ಕಾಯಿಸೋದು, ಕೊಡೋದು, ಅವೆಲ್ಲ ಸ್ಟೋರಿನೇ ಇಲ್ಲ ಅಲ್ಲಿ. ಯಾವ ಕಾರಣಕ್ಕೂ ಸ್ಟೋರಿ ಇಲ್ಲ. ಗ್ರೇಟ್ ಬಿಡಿಯೋದು ಶಿಸ್ತಂದ್ರೆ ನಮ್ಮ ಅಕ್ಕಯ್ಯ ಮತ್ತೆ ವೀರಣ್ಣ ಅವ್ರು ಕಲ್ಸಿದ್ದೆ ಇವತ್ತರೆಗೂ ಈಗಲೂ ನಡೀತಾ ಇರೋದು ಅವರಿಂದಾನೆ. ಮೂಲ ತಾಯಿ ಬೇರೆ ಅವರೇ. ಆತರ ಪೇಮೆಂಟ್ ಕೊಡ್ತಾ ಇದ್ರು. ನನಗೆ ಬಹಳ ನಮ್ ತಗೊಂಬರೋ ಸಿನಿಮಾ ನಮ್ ಥಿಯೇಟರ್ ನಾನು ಸಿನಿಮಾ ಹಾಕಿ ನಾನು ದುಡ್ಡು ತಗೊಳಕ್ಕೆ ಬಹಳ ಕಷ್ಟಪಟ್ಟೆ. ನಮ್ ಥಿಯೇಟರ್ ನಾವು ಕಟ್ಬೇಕಲ್ಲ, ದುಡ್ಡು ಕಟ್ಬೇಕಲ್ಲ. ದುಡ್ಡು ಅವ್ರ ವಾರ ದುಡ್ಡು ಹೋಗಿರೋದು ಅವ್ರ ತಾನೇ ಹೋಗ್ತದೆ ದುಡ್ಡು. ಆ ದುಡ್ಡು ತಗೊಳಕ್ಕೆ ನಮ್ಗೆ ಕಷ್ಟ ಆಗೋಯ್ತು, ಬಹಳ ಕಷ್ಟ ಆಯ್ತು. ಇಲ್ಲಿ ಆ ಥಿಯೇಟರ್ ನಿಮಗೆ ಸಿಗ್ಲಿಲ್ಲ ಮಂದಾಕಿನಿಗೆ? ಮತ್ತಾಗಿ ಏನು ಸಿಕ್ಲಿಲ್ಲ, ದುಡ್ಡೇ ಬರ್ಲಿಲ್ಲ. ಯಾರೋ ಓಪ್ಲೆಸ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅಂತ ಸ್ಕ್ರಿಪ್ಟ್ ತಗೊಂಡ, ಸ್ಯಾಟಲೈಟ್ ತಗೊಂಡ, ಸುವರ್ಣಗೆ ಅಂತ. ಇವತ್ತು ಇಂಡಸ್ಟ್ರಿಲ್ ಅವನೇ, ನಾನೇನು ಹೆಸರು ಹೇಳಕ್ ಹೋಗಲ್ಲ, ಇಂಡಸ್ಟ್ರಿಲ್ ಇದ್ದಾನೆ ಅವನುವೆ. ದುಡ್ಡು ಬರಲಿಲ್ಲ. ಅವ್ನು ನಮ್ಗೆ 35 ಲಕ್ಷಕ್ಕೆ ತಗೊಂಡ, 10 ಲಕ್ಷ ಅಡ್ವಾನ್ಸ್ ಕೊಟ್ಟ, ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿಸ್ಕೊಂಡ. ನಮ್ಗೇನ್ ಗೊತ್ತೆ ಅಗ್ರಿಮೆಂಟ್ ಓದೋದು ಏನಿದೆ ಎಲ್ಲ ಮಾಮೂಲಿ ಮಾಡ್ತಾರೆ, ಮಾಡ್ಕೊಟ್ಟು ನಂಬಿಕೆ. ಅದ್ರಲ್ಲಿ ಬರ್ದಿದ್ದ ಅವ್ನ ಕಾಲಮಲ್ಲಿ 6 ತಿಂಗಳಲ್ಲಿ ನೀವು A ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿ
ಇವ್ ಸರ್ಟಿಫಿಕೇಟ್ ಕೊಟ್ರೆ ನಾನು ಮಿಕ್ಕಿದ್ರು ರಿಲೀಸ್ ಮಾಡ್ತಿಲ್ಲ, ಮಾಡಲ್ಲ, ಮುಟ್ಕೋಲ್ ಹಾಕೋತೀನಿ ಅಂತ ಬರ್ದಿದ್ದ. ಅವ್ನ ಕಾಲಂ ಬರ್ದಿದ್ದ, ಗೊತ್ತಿರಲಿಲ್ಲ. ಅದು ಗೊತ್ತಿರಲಿಲ್ಲ. ನಾವು ಇವು ಮಾಡಿಸೋಷ್ಟಕ್ಕೆ 1 ವರ್ಷ ಆಗೋಯ್ತು ಸರ್. ಅದು ನಮ್ಗೆ ನಾನು ಓದೇ ಇಲ್ಲ, ಅದನ್ನ ಅಗ್ರಿಮೆಂಟೇ ನೋಡಿಲ್ಲ ನಾವು. ಅದೇ ನಂಬಿಕೆ ಮೇಲೆ ಅದಕ್ಕೆ ಹಿಂಗ ಆಯ್ತಲ್ಲ ಅಂತ ಹೇಳಿ ನಾನು ಕೇಳಿದೆ. ಇಲ್ಲ ರೀ, 6 ತಿಂಗಳಲ್ಲೇ ಬರ್ಲಿಲ್ಲ, ಯಾವುದೇ ಕಾರಣಕ್ಕೂ ಕೊಡಕ್ಕಾಗಲ್ಲ ಅಂದ್ರು. ಅದಾಗಲೇ ಸುವರ್ಣಲ್ಲಿ ನಡೀತಾ ಇದ್ದೆ, ನಮ್ಮ ಸಿನಿಮಾ ಓಡ್ತಾ ಇದ್ದೆ. ನಾನು ಸ್ಟೇ ತಗೊಂಡ್ಬಂದು ಏನೇನೋ ಮಾಡಿದೆ, ಸರಿ ಬಿಟ್ಟುಬಿಟ್ಟೆ, ಬೇಡ ಆಳ್ಬಿದ್ದೋಲಿ ಅಂತ ಬಿಟ್ಟೆ. ಸಿನಿಮಾ ಸಹವಾಸ ಸಾಕಪ್ಪ ಅಂತ ದೂರ ಇದ್ದೆ. ಪ್ರಥಮ ಅಂತಿಮ ಕಾಣಿಕೆ ಅಂತ ಮೊಮೆಂಟೋ ಕೊಟ್ಟು, ಅವತ್ತಿನ ಕಾಲದಲ್ಲಿ ಹಳೆ ಪ್ರೆಸ್ ರಿಪೋರ್ಟ್ ಎಲ್ಲ ನಂಗೆ ಬಹಳ ಗೊತ್ತು. ನಮ್ಮ ಎಸ್ ಮೂರ್ತಿ ಸರ್ ಆಗ್ಬೋದು, ಶ್ರೀನಿವಾಸ್ ಸರ್ ಆಗ್ಬೋದು, BJS ತುಂಬಾ ಜನ ಬಹಳ ಜನ ಇದ್ರು, ದೊಡ್ಡ ದೊಡ್ಡವರೆಲ್ಲ ಬಹಳ ಹೇಳ್ಕೊಂಡ್ರು. ನನಗೆ ಇವತ್ತಿಗೂ ನಾನು ಆಂಕರ್ ಇಂಡಸ್ಟ್ರಿನಲ್ಲಿ ಬೆಂಕುಶ್ರೀ ಅಂದ್ರೆ ಮೀಡಿಯಾ ಆಗ್ಬೋದು ಅಥವಾ ಬೇರೆಯವರಾಗ್ಬೋದು ನಾನು ಇವತ್ತು ಪ್ರೀತಿಸ್ತಾರೆ, ಇವತ್ತು ಗೌರವಿಸ್ತಾರೆ. ಸಾಕು, ಅದೊಂದೇ ಭಾಗ್ಯ ಸಾಕು. ದುಡ್ಡು ನಾನು ಸಂಪಾದನೆ ಮಾಡಿದ್ದೀನಲ್ವಾ ಅಂತ ಬಿಟ್ಬಿಡೆ ಸಿನಿಮಾ ಬೇಡ. ಸರ್, ಅದಾದ್ಮೇಲೆ ಮತ್ತೆ ಅಗೇನ್ ಸ್ವಲ್ಪ ಗ್ಯಾಪ್ ತಗೋತೀರಿ, ಮತ್ತೆ ಸಿನಿಮಾ ನಿಮ್ಮನ್ನ ಕೈ ಬೀಸ್ ಕರೆಯುತ್ತೆ, ಮತ್ತೆ ಬರ್ತೀರಿ. ಅಲೆಮಾರಿ ಅಂತ ಒಂದು ಒಳ್ಳೆಯ ಸಿನಿಮಾನ ಕೂಡ ಮಾಡ್ತೀರಿ. ಅಲ್ಲಿಂದ ಮತ್ತೆ ಜರ್ನಿ ಶುರುವಾಗುತ್ತೆ. ಮಂದಾಕಿನಿಗೆ ನನಗೆ 2 ರಾಜ್ಯ ಪ್ರಶಸ್ತಿ ಸಿಕ್ತು. ಒಂದು ರೀಲಿಕ್ ರೈಟರ್ಗೆ, ಒಂದು ಬ್ಯಾಕ್ ಸಿಂಗರ್ಗೆ, ಹಿನ್ನೆಲೆ ಗಾಯಕಿಗೆ 2 ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು. ಇನ್ನು ಸಿನಿಮಾ ಬೇಡ ಅಂತ ನಾನು ದೃಢ ನಿರ್ಧಾರ ಮಾಡ್ಕೊಂಡಿದ್ದೆ, ಮಾಡಲ್ಲ ಅಂತಾನು ಕೂತಿದ್ದೆ. ಈ ನಮ್ಮ ಜೋಗಿ ಸಿನಿಮಾ ಪ್ರೊಡ್ಯೂಸರ್ ಇದೆ ಕೃಷ್ಣ ಪ್ರಸಾದ್, ಅವರು ಪಚ್ಚಿ ಇದ್ದ, ನಾನು ಬಹಳ ಸ್ನೇಹಿತರು. ನಾನು ಸ್ನೇಹಿತರಕ್ಕಿಂತ ನನಗೆ ಒಂದು ಬಾಂಧವ್ಯ ಇದೆ, ಬಾಂಡಿಂಗ್ ಇದೆ, ಒಳ್ಳೆ ಬಾಂಡಿಂಗ್ ಇದೆ. ಜೋಗಯ್ಯ ಸಿನಿಮಾ ತಗೊಳ್ಳೋಣ ಅಂತೇಳಿ ಮಾಡಿದ್ರು. ಅಯ್ಯೋ ಬೇಡ, ಸಿನಿಮಾ ಸಾಹಸ ಬೇಡ, ಹೋಗದೆ ಯಾವ ಸಾಹಸನ ಬೇಡ ಅಂದೆ. ಇಲ್ಲ, ನಮ್ಮ ಅವ್ರದ್ದೊಂದು ಸ್ಟುಡಿಯೋ ಇತ್ತು, ಅಶ್ವಿನಿ ಸ್ಟುಡಿಯೋ ಇತ್ತು. ಅಲ್ಲೇ ಎಡಿಟಿಂಗ್ ಎಲ್ಲ ಆಗಿರೋದು, ಡಬ್ಬಿಂಗ್ ಆಗಿರೋದು. ಸಿನಿಮಾ ನಾವು ನೋಡಿದ್ದೀವಿ, ಬಹಳ ಚೆನ್ನಾಗಿದೆ. ಜೋಗಿ ಸೂಪರ್ ಹಿಟ್ ಸಿನಿಮಾ. ಜೋಗಿಂದು 100ನೇ ಸಿನಿಮಾ ಶಿವಣ್ಣಂದು ಅಂತ. ನನಗೂ ಹುಚ್ಚು ಬೇರೆ. ಶಿವಣ್ಣ ತಿರುಗಿದ್ರೆ ಅವರು ಮೊದಲನೇ ಸಿನಿಮಾ ಯಾರು ಹೀರೋಗಳ್ದು ಆ ತರ ಸಿನಿಮಾ ಅಷ್ಟು ಸೂಪರ್ ಹಿಟ್ ಆಗಿರ್ಲಿಲ್ಲ. ಆನಂದ್ ನಾನು ಬೇರೆ ಟಿಕೆಟ್ ಕೊಟ್ಟಿದ್ದೆ, 100 ದಿನ 3 ಸಿನಿಮಾ ಟಿಕೆಟ್ ಕೊಟ್ಟಿದ್ದೆ. ಇದು 100 ಸಿನಿಮಾ ಬೇರೆ, ನಾನು 3 ಸಿನಿಮಾ ಟಿಕೆಟ್ ಕೊಟ್ಟಿದ್ದೆ. 100ನೇ ಸಿನಿಮಾ ಶಿವಣ್ಣಂದು. ಕೈ ಹಾಕಣ್ಣ ಅಂತ ಹೋಗಿ ಜೋಗಯ್ಯ ತಗೊಂಡೆ ಡಿಸ್ಟ್ರಿಬ್ಯೂಷನ್ಗೆ. ನಮ್ದೇ ಥಿಯೇಟರ್ ಇತ್ತು, ಚೌಲ್ಟ್ರಿ ಇತ್ತು. ಆ ಚೌಲ್ಟ್ರಿನಲ್ಲಿ ನಾನು ಕರೆದಿರಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಶಿವಣ್ಣನ ಸಿನಿಮಾ ಈ ಮಟ್ಟದಲ್ಲಿ ಪ್ರಚಾರ ಮಾಡಿದ ಒಂದೇ ಸಿನಿಮಾ ಜೋಗಯ್ಯ. ಯಾವಾಗ ಆನಂದಿಂದ 180 ಥಿಯೇಟರ್ BKTಗೆ ಹಾಕಿದ್ದ ನಾವು. 250 ಥಿಯೇಟರ್ BKT, 250 ಥಿಯೇಟರ್, 180 ಥಿಯೇಟರ್ಗೆ ಕಟ್ಔಟ್ಸ್ ಹಾಕಿದ್ದು. ಒಂದು 50,000 ಟಿ ಶರ್ಟ್, 50,000 ಕ್ಯಾಪು, ಒಂದು 4 ಲಕ್ಷ CD ಬಾಂಬೆಯಿಂದ ತರಿಸಿದ್ದು. ಅದನ್ನ CD ಒಳಗಡೆ ಹಾಕೋದಿಕ್ಕೆ 500 ಜನ ಗಾರ್ಮೆಂಟ್ ಅವ್ರಿಗೆ ರಜಾ ಕೊಡಿಸ್ಬಿಟ್ಟು ಅವತ್ತಿಗೆ ಒಂದಿನಕ್ಕೆ 500 ರೂಪಾಯಿ ಲೇಬರ್ ಕೊಟ್ಟು 500 ರೂಪೀಸ್ ಊಟ ತಿಂಡಿ ಕೊಟ್ಟವ್ರಿಗೆ CD ಪ್ಯಾಕ್ ಮಾಡಿಸೋದು. ಬರೋರಿಗೆ ಫ್ರೀ CD ಕೊಡ್ಬೇಕು ಕೌಂಟರ್ ಅಲ್ಲಿ. ಆತರ ಮಾಡ್ಬೇಕು ಅಂತ ಹೇಳಿ ಏನೋ ಬಿಡಿ ದೊಡ್ಡ ಇಶ್ಯೂ ಮಾಡ್ಬಿಟ್ಟೆ ಇದ್ರಪ್ಪ. ಅವತ್ತಿಗೆ ಪಬ್ಲಿಸಿಟಿಗೆ ಶಿವಣ್ಣನ ಸಿನಿಮಾ 3.5-4 ಕೋಟಿ ರೂಪಾಯಿ ಅವತ್ತು ಅವತ್ತಿಗೆ ಮಾಡಿದೆ. ಜೋಗಯ್ಯ ಅಟ್ರ್ ಫ್ಲಾಪ್ ಸಿನಿಮಾ. ದುಡ್ಡು ಅಲ್ಲೊಂದಿಷ್ಟು ಹೋಯ್ತು ನಿಮ್ದು. ದುಡ್ಡು ಬಿಡಿ ಸರ್, ಅದೆಲ್ಲ ಜ್ಞಾಪಿಸ್ಕೊಳ್ಳೋದೇ ಬೇಡ ಸರ್. ಒಟ್ಟನ್ ಜೋಗಯ್ಯ ಬಂದೆ, ಹಿಂದೆನೆ ನಮ್ಮ ಬಿಡ್ಲಿಲ್ಲ, ಈ ತರ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಐತೆ ತೆಗೆಯೋಣ ಅಂತ ಅಲೆಮಾರಿಗೆ ಬಂದೆ. ಅವನು ಡೈರೆಕ್ಟ್ರು ಸಂತು ಅಂತ, ಅವನ ಕತೆ 100 ಜನಕ್ಕೆ ಹೇಳಿದ್ದ, ಯಾರು ಒಪ್ಪಿರ್ಲಿಲ್ಲ. ಬಟ್ ನಮ್ಮ ನಮ್ಮ ಚೌಟ್ರಿ ಕರ್ಸ್ತೆ ಅವನ್ನ. 6 ಗಂಟೆಗೆ ಕತೆ ಹೇಳಕ್ ಸ್ಟಾರ್ಟ್ ಮಾಡ್ದ, 8:30ಗೆ ಸಿನಿಮಾ ಕತೆ ಹೇಳೋದ್ ನಿಲ್ಲಿಸ್ದ. ನಾಳೆನೆ ಪೂಜೆ ಇಟ್ಕೋಗು ಸೂಪರ್ ಅಂತೇಳಿ ಅವನೇನೇ ಡೈರೆಕ್ಷನ್ ಹೋಗಿ ಮಾಡೋಗು ಅಂತ ಹೇಳಿದೆ. ಚೆನ್ನಾಗಿದ್ದೆ. ಅಲೆಮಾರಿ ಸಿನಿಮಾ ಅವನಿಗೂ ಅಷ್ಟೇ ಒಳ್ಳೆ ಸಾಹಿತ್ಯ ಇದೆ, ಚೆನ್ನಾಗಿ ಮಾಡ್ದ. ನಮ್ಗೇನು ಅದೇನು ಸಿನಿಮಾ ಏನು ಕೈ ಹಿಡಿದಿಲ್ಲ, ಹೆಸರು ಸಿಕ್ತು. ಅಲೆಮಾರಿ ಅಂದ್ರೆ ಹೆಸರು. ಅಲೆಮಾರಿ ಸಂತು ಅಂತಾನೆ ಕರೆಕ್ಟ್ ಶುರು ಮಾಡೋದು, ಆ ಮಟ್ಟಕ್ಕೆ ಅದಾಯ್ತು. ಈಗ ಬಿಟ್ಬಿಟ್ಟವನ ಅಲೆಮಾರಿ ಬಿಟ್ಬಿಟ್ರೆ ಅದಕ್ಕೆ ಅಲೆಮಾರಿ ಬಿಟ್ಬಿಟ್ಟವನೆ. ಸರ್, ಅದಾದ್ಮೇಲೆ ಅಲ್ಲಿವರೆಗೂ ನಿಮ್ಮ ಮತ್ತೆ ಜೋಗಯ್ಯ ನಿರ್ದೇಶಕ ಪ್ರೇಮ್ ಅವರ ಸಂಬಂಧ ಚೆನ್ನಾಗೇ ಇತ್ತು ಸರ್. ಈಗ್ಲೂ ಅವ್ನ ಸಂಬಂಧ ಚೆನ್ನಾಗಿದೆ. ಅವ್ನ ಪ್ರೇಮ್ ವಿಚಾರ ಮಾತಾಡದೆ ಬೇಡ ದಯವಿಟ್ಟು. ಬೇಜಾರಾಗ್ಬಿಟ್ರ ಅಂತ ನಂಬಿಕೆಗೆ ಅರ್ಹನಾದ ವ್ಯಕ್ತಿ ಅಲ್ಲ, ದಯವಿಟ್ಟು ಅವ್ರ ವಿಚಾರ ಮಾತಾಡೋದು ಬೇಡ ಸರ್. ಬಟ್ ಆತನಿಗೂ ಅಷ್ಟೇ ಸಾಹಿತ್ಯ ಆಗ್ಬೋದು ಅಥವಾ ಸಂಗೀತ ಆಗ್ಬೋದು, ಅವ ಹಾಡು ಹೇಳಕ್ ನಿಂತ್ಕೊಂಡ್ಬಿಟ್ರೆ ಕಟ್ಟಕರು ಕೂಡ ಕಣ್ಣೀರ್ ಹಾಕ್ಬೇಕು, ಹಂಗ ಆಡ್ತಾನೆ. ಪ್ರೇಮ್ ಅದೆಲ್ಲ ತಾಕತ್ತಿದೆ ಬಿಡಿ, ಪ್ರೇಮ್ಗೆ ಆ ತಾಕತ್ತಿದೆ. ನಂಬಿಕೆಗೆ ಅವ ಅರ್ಹನಾದ ವ್ಯಕ್ತಿ ಅಲ್ಲ. ಆ ವಿಚಾರ ಏನು ನಾನು ಮಾತಾಡೋದೇ ಇಲ್ಲ, ಇದೇನೋದು. ಬಟ್ ಒಳ್ಳೆ ಇದಿದೆ. ಬಟ್ ಕತೆ ತಲೆಯಲ್ಲಿ ಏನಿಲ್ಲ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಇದಿದೆ, ಸಾಹಿತ್ಯ ಇದೆ. ಆತ ಹಾಡು ಬರೆಯೋದು, ಅದನ್ನ ಹಾಡೋದು ಜನಗಳಿಗೆ. ಆಮೇಲೆ ಆತ ಮೇಜರ್ ಥಿಂಗ್ ಅಂದ್ರೆ ಮ್ಯೂಸಿಕ್.
ಕಿಂಗ್ ಅದ್ರ ಸೆನ್ಸ್ ಇದೆ. ಬಿಡಿ, ನಾನು ಬೇರೆ ಯಾರು ಹೇಳಕ್ಕಾಗೋದಿಲ್ಲ, ನೀವು ಐಡೆಂಟಿಫಿಕೇಶನ್ ಮಾಡಲ್ಲ. ಸಾಹಿತ್ಯ, ಸಂಗೀತ, ಹಾಡು ಹಾಡಿದ್ಯಲ್ಲ ಸರ್, ಅನ್ಬಿಲಿಯಬಲ್ ಅಂತ. ಇಂಥದ್ರಲ್ಲಿ ಜೋಗಿ ತಗೊಳ್ಳಿ, ಪ್ರೀತಿಗೆ ಭೂಮಿ ಸಿನಿಮಾ ತಗೊಳ್ಳಿ, ಆತ ಬರ್ತಿರೋದು ಹಾಡೆಲ್ಲ ಕೇಳಿಸ್ಕೊಳ್ಳಿ, ಅದಿದೆ, ಅದನ್ನ ಕೆಪಾಸಿಟಿ ಇದೆ. ಬಟ್ ನೀವು ನಾನು ನಂಬಿಕೆಗೆ ಆತ ವ್ಯಕ್ತಿ ಅಲ್ಲ, ಬಟ್ ಇತರೆಲ್ಲ ಕಿಂಗ್ ಅವ್ರು. ಆ ವಿಚಾರ ಮಾತ್ರ ನಿಮಗೊಂದು ಬೇಸರ ತರಿಸಿದ್ರು, ಅದು ಬಿಟ್ರೆ ಅವತ್ತೇ ಕ್ಲೋಸ್ ಸರ್, ಬಿಟ್ಟಿದ್ದಾಯ್ತು ಬೇಡ ಅಂತ ಹೇಳಿ. ಬಿಡಿ, ನಾನು ಅವ್ರ ವಿಚಾರ ಏನು ಮಾತಾಡೋದೇ ಬೇಡ ಅಂತ ಹೇಳ್ಬಿಡಲ್ಲ ಗುರುಗಳೇ, ಬೇಡ ಸರ್. ಅದಾದ್ಮೇಲೆ ಮತ್ತೆ ಒಂದಷ್ಟು ಸಿನಿಮಾಗಳು, ಅಂದ್ರೆ ಈ ಪ್ರಶಸ್ತಿ ಬಂದ ಆ ಸಿನಿಮಾದ ಬಳಿಕ ಮತ್ತೆ ಬರಗೂರು ಅನ್ನೋ ಡೈರೆಕ್ಟ್ರು ಅಂತರ ಜೊತೆಗೆ ನೀವು ಸಿನಿಮಾ ಮಾಡ್ತೀರಿ. ಇಲ್ಲ, ಏನೋ ಗೊತ್ತಿಲ್ಲ ನನಗೆ. ಈ ಇದಕ್ಕಿದ್ದಾಗೆ ಪ್ರತಿ ಟೈಮಲ್ಲಿ ಯಾವ್ದು ಹೇಳ್ದಲ್ಲ, ಏನೋ ಹೇಳ್ತಾರೆ, ಚಕ್ರ ಇದೆಯಂತೆ ಮನುಷ್ಯನ ಶರೀರದಲ್ಲಿ, ಯಾವ ಚಕ್ರ ಬಿಡುಗಡೆ ಆಯ್ತೋ ಗೊತ್ತಿಲ್ಲ, ಪುಸ್ತಕ ಬರೀಬೇಕು ಅಂತ ನನಗೆ ತಲೆಯಲ್ಲಿ ಬಂದ್ಬಿಡ್ತು. ಎಲ್ಲಿಗಾರು ಹೋಗ್ಲಿ, ಸ್ನಾನಕ್ಕೆ ಹೋಗ್ಲಿ, ಬಾತ್ರೂಮ್ಗೆ ಹೋಗ್ಲಿ, ಮಲ್ಲಿಗಿರ್ಲಿ, ಹಾಸಿಗೆ ಮೇಲೆ ಎಲ್ಲಾರು ಹೋಗ್ತಿರ್ಲಿ, ಬರೀ ಏನ್ ಬರೀಬೇಕು ಗೊತ್ತಿಲ್ಲ, ಕಾಡಿಸ್ತಾ ಇದೆ. ಸರಿ, ಒಂದಿನ ಹಿಂಗೆ ಪೇಪರ್ ತಗೊಂಡು ಸರ್ ಬರೀ ಸ್ಟಾರ್ಟ್ ಮಾಡಿದೆ. ಅಕ್ಷರ ಅಂತ ಬರದೆ, ಪಕ್ಕದಲ್ಲಿ ಬರದೆ ಮಾರಲಾಗದ ಅಕ್ಷರ, ಅಕ್ಷರ ಕೊಳ್ಳಲಾಗದ ಅಕ್ಷರ, ಅಕ್ಷರ ಕಡ್ಡಾಯವಾಗಿ ಕಲೀಲೇಬೇಕಾದ ಅಕ್ಷರ, ಎಲ್ಲ ಕಲಿತುರಿ ನಾನು ಬಾಕಿಲೆಂಬ ಭಾವನೆ ನಿಮ್ಮಲ್ಲಿದ್ದರೆ ಇವೆಲ್ಲವೂ ಅಂಧತ್ವದ ಅಜ್ಞಾನ ಅಕ್ಷರ, ಆದಿಯೂ ಇಲ್ಲದ ಅಕ್ಷರ, ಅಂತ್ಯವೂ ಕಾಣದ ಅಕ್ಷರ, ಆಳ ಹುಡುಕಲ ಹೊರಟ ಇರೋದೇ 3 ಅಕ್ಷರ, ಕಲಿತವರು ಅಕ್ಷರ, ಕಲಿಯಲಾಗದಿರುವ ಅಕ್ಷರ, ನಡುವೆ ಬಹಳ ಅಂತರ, ಇರಲೇಬೇಕಾದ ಅಕ್ಷರ, ತಲಾಂತರ ನಿರಂತರ ಅಂತ ಹಂಗೆ ಬರ್ಕೋ ಹೋಯ್ತಾ ಇದೆ. ಅದು ಎಲ್ಲವರೆಗೂ ಆಯ್ತಂದ್ರೆ ಒಂದು 100-120 ಪೇಜ್ ಆಯ್ತು. ಅದರಲ್ಲಿ ರಾಜಕೀಯ ಬಂತು, ಅದರಲ್ಲಿ ಭಕ್ತಿ ಬಂತು, ಭಾವನೆ ಬಂತು, ಸಂಬಂಧ ಬಂತು, ಗಂಡ ಹೆಂಡ್ತಿದು ಹೆಂಗ್ ಬಾಳ್ಬೇಕು ಅನ್ನೋ ವಿಚಾರಗಳು ಬಂದ್ಬಿಡ್ತು, ಸಿನಿಮಾನು ಬಂದೋಯ್ತು, ಎಲ್ಲ ಅದರಲ್ಲೆಲ್ಲ ಬಂತು. ಆಗ ನಾನು ಏನ್ ಮಾಡ್ಬೇಕು, ಅದನ್ನ ಮುನ್ನುಡಿ ಬರಿಬೇಕಲ್ಲ. ಆಗ ಕುಮಾರ್ ಗೋವಿಂದ್ ನನಗೆ ಬಹಳ ಬೇಕಾದವರು, ಒಳ್ಳೆ ಸ್ನೇಹಿತ, ನನಗೆ ಬಹಳ ವರ್ಷ ಗೆಳೆಯ. ಈಗಲೂ ಹೌದು, ಈಗಲೂ ನನ್ನ ಬರ್ಡೇ ಅಂದಾಗ ಆ ದಿನ ಜ್ಞಾಪಿಸ್ಕೊಂಡು ಪ್ರಥಮವಾಗಿ ಬರೋ ವ್ಯಕ್ತಿ ಅವರೊಬ್ಬರೇ. ಅವ್ರೆಲ್ಲೇ ಇರ್ಲಿ, ಯಾವ ದೇಶದಲ್ಲೇ ಇರ್ಲಿ, ಆ ದಿನ ನಾನು ನೋಡಿಕೊಂಬರ್ತಾರೆ. ಅವ್ರಿಗೆ ಹೇಳಿದೆ, ಅವ್ರು ಬರಗೂರು ಹತ್ರ ಕರ್ಕೊಂಡೋಗಿ ಮುನ್ನುಡಿ ಬರೆಸಿದ್ರು. ಆ ಪುಸ್ತಕಕ್ಕೊಂದು ರೂಪ ತಂದು ಕೊಟ್ರು. ಸೂಪರ್. ನಮ್ಮ ಸಾಶಿ ಮಳ್ಳೆನವರು ಅದಕ್ಕೆ ನೋಡಿ ಬರೆದಿದ್ರು. ಜಯದೇವ ಡಾಕ್ಟರ್ ಮಂಜುನಾಥ್ ಅವರು MP ಆಗಿದಾರಲ್ಲ, ಅವ್ರು ಅದನ್ನು ಬಿಡುಗಡೆ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ತುಂಬಾ ಚೆನ್ನಾಗಾಯ್ತು. ಅಲ್ಲಿಂದ ಬರಗೂರ್ಗೂ ನನಗೂ ಸಂಬಂಧ ಬೆಳೀತು. ನಾವು ಕೆರೆಗಾರ ಅಂತ 5ನೇ ಕ್ಲಾಸಲ್ಲಿ ಪಾಠದಲ್ಲಿ ಓದ್ತಾ ಇದ್ದು. ಅದರಲ್ಲಿ ಭಾಗೀರಥಿಯಿಂದ ಸಿನಿಮಾ ಮಾಡ್ಬೇಕು ಅಂತೇಳಿ ಅವ್ರ ಜೊತೆ ಸಿನಿಮಾ ಮಾಡಿದೆ. ಆಮೇಲೆ ಅದಕ್ಕೂ 2 ಅವಾರ್ಡ್ ಬಂತು, ರಾಜ್ಯ ಪ್ರಶಸ್ತಿ ಸಿಕ್ತು. ಆಮೇಲೆ ಅಂಗುಲಿಮಾಲ ಅಂತ ಮತ್ತೆ ಕಂಟಿನ್ಯೂ ಮಾಡಿದ್ರು ಅವ್ರ ಜೊತೆ. ಅಂಗುಲಿಮಾಲ ಅಂತ ಅದು ನಮ್ಮ ಚರಿತ್ರೆಯಲ್ಲಿ ಇತ್ತು. ಗುರುಗಳಿಗೆ ದಕ್ಷಿಣೆ ಕೊಡ್ಬೇಕಾದ್ರೆ ಹೆಬ್ಬೆಳು ಕೊಡುವಂತ ಸಂದರ್ಭ, ಅವನೊಬ್ಬ ಕಟಕ, ಅವನು ಅಂಗುಲಿಮಾಲನು ಕಟಕ, ಅವನು 100 ಕೊಡ್ತೀನಿ ಅಂತ ಅದಕ್ಕೊಂದು ಸಿನಿಮಾ ಮಾಡಿದೆ. ಯಾಕೋ ಆಯ್ತು, ಬಹಳ ಏಡ್ ತಿಂದೆ. ಖುಷಿ ನಮ್ಗೆ, ಯಾಕಂದ್ರೆ ಮನೇಲಿ ಪೇರೆಂಟ್ ಯಾವ್ದೋ ಆಸ್ತಿ ಮಾರಿದ್ರು, ಇಲ್ಲಾರು ಇವ್ರ ಮನೆ ತಂದ್ಕೊಟ್ರು, ಅವ್ರ ಮನೆ ತಂದ್ಕೊಟ್ರು ಅಂತ ಏನಿಲ್ಲ. ನಾನು ದುಡಿದೆ ಅಷ್ಟೇ. ಇವತ್ತಿಗೂ ಈಗಳಿಗೆ ನನಗೆ 62 ನಡೀತಾ ಐತೆ. ಈಗಲೂ ನಾನು ಮಿನಿಮಮ್ 15 ಅವರ್ ಕೆಲಸ ಮಾಡ್ತೀನಿ ಸರ್. 15 ಅವರ್ಸ್ ಕೆಲಸ ಮಾಡ್ತೀನಿ. ಒಂದು ಟಚ್ ಡೇ ಏನು ಅಂದ್ರೆ ನಮ್ಗೆ ತಲೆನೋವು ಗೊತ್ತಿಲ್ಲ, ಅದೊಂದು ಭಾಗ್ಯ ನನಗೆ ಅಲ್ವಾ. ಬಿದ್ದಿದ್ದೀನಿ, ಎದ್ದಿದ್ದೀನಿ, ಮೂಳೆ ಮುರ್ಕೊಂಡಿದ್ದೀನಿ, ನೋವು ತಿಂದಿದ್ದೀನಿ, ಯಾವುದನ್ನು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಅವಶ್ಯಕತೆ ಈ ಭೂಮಿಗಿತ್ತು, ನಾವು ಬಂದಿದ್ದೀವಿ. ನಮ್ಮ ಮಕ್ಕಳ ಅವಶ್ಯಕತೆ ಇತ್ತು, ನಾವು ನಮ್ಮ ದಂಪತಿಗಳಿಂದ ಬಂದಿದ್ದಾನೆ. ಇದ್ರ ದರ್ಪ ಅಹಂಕಾರ ಏನು ಅವಶ್ಯಕತೆ ಇಲ್ಲ. 3 ದಿನ, ಒಂದು ನಿನ್ನೆ, ಒಂದು ಇವತ್ತು, ಒಂದು ನಾಳೆ, ನಗ್ತಾ ಇರಿ, ಇಷ್ಟೇ ಜೀವನ, ಇಷ್ಟೇ 3 ದಿನ. ಎಸ್ಟರ್ಡೇ, ಟುಡೇ, ಟುಮಾರೋ. ನಿನ್ನೆ ಬರೋದಿಲ್ಲ, ಇತಿಹಾಸ ಪುಟ ಸೇರಿದೆ. ನಮ್ಮ ಅವಶ್ಯಕತೆ ಇದ್ದರೆ ಬೆಳಗ್ಗೆ ನೀವಿದ್ದರೆ ನಾಳೆ ಬೆಳಗ್ಗೆ ನೋಡ್ಬೋದು, ನಾಳೆ ಬರೋದು ರಹಸ್ಯ. ಬಟ್ ಈ ದಿನ ಒಳ್ಳೆ ದಿನ, ಈ ದಿನ ಖುಷಿ ಪಡಿ, ಈ ದಿನ ಎಂಜಾಯ್ ಮಾಡಿ. ಏನು ತಂದಿಲ್ಲ, ಏನು ತಗೊಂಡೋಗಲ್ಲ ಅಂತ ಎಲ್ಲ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದ್ರೆ, ನಾವು ಭಾಗ್ಯ ಜೊತೆ ಬಂದಿದ್ದೀವಿ, ಭಾಗ್ಯನೇ ತರಬೇಕು ಅಂತ ಬಂದಿದ್ದೀವಿ. ಹೋಗೋ ಕರ್ಮ ತಗೊಂಡು ಹೋಗ್ತೀವಿ. ಕರ್ಮ ತಗೊಂಡು ಹೋಗ್ದಿರೋದಕ್ಕೆ ಏನ್ ಬೇಕೋ ಅದನ್ನ ಮಾಡೋಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಈ ಶ್ರೀನಿವಾಸ್ ಇಷ್ಟೊಂದು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾರೆ, ಸ್ಪಿರಿಚುವಲ್ ಆಗಿ ಮಾತಾಡ್ತಾರೆ ಅಂದ್ರೆ, ಇದು ಎಲ್ಲದಕ್ಕೂ ಕಾರಣ ಸಿನಿಮಾ ರಂಗದಲ್ಲಿ ಆದಂತಹ ಅವಮಾನಗಳ ಅಥವಾ ಬೇಸರಗಳ ಅಂತ. ಸರ್, ನಾವು ಹುಟ್ಟಿರೋದೇ ಅವಮಾನ. ಯಾರು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಯಾರು ನಿಮ್ಗೆ ಗೌರವ ಕೊಡ್ತಾರೆ, ನಿಮ್ಮ ನಿಮಿಷಕ್ಕೂ ತೇಜವಾದ ಆಗತ್ತೆ. ಎಲ್ಲಿಂದ ಆಗತ್ತೆ ಗೊತ್ತಾ? ಮನೆಯಿಂದ ಆಗತ್ತೆ. ಮನೆಯಲ್ಲಿ ದುಶ್ಮನ್ಕಿದ್ದಾರೆ ಅಂದ್ರೆ ಬಗಲ್ ಮೇ ಅಂತ ಹೇಳ್ತಾರೆ. ತಾಯಿ ಶತ್ರು, ತಂದೆ ಶತ್ರು, ಹೆಂಡತಿ ಶತ್ರು, ಮಕ್ಕಳು ಶತ್ರು, ಅಣ್ಣ ತಮ್ಮದಿರ ಶತ್ರು, ಅಕ್ಕ ತಂಗಿದಿರ ಶತ್ರು, ಎಲ್ಲ ಅಷ್ಟೇ ಸರ್. ಕೆಚ್ಚಲ ಹಸುವೆ ಪ್ರೀತಿ, ಕಬ್ಬಿನಲ್ಲಿ ರಸ ಇದ್ರೆ ಕಬ್ಬಿನ ಪ್ರೀತಿ. ಕರೆಕ್ಟ್.
ಗೊಡ್ಡೆಸಿಗೆ ಯಾರು ಒಟ್ಟು ಸಾಕಲ್ಲ, ಬೆಂಡ್ ಕಪ್ನ ಯಾರು ಜಗ್ಗೋದಿಲ್ಲ. ಇಷ್ಟೇ ಬದುಕು, ಇಷ್ಟೇ ಬದುಕು. ಇದ್ರಲ್ಲಿ ಬಾಳ್ಬೇಕು, ಎದುರಿಸ್ಬೇಕು, ಎದುರ್ಕೋಬೇಕು. ನಾನೇನಂದ್ರೆ ಫಿಯರ್ ಇಸ್ ಡೆತ್, ಕರೇಜ್ ಇಸ್ ಲೈಫ್. ಅದನ್ನು ಭಯ ಪಟ್ರೆ ಸಾವು, ಧೈರ್ಯವಾಗಿದ್ರೆ ಜೀವನ. ಕರೆಕ್ಟ್. ಭಯ ಪಡಿ ಯಾವಾಗ ಗೊತ್ತಾ? ನೀವು ಕಳ್ತನ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ನಿಮ್ಮ ದುಡಿಮೆ ನೀವು ಮಾಡುವಾಗ ದೇವ್ರಿಗೂ ತಲೆ ತಗ್ಸ್ಬೇಡಿ, ಕರೆಕ್ಟ್. ಬೀದಿಯಲ್ಲಿ ಹೋಗೋ ನಾಯಿಗೂ ತಲೆ ತಗ್ಸ್ಬೇಡಿ, ಧರ್ಮವಾಗಿರಿ, ಕೆಲಸ ಮಾಡ್ಕೊಂಡೋಗಿ. ಓಕೆ. ದುಡ್ಡಿಂದ ಹೋಗ್ಬೇಡಿ ಸಾರ್, ತಾನಾಗಿ ದುಡಿಮೆಯಿಂದ ಹೋಗಿ. ದುಡಿಯೋದು ನಿಮ್ಮಿಷ್ಟ, ದುಡ್ಡು ಬರೋದು ಅದೃಷ್ಟ ಅಲ್ಲ. ಈ ಸಿನಿಮಾ ರಂಗ ಬೆಂಕೋಶಿ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ವಾ ಅಂತ? ನಾನು ದೊಡ್ಡಪ್ಪನ ಮಗನ ಇಂಡಸ್ಟ್ರಿಗೆ ಅಲ್ಲ, ವಾಟ್ ಎವರ್. ಯಾಕಂದ್ರೆ ಒಬ್ಬ ನಿರ್ಮಾಪಕ ಸಿನಿಮಾ ರಂಗಕ್ಕೆ ಬಂದಾಗ ದೊಡ್ಡ ದೊಡ್ಡ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಒಂದಿಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡ್ತೀರಿ. ಎಷ್ಟೋ ಒಂದು ಸಿನಿಮಾ ನಿರ್ಮಾಣ ಆಗಿರೋದ್ರಿಂದ ಎಷ್ಟೋ ಕುಟುಂಬಗಳು ಬದುಕ್ತವೆ. ಅದು ಯಾಕೆ ಉಳಿಸ್ಕೊಳ್ಳಿಲ್ಲ ಅಂತ, ಅಷ್ಟೊಂದು ಇದು ಮಾಡ್ಬಿಟ್ರ ಅಂತ, ಅಥವಾ ನಂಬಿಕೆಗೆ ದ್ರೋಹ ಬಗ್ದ ಅಂತ? ಸರ್, ಅರ್ಧ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಹೋದಾಗಲೇ ಹೋಗ್ಬಿಡ್ತು. ಒಂದು 20 ಭಾಗ ಸಿನಿಮಾ ವಿಷ್ಣು ಸರ್ ಹೋದ್ಮೇಲೆ ಹೋಯ್ತು. ಇನ್ನೊಂದು 15 ಭಾಗ ಸಿನಿಮಾ ಅಂಬರೀಶ್ ಅವರೆಲ್ಲ ಓದ್ಮೇಲೆ, ಶಂಕರ್ ನಾಗ್ ಅವರೆಲ್ಲ ಹೋದ್ಮೇಲೆ ಹೋಯ್ತು. ನನ್ನ 5% ಇದೆ ಅಷ್ಟೇ ಇಲ್ಲಿ. ನಾನು ಅಣ್ಣವ್ರು ಹೇಳೋರು, ನಿರ್ಮಾಪಕರೇ ಅಂದಾತರು ಅಂತ ಅಲ್ವಾ? ಇಲ್ಲಿ ಎಷ್ಟೋ ನಿರ್ಮಾಪಕರಿಗೆ ತಿನ್ನಕ್ಕೆ ಅನ್ನ ಇಲ್ಲ ಇವತ್ತು. ನನಗೆ ಬಹಳ ಜನ ಗೊತ್ತು, ತುಂಬಾ ಜನ ಗೊತ್ತು. ನಾನು ನಮ್ಮ ಚೌಟ್ರಿನ ಪರ್ಮನೆಂಟ್ ಶೂಟಿಂಗ್ ಅವ್ರು ಕೊಡ್ತಾ ಇದ್ದೆ. ಅದು ಬಹಳ ಜನ ಹಾಳು ಮಾಡಕ್ ಕೊಟ್ರು ಬಿಡಿ. ಅದಕ್ಕೆ ಸಿನಿಮಾದ್ರು ಒಂದಿನ ಬೇಜಾರಾಗಿ ನಾಳೆಯಿಂದ ಬಿಟ್ಬಿಡ್ರಿ. ಪ್ರೊಡ್ಯೂಸರ್ಗಳು ನಮ್ಮ ಥಿಯೇಟರ್ಗೆ ಸ್ಟುಡಿಯೋ ನಮ್ಮ ಚೌಟ್ರಿಗೆ ಬಾಡಿಗೆಗೆ ಬಂದರೆ ಎಷ್ಟೋ ಜನ ಪ್ರೊಡ್ಯೂಸರ್ ದುಡ್ಡೇ ಕೊಟ್ಟಿಲ್ಲ. ನಿಮ್ಮ ಚೌಟ್ರಿ ಅಂದ್ರೆ ನೆನಪಾಯ್ತು. ಚೌಟ್ರಿ ಇಟ್ಕೊಂಡಿರು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಸೈಟ್ಗಳು ಎಲ್ಲ ಇದ್ದಂಥವ್ರು ಸಿನಿಮಾ ಮಾಡಿ ಎಲ್ಲ ಆದ್ಮೇಲೆ ಎಲ್ಲೋ ಬೇಸರಕ್ಕೆ ಅದನ್ನು ಕೂಡ ನಿಮ್ಮಿಂದ ಕೈ ಬಿಟ್ಟು ಹೋಗುತ್ತೆ. ನಾವೇನು ಮನಸ್ಥಿತಿ ಹೆಂಗಿತ್ತು ಅಂತ? ಏನಿಲ್ಲ, ಅವಲ್ಲ ಹೇಳಿದ್ನಲ್ಲ ಸರ್, ನಮ್ದೇನು ಇಲ್ಲ ಸರ್, ನಾವೇನು ತಂದಿಲ್ಲ, ಏನು ತಂದಿಲ್ಲ. ಖುಷಿ ಪಡಿ ಜೀವನನ. ಆ ಚೌಟ್ರಿ ಹೋಯ್ತು, ಈ ಹೋಟ್ಲ. ನಮ್ಮ ಚೌಟ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ರು. ಯಾವ ವಿಚಾರಕ್ಕೆ? ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾನು ಇದು ತಗೊಂಡಿದ್ದೆ, TUD ಟೆಕ್ನಿಕಲ್ ಯೂನಿವರ್ಸಲ್ ವೆರಿಫಿಕೇಶನ್ ಅಂತ ಹೇಳಿ ಅದನ್ನ ಸರ್ಟಿಫಿಕೇಟ್ ತಗೊಂಡಿದ್ದೆ ನಮ್ಮ ಚೌಟ್ರಿಗೆ. ನೋಡಿ, ತುಂಬಾ ಜನ ಎಲ್ಲ ಡಿಸಿಪ್ಲಿನ್ ಅಂದ್ರೆ ಹುಚ್ಚು ಸರ್ ನಮ್ಗೆ ಎಲ್ಲಾದ್ರೂ. ಒಂದು 800 ಮದುವೆ ಮಾಡಿದೆ ಚೌಟ್ರಿಲಿ. ನನ್ ಮದುವೆ ಬಿಡಿ ಸಣ್ಣದ ಮಾಡ್ಕೊಂಡೆ, ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಮಾಡ್ಕೊಂಡು. ಬಟ್ ಅಲ್ಲಿ ನಮ್ಮ ಥಿಯೇಟರ್ಲಿ 800 ಮದುವೆ. ಹರ್ಷಮಾಲ್ ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಫೇಮಸ್. ಇವತ್ತು ಹರ್ಷಮಾಲ್ ಶ್ರೀನಿವಾಸ್ ಅಂತ ಹೇಳಿದ್ರೆ ಈ ಕಡೆ ಫೇಮಸ್, ಬೆಂಕೋಶಿ ಅಂದ್ರೆ ಇಂಡಸ್ಟ್ರಿಯಲ್ ಫೇಮಸ್. ಅಣ್ಣವ್ರು ಹೇಳಿದಲ್ಲ, ನಿರ್ಮಾಪಕರು ಅಂದಾತರು ಅಂತ. ಎಷ್ಟೋ ಜನ ನಿರ್ಮಾಪಕರು ತಿಂದಾಗ ಅನ್ನ ಇಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ. ಸರ್, ಹೇಳೋರು ಕೇಳೋರು ಯಾರು ಇಲ್ಲ. ಅವ್ರಿಗೆ 108 ಕೆಲಸ, ಹೇಳೋರು ಕೇಳೋರ್ಗೆ. ಸರ್, ಈಗ ಸಿನಿಮಾ ಎಲ್ಲ ಆಯ್ತು, ಅದರಿಂದ ಹೇಳಿದ್ರಿ ಎಲ್ಲ ಆದಾಗ ನಾನು ಝೀರೋಗೆ ಬಂದು ನಿಂತುಬಿಟ್ಟೆ, ಮೇಲಿದ್ದನು ಸಡನ್ ಆಗಿ ಬಂದೆ ಅಂತ. ಆದ್ರೂ ನೀವು ಆ ಅಚಲವಾದ ನಂಬಿಕೆ ಬಿಡ್ಲಿಲ್ಲ, ಮತ್ತೆ ಪುಟ್ಟಿದ್ದು ಮೇಲೆ ಎದ್ದು ನಿಂತು ಮತ್ತೆ ಅಗೇನ್ ಸ್ಟಡಿಯಾಗಿ ನಿಂತಿರಿ. ಸೊ ಈ ನಡುವೆ ಮತ್ತೆ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ಸಿನಿಮಾ ಮಾಡಬೇಕು, ಸಿನಿಮಾ ರಂಗ ಮತ್ತೆ ನಾನು ಕರಿತಾ ಇದೆ? ಇಲ್ಲ ಸರ್, ಈಗ ಏನ್ ಗೊತ್ತಾ, ನಾನು ನೋಡಿರೋ ಸಿನಿಮಾ ಬೇರೆ, ಓಕೆ, ಈಗ ಆಗ್ತಿರೋ ಸಿನಿಮಾ ಬೇರೆ. ಸಿನಿಮಾ ಪತ್ರಿಕೆಲೆಲ್ಲ ಹೇಳಿದ್ದೀನಿ ನಾನು, ಬರ್ದಿದ್ದಾರೆ. ತೆಂಗಿನಕಾಯಿ ಹೊಡೆಯೋದು ಸುಲಭ, ಕುಂಬಳಿಕಾಯಿ ಹೊಡೆಯೋದು ಕಷ್ಟ. ಈಗ ಮುಹೂರ್ತ ಕರೀತಾರೆ, VIP ಕರೀತಾರೆ. ಅವರು ತೆಂಗಿನಕಾಯಿ ಹೊಡಿತಾರೆ, ಮನೆ ಹಾಳಾಗೋಲಿ ಅಂತ ಚೂರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 100 ತೆಂಗಿನಕಾಯಿ ಚೂರು ಮಾಡ್ತಾರೆ. ಅವ್ರು ಹೋಗಿ ಕೇಳಿ, ಕುಂಬಳಿಕಾಯಿ ಹೊಡೆದ್ರೆ ಸಿನಿಮಾಗೆ ಇಲ್ಲ ಸರ್, ಹೊಡೆದಿಲ್ಲ, ಒಂದು ಸೀನ್ ಇದೆ ಅಷ್ಟೇನೆ ಅಂತ ಹೇಳ್ತಾರೆ. 2 ವರ್ಷ ಆಗಲಿ 3 ವರ್ಷ ಆಗಲಿ ಒಂದೇ ಒಂದು ಸೀನ್ ಇದೆ, ಬ್ಯಾಲೆನ್ಸ್ ಇದೆ ಅಂತಾರೆ. ಆ ಡೇಟ್ ಸಿಕ್ಕಿಲ್ಲ, ಈ ಡೇಟ್ ಸಿಕ್ಕಿಲ್ಲ, ಫಂಡ್ ಅಡ್ಜಸ್ಟ್ ಆಗಲಿಲ್ಲ, ಲೊಕೇಶನ್ ಸಿಕ್ಲಿಲ್ಲ, ಏನೋ. ಸಿನಿಮಾ ಅನ್ನೋದು ಸಿಕ್ತವ್ರನ್ನ ನಿರ್ನಾಮ ಮಾಡ್ತಾರೆ, ಸಿಕ್ತವ್ರನ್ನ ನಿರ್ಮಾಣ ಮಾಡುತ್ತೆ. ಸಿನಿಮಾ ಇದರ ಡೆಫಿನೇಷನ್ ಹೇಳ್ತಿದ್ದೆ. ಸಿನಿಮಾ ಅಂದ್ರೆ ಸಿಕ್ತವ್ರನ್ನ ನಿರ್ನಾಮ ಮಾಡುತ್ತೆ. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಸಾರ್ ಮನೆ ಬಾಡಿಗೆ ಕಟ್ಟಕ್ ಆಗ್ತದೆ ಅವ್ರ ಕೈಯಲ್ಲಿ. ನನಗೆಲ್ಲ ಗೊತ್ತಿದೆ. ಇಷ್ಟೆಲ್ಲ ನೀವು ತಿಳ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ, ತುಂಬಾ ಅದ್ಭುತವಾಗಿ ಮಾತಾಡ್ತೀರಿ. ಆದ್ರೆ ಸಿನಿಮಾ ಮಾಡುವಾಗ ಆ ಒಂದು ಪರಿಕಲ್ಪನೆ ಇರಲಿಲ್ವಾ? ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಕತೆ, ಇದರಿಂದ ನನಗೆ ಎಲ್ಲೋ ಒಂದ್ ಕಡೆಗೆ ಇದಾಗ್ತಾ ಇದೆ ಅಂತ ಅನ್ಸ್ಲಿಲ್ವಾ ಅಂತ? ಈಗ ಇದನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡೋಕೆ 5 ದಿನ ಬೇಕು. ಕಂಟಿನ್ಯೂಷನ್ ಮಾತಾಡ್ತೀನಿ ನಾನು. ಈ ವಿಚಾರ ಮಾತಾಡಕ್ಕೆ 5 ದಿನ ಬೇಕು ನನಗೆ. 5 ಅವರ್ ಸಾಲೋದಿಲ್ಲ. ಓಕೆ, ನಾನು ಸಿನಿಮಾ ಶೂಟಿಂಗ್ ಹೋಗೋದಿಲ್ಲ. ನಂಬಿಕೆ. ಅದಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾನೆ, ಅವ್ರು ನೋಡ್ಕೊಂತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲದೂ ಅವನದೇ ಇನ್ಚಾರ್ಜ್. ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಯಾರಿರ್ತಾರೆ ಅವನದೇ ಇನ್ಚಾರ್ಜ್. ಇನ್ನು ಅವ್ರಿಗೆ ಅಸಿಸ್ಟೆಂಟ್ ಎಲ್ಲ ಇರ್ತಾರೆ. ಈ ನಾನು ಒಂದು ಸಿನಿಮಾಗೆ ಗೊತ್ತಿಲ್ಲದೇನೆ ತೀರ್ಥಹಳ್ಳಿಗೆ ಹೋಗ್ಬಿಟ್ಟೆ ಶೂಟಿಂಗ್ ಅಂದ್ರೆ ದೊಡ್ಡ ಅಮೌಂಟ್ ಕೊಡ್ಬೇಕಾಗಿತ್ತು, ನಾನೇ ಹೋದೆ ಕೊಡೋಣ ಅಂತ. ಅಲ್ಲಿ ಒಂದು ಸಣ್ಣ ಸ್ಟೋರಿ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತೀನಿ, ಕೇಳ್ತೀನಿ. ಯಾರಿಗ ಅನುಭವ ಆಗಿದೆಯೋ ಗೊತ್ತಿಲ್ಲ. ನಾನು ಹೋದ್ರು, ಪ್ರೊಡ್ಯೂಸರ್ ಬಂದು ಅಂತ ಒಬ್ಬ ಹುಡುಗ ಚೇರ್ ತಂದು ಹಾಕ್ತ. ಸರಿ, ಆ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದವನು ಬಂದನೆ ಫೈಟ್ ಹೊಡೆದ ಅವನಿಗೆ.
ಪ್ರೊಡ್ಯೂಸರ್ಗೆ ಏನು ಚೇರ್ ಹಾಕ್ಬೇಕು ಅಂತ ಗೊತ್ತಿಲ್ಲ ನಿನಗೆ ಅಂದ್ಬಿಟ್ಟು ಬೇರೆ ಚೇರ್ ತರಿಸ್ಕೊಟ್ಟ ನನಗೆ. ಹ್ಮ್ ಸರಿ ಅವ್ರು ಕಾಫಿ ಟೀ ಅಂದರು, ಸರಿ ಬೇಡ ಅಂದ್ರೆ ಎಳ್ನೀರು ತರಿಸ್ಕೊಟ್ರು. ನಾನು ಆ ಸಿನಿಮಾ ನಿರ್ಮಾಪಕ, ಬೆಂಗಳೂರಿಂದ ತೀರ್ಥಹಳ್ಳಿಗೆ ಹೋಗಿದ್ದೆ. ಓಕೆ. ನೋಡ್ತೀನಿ ಒಬ್ಬರು ಸಪ್ಪಗವನೇ, ಒಬ್ಬೇನೋ ದುಃಖದಲ್ಲವನೇ. ಏನಂತ ಹೇಳಿದ್ರೆ ಅವನೇ ರಾತ್ರಿ ಒಂದು ಸೀನ್ ತೆಗೆದಿದ್ದಾರೆ. ಆ ಸೀನ್ ವರ್ಣನೆ ಮಾಡ್ತಾವ್ರು ನನ್ನ ಹತ್ರ. ಕೊನೆಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಕಣ್ಣ ನೀರು ಹಾಕ್ಬಿಟ್ಟ. ನನ್ನ ಸೀನ್ ತೆಗೆದ್ರಣ್ಣ, ಛೇ ರಾಜ್ಕುಮಾರ್ ಮಾಡೋಕ್ಕಾಗಲಿಲ್ಲ ಆ ಥರ ಪಾತ್ರ ಎಲ್ಲ ಅಂತ ಅಂದವನು. ಓಕೆ ಓಕೆ, ಗೊತ್ತಾಯ್ತು ನಿಮ್ಗೆ? ಅಲ್ಲಿ ಮುಗೀತು ನಮ್ಮ ಕತೆ. ಸರ್ ಗೊತ್ತಾಯ್ತು ಇರೋದು, ಅರ್ಥ ಆಯ್ತು ನಿಮ್ಗೆ. ಕಾಲ್ ಶೀಟ್ ಬೇರೆ, ಪ್ರೊಡಕ್ಷನ್ ಬೇರೆ, ಟೈಮಿಂಗ್ಸ್ ಬೇರೆ, ಡೇಟ್ ಬೇರೆ, ಎಲ್ಲದಕ್ಕೂ ಸರ್ ನೋಡಿ, ಬಟ್ಟೆ ಕೊಡ್ತಾನೆ, ಬಣ್ಣ ಕೊಡ್ತಾನೆ, ಗಾಡಿ ಕೊಡ್ತಾನೆ, ಬಾಟ ಕೊಡ್ತಾನೆ, ಡೀಸೆಲ್ ಕೊಡ್ತಾನೆ, ಊಟ ಕೊಡ್ತಾನೆ, ರೆಮ್ಯುಲೇಷನ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಕೊನೆಯ ಸಿನಿಮಾ ರಿಲೀಸ್ ದಿವಸ ಮೀಡಿಯಾ ಹಿಡ್ದು ನಿರ್ಮಾಪಕನ ಯಾರು ಮಾತಾಡ್ಸೋದಿಲ್ಲ, ಯಾರು ಮಾತಾಡ್ಸೋದಿಲ್ಲ ನಿರ್ಮಾಪಕನ. ಕರೆಕ್ಟ್. ಹೀರೋ ಮಾತಾಡಿಸ್ತಾರೆ, ಹೀರೋಯಿನ್ ಮಾತಾಡಿಸ್ತಾರೆ, ನಿರ್ದೇಶಕರು ಮಾತಾಡಿಸ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿಸ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ನಿರ್ಮಾಪಕನ ಯಾರು ಮಾತಾಡ್ಸಲ್ಲ. ತೆರೆಯಿಂದ ಇರುವಂತ ಹೌದು. ಅವನು ಸಿನಿಮಾದಲ್ಲಿ ಏನಾರು ಒಂದು ದಿನ ಊಟ ಕೊಡ್ಲಿಲ್ಲ ಅಂದ್ರೆ, ಒಂದ್ ದಿನ ಸರಿಯಾಗಿ ರೆಮ್ಯುಲೇಷನ್ ಕೊಡ್ಲಿಲ್ಲ ಅಂದ್ರೆ, ಒಂದ್ ದಿನ ಅವ್ನು ಬಾಟ ಕೊಡ್ಲಿಲ್ಲ ಅಂದ್ರೆ ಅವ್ನ ಯಾರು ಗೌರವಿಸೋದು? ನಾಳೆ ಬೆಳಗ್ಗೆ ಇದು ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತದೆ, ನಿರ್ಮಾಪಕರು ಹಿಂಗೆ ಊಟ ಕೊಡದೆ ಇವತ್ತು ಸತಾಯಿಸಿದ್ದಾರೆ ಕಲಾವಿದರಿಗೆ. ಅದಕ್ಕೆ ಅವಾಗೆಲ್ಲ ಸರ್ ಅಣ್ಣೋ ಜೊತೆ ಒಂದೇ ದಿನ ಊಟ ಮಾಡಿದೆ ಸರ್ ನಾನು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಾಜನ್ ಸರ್ ಶೂಟಿಂಗ್ ನಡೀತಾ ಇತ್ತು. ಕಲ್ಪನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಸರ್ ಅದು. ಮರ್ತ್ ಕೆಳಗಡೆ ಕೂತ್ಕೊಂಡು ಗಾಂಭೀರ್ಯ ಕೂತ್ಕೊಂಡು ಒಂದು ದಗಳು ಬಿಡದೆ ಅನ್ನ ತಿಂದಂಥ ವ್ಯಕ್ತಿ ಅವರು. ಇವತ್ತು ಸಣ್ಣ ಪುಟ್ಟ ಆರ್ಟಿಸ್ಟ್ಗೆಲ್ಲ ಕ್ಯಾರವನ್ ಬೇಕು ಸರ್. ಕ್ಯಾರವನ್ ಇಲ್ಲದೆ ಮಾಡೋಕ್ಕಾಗೋದಿಲ್ಲ, ಬರೋದೇ ಇಲ್ಲ ಅವರು. ಪರಿಸ್ಥಿತಿ ಹೆಂಗಿದೆ? ಬೆಂಕಿ ಯಾಕೆ ದೀಪ ಯಾಕೆ ಜ್ವರ ಉರಿತದೆ ಅಂದರೆ ಬೇಗ ಆರೋದಕ್ಕೆ. ಅದಕ್ಕೆ ಸಿನಿಮಾ ಹಿಂಗೆ ಆಗ್ತಾ ಇರೋದು. ಒಂದು ಸಿನಿಮಾ ಬಂದರೆ ಡೈರೆಕ್ಟರ್ ತಲೆ ನಿಲ್ಲೋದಿಲ್ಲ. ಒಂದು ಸಿನಿಮಾ ಸೂಪರ್ ಹಿಟ್ ಆಯ್ತು ಅಂದ್ರೆ ಡೈರೆಕ್ಟ್ರೇ ಕಾರಣ. ಒಂದು ಸಿನಿಮಾ ಸೂಪರ್ ಫ್ಲಾಪ್ ಆಯ್ತು ಅಂದ್ರೆ ಅದಕ್ಕೂ ಡೈರೆಕ್ಟ್ರೇ ಕಾರಣ. ಫ್ಲಾಪ್ ಆಯ್ತು ಅಂದ್ರೆ ಡೈರೆಕ್ಟರ್ ಕಾರಣ. ಸೊ ಸಿನಿಮಾ ವಿಚಾರದಲ್ಲಿ ನಂಬಿಕೆ ಅನ್ನೋ ವಿಷಯದಲ್ಲೇ ನಿಮಗೆ ಕಷ್ಟ ಸರ್. ನೀವು ಹೇಳಿ ಸರ್, ನೀವು ಎಷ್ಟೇ ಇನ್ವಾಲ್ವ್ ಆಗಿ ಎಲ್ಲ ಡೈರೆಕ್ಟರ್ ಕಲಿತೆ ಹೆಂಗ್ ನಿಲ್ಲಿಸ್ಬೇಕು, ಹೆಂಗ್ ಕೊಡಿಸ್ಬೇಕು ಅಂತ. ಕರೆಕ್ಟ್. ಈಗ ಸೂಪರ್ ಫ್ರಮ್ ಸೋ ಸಿನಿಮಾ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಹೌದು. ಕಲಾವಿದ್ರಿಲ್ಲ, ಪಬ್ಲಿಸಿಟಿ ಇಲ್ಲ, ಯಾವ ವಿಚಾರನೂ ಇಲ್ಲ. ಅಟ್ಲೀಸ್ಟ್ ಎಲ್ಲರೂ ಸಂತೋಷವಾಗಿದ್ದಾರೆ. ಇವತ್ತು 20 ಪ್ರೆಸ್ ಮೀಟ್ ಮಾಡಿ ಒಂದ್ ಹಾಡಿಗೆ 3 ದೇಶದಲ್ಲಿ ಶೂಟಿಂಗ್ ಮಾಡ್ಕೊಂಡು 64 ಕಾಸ್ಟ್ಯೂಮ್ಸ್ ರೆಡಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಇಲ್ಲಿಂದ 30 ಜನ 40 ಜನ ಫ್ಲೈಟ್ ಕರ್ಕೊಂಡೋಗಿ ಆ ಸಿನಿಮಾ ಕೇಳಿ ಮೊದಲನೇ ದಿನ ಮಾನುಷ ಜನ ನೋಡಕ್ ಬರೋದಿಲ್ಲ. ಇದು ಹಳ್ಳಿ ಭಾಷೆಲಿ ಹೇಳ್ಬೇಕಂದ್ರೆ ತೆವಲು ಅಂತ ಸಿನಿಮಾ. ಕೆಲವರು ವಿಚಾರದಲ್ಲಿ ಹಂಗಾಗಲ್ಲ, ಕೆಲವು ವಿಚಾರದಲ್ಲಿ ಹಿಂಗಾಗ್ತದೆ. 99% ಸರ್ ಅಲ್ವಾ ಸರ್? ಹೇಳಿದ್ನಲ್ಲ, ಗಾಂಧಿನಗರ ಅಂದ್ರೆ ಮಾಯಾನಗರ ಸರ್. ಅದು ಗಾಂಧಿನಗರ ಅಂದ್ರೆ ಮಾಯಾನಗರ. ಬಂದ ಎಲ್ಲ ಮಾಯ ಆಗ್ಬಿಡುತ್ತೆ ಅಂತ. ಪ್ರೊಡ್ಯೂಸರ್ ಎಲ್ಲರೂ ಇರ್ತಾರೆ, ಪ್ರೊಡ್ಯೂಸರ್ ಮಾಯ ಆಗೋಯ್ತದೆ. ನಿರ್ಮಾಪಕ ಬೇಕು ಸರ್ ಇಂಡಸ್ಟ್ರಿಗೆ. ನಿರ್ಮಾಪಕನ ಅವಲ್ಲಿ ಒಂದು ಮಾತು ಕೇಳಿದ್ರಿ, ನಿರ್ಮಾಪಕನ ಉಳಿಸ್ಕೊಳ್ಳಲ್ವಾದ್ರಿ? ಯಾರು ಉಳಿಸ್ಕೊಳ್ಳೋದಿಲ್ಲ ಸರ್, ಬೇಕಾಗಿಲ್ಲ. ನಿಜ. 5,000 ರೂಪಾಯಿ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ ಸರ್, ಡಬ್ಬಿಂಗ್ ಬರೋದಿಲ್ಲ ಸರ್. 5,000 ಕಡಿಮೆ ಇದ್ರೆ ನಾನು ಎಲ್ಲ ಕಂಡಿದ್ದೀನಿ. ನೀವು ಕೊನೆಗೆ ಪ್ಯಾಂಟ್ ಮಾರದೆ ನಿಕ್ಕರ್ ಮಾರದೆ ಏನಾರು ಮಾರ್ಕೊಳ್ಳಿ, ದುಡ್ಡು ಸೆಟಲ್ಮೆಂಟ್ ಆಗ್ಬೇಕು, ದುಡ್ಡು ಆಗ್ಬೇಕು. ಸರ್ ಯಾರು ಇಂಟರ್ವ್ಯೂ ಮಾಡ್ತೀರಿ ಹೇಳಿ? ಪ್ರೊಡ್ಯೂಸರ್ ನಿಮ್ ಕಷ್ಟ ಏನೋ, ಏನ್ ಮಾಡಿದ್ದೀರಾ, ಏನ್ ತೆಗ್ದಿದ್ದೀರಾ, ಯಾಕೆ ಹಿಂಗಾಯ್ತು ಅಂತ ಯಾರೋ ಒಬ್ರು ಕೇಳಿದ್ದೀರಾ? ಯಾರು ಮೀಡಿಯಾದಲ್ಲಿ ಯಾರು ಕೇಳೋದಿಲ್ಲ. ಪ್ರತಿಯೊಂದು ಸರ್ ಎಲ್ಲ ವ್ಯಾಪಾರ ಸರ್. ಅದಾಳಗೋಲಿ ಸಿನಿಮಾ ರಿಲೀಸ್ ಟೈಮಲ್ಲಿ ನೀವು ನೋಡ್ಬೇಕು, ಹಬ್ಬ ನಾನು ಕಟೌಟ್ ಹಾಕ್ತೀನಿ ತಗೋಬರ್ತಾನೆ, ಹಾರ ಹಾಕ್ತೀನಿ ತಗೋಬರ್ತಾನೆ, ಸ್ಟಾರ್ ಕಟ್ತೀನಿ ತಗೋಬರ್ತಾನೆ, ಆಟೋದವ್ರು ಬರ್ತಾರೆ, ಬಸ್ಸವ್ರು ಬರ್ತಾರೆ. ಅರ್ಥ ಆಯ್ತಾ? ಏನ್ ಸಿನಿಮಾ ತೆಗಿಯೇ ಖರ್ಚು ಮಾಡಿರ್ತೀರೋ ಅಷ್ಟು ಪಬ್ಲಿಸಿಟಿಗೆ ಅಷ್ಟು ಖರ್ಚು ಮಾಡಬೇಕು. ಕೊನೆಗೆ ಪೋಸ್ಟ್ ಹಾಕ್ತೀವಲ್ಲ ನಾವು, ಪೇಸ್ಟ್ ದುಡ್ಡು ಬರಲ್ಲ ಸರ್. ಪೇಸ್ಟ್ ದುಡ್ಡು ಬರಲ್ಲ. ಪೋಸ್ಟ್ ಹಾಕ್ತೀವಲ್ಲ, ಪೇಸ್ಟ್ ದುಡ್ಡು ಬರಲ್ಲ. ಈ ಆಯ್ತು ಎಲ್ಲ ಆದ್ಮೇಲೆ ನೀವು ಕಂಡ್ಕೊಂಡಿದ್ದೇನು ನಿಮ್ಮ ಪ್ಲಸ್ಸು ಮತ್ತು ಮೈನಸ್ಸು? ಏನು ತಂದಿಲ್ಲ, ಏನು ತಗೊಂಡೋಗಲ್ಲ, ಖುಷಿ ಹ್ಯಾಪಿ ಅಷ್ಟೇ. ಪ್ಲಸ್ಸು ಇಲ್ಲ ಮೈನಸ್ ಇಲ್ಲ. ಏನ್ ನಾನು ಹೇಳಿದ್ದಲ್ಲ, ಎಲ್ಲಿದ್ದೆ ನಾನು 80 ಇಸ್ವಿಲಿ 79 80 ಹಾಲ್ ಮಾರ್ಕೊಂಡಿದ್ದವನು. ಈ 50 ವರ್ಷದ ಜರ್ನಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಕಳೆದಿದ್ದೀನಿ. ಸಂತೋಷ ಅಂದ್ರೆ ನಮ್ಮ ತಂದೆ ತಾತಂದೆ ಯಾರು ಜಮೀನ್ದಾರಲ್ಲ. ಕರೆಕ್ಟ್. ಬಿಟ್ಬಿಟ್ಟೆ ರಿಯಲ್ ಎಸ್ಟೇಟ್ ಮಾಡಿ, ನೀವೇ ಮಾಡಿದ್ರಿ. ರಿಯಲ್ ಎಸ್ಟೇಟ್ ಬಿಟ್ಬಿಟ್ಟೆ. ಬಿಟ್ಟಾಲೆ 15 ವರ್ಷ ಆಯ್ತು. ಒಂದು 5,000 ಸೈಟ್ ಆಗ್ಲೇ ಬಾರಿದ್ದೆ. ಯೂನಿವರ್ಸಿಟಿ ಹತ್ರ 100 ರೂಪಾಯಿ ನಾನು ಸೈಟ್ ಕೊಟ್ಟಿದ್ದು. ಇವತ್ತು 15,000 ರೂಪಾಯಿ ಹೋಗ್ತಾ ಇತ್ತು. ಒಂದು ಸೈಟ್ ಎಲ್ಲೂ ಇಟ್ಕೊಳ್ಳಿಲ್ಲ ನಾನು. ಒಂದು 30-32 ಲೇಔಟ್ ಮಾಡಿದ್ದೆ ಅವತ್ತಿಗೆ. ಬಿಲ್ಡರ್ ಡೆವಲಪರ್ ಶ್ರೀನಿವಾಸ್ ಅಂದ್ರೆ ಅಷ್ಟು ಫೇಮಸ್ ಆಗಿದೆ ಎಲ್ಲಾದ್ರಲ್ಲೂ ಸರ್. ಯಾವ ಫೀಲ್ಡ್ ಹೋಗ್ತೀನಿ ಆ ಫೀಲ್ಡ್ ರೆವ್ಯುಲೇಷನ್ ಮಾಡೇ ಬರ್ತೀನಿ. 100 ಜನ ಬೆಳೆಸಿದ್ದೀನಿ. ಇವತ್ತು 100 ಜನ ಚೆನ್ನಾಗವ್ರೆ, ಬೆಳ್ಕೊಂಡವ್ರೆ, ಅನುಕೂಲ ಆಗವ್ರೆ. ಅಷ್ಟೇ, ಖುಷಿ ಪಡಿ ಅಷ್ಟೇ. ಅಂದ್ರೆ ಸಿನಿಮಾ ಆಯ್ಕೆ ನಿಮ್ದು ಸರಿ ಇಲ್ವೋ ಅಥವಾ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ಸರಿ ಇಲ್ವೋ ಅಂತ ಸರ್ ಅದು ಗೊತ್ತಿಲ್ಲ ಸರ್. ಅದೇನು ಗೊತ್ತ, ಈಗ ನೋಡಿ ಯಾರನ್ನು ಕಳ್ಕೊಳಕ್ ಆಗಲ್ಲ ಸರ್ ಇಲ್ಲಿ. ಈಗ ಒಂದು ಉದಾಹರಣೆ ಇದೆ, ಒಂದು ಚೇಂಬರ್ ಅಂತ ಇರ್ಬೇಕಲ್ವಾ? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಿತ್ತಲ್ಲ, ಇವತ್ತು 4 ಆಗವೆ, ನಾಳೆ 40 ಆಗುತ್ತೆ. ಕರೆಕ್ಟ್. ಯಾರ ಮಾತು ಯಾರು ಕೇಳ್ತಾರೆ? ಸರ್ಕಾರದಿಂದ ಎಲ್ಲದಕ್ಕೂ ಅನುಮತಿ ಕೊಟ್ಟವ್ರೆ.
ಸೆನ್ಸರ ಕರ್ಮ ನೀವು ಮಾಡಿ, ನೀವು ಮಾಡು. ಕಷ್ಟ, ಬಹಳ ಕಷ್ಟ. ಹ್ಮ್ ಒಬ್ಬ ಉಪ್ಪು ಹಾಕಿದ್ರೆ ಮನೆಯವರೆಲ್ಲ ಊಟ ಮಾಡ್ತಾರೆ, ಹ್ಮ್ ಮನೆಯವರೆಲ್ಲ ಉಪ್ಪು ಹಾಕಿದ್ರೆ ಹ್ಮ್ ಕರೆಕ್ಟ್. ಎಲ್ಲರೂ ಉಪ್ಪು ಹಾಕಿದ್ರೆ ಯಾರು ಸರ್ ಊಟ ಮಾಡ್ತಾರೆ? ಹೌದು. ಯಾರು ಊಟ ಮಾಡಕ್ ಆಗೋದಿಲ್ಲ. ಹ್ಮ್ ಈ ಸಿನಿಮಾ ಇಂಡಸ್ಟ್ರಿನವ್ರಿಗೆ ಈಗ ಜಸ್ಟ್ ಹಣ ಹಿಡ್ಕೊಂಡು ಸಿನಿಮಾ ಮಾಡೋದಕ್ಕೆ ಬರೋದಕ್ಕೆ ರೆಡಿ ಇರುವಂಥ ಹೊಸ ನಿರ್ಮಾಪಕರಿಗೆ ನೀವು ಏನು ಹೇಳಬಲ್ಲ? ಯಾರೇನು ಹೇಳಕ್ಕಾಗಲ್ಲ ಸರ್. ಅದು ಯಾಕಂದ್ರೆ ಅನುಭವ ಆಗಿದೆ. ಇಲ್ಲ, ನಾನು ಇಷ್ಟೊತ್ತಕ ಮಾತಾಡೋದಲ್ಲ, ಇದೇ ಅನುಭವ. ಏನ್ ಗೊತ್ತಾ ಸರ್, ಇಲ್ಲಿ ಜನ ಮರಳು ಜಾತ್ರೆ ಮರಳು, ಯಾರ ಮಾತು ಕೇಳೋ ಸ್ಟೇಜಲ್ಲಿ ಇರಲ್ಲ ಸರ್. ಅದು ಯಾರು ಕೇಳಲ್ಲ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅಂತ ಆಡಿಸ್ತಾ ಇರ್ತದೆ. ಆ ಬಣ್ಣ ಹಂಗ ಆಡಿಸುತ್ತೆ. ಬಣ್ಣ ತೆಗೆದ್ಮೇಲೆ ಅದ್ರ ಬೆಳೆ ಏನಂತ ಗೊತ್ತಾಗುತ್ತೆ ಸರ್. ಅದು ತುಂಬ ಶಿಸ್ತಿನ ಮನುಷ್ಯ ನೀವು. ಸದಾ ಶಿವಪೂಜೆ ಅಥವಾ ಸದಾ ಧ್ಯಾನ ಈ ಥರದ್ದೆಲ್ಲ ಮಾಡದೇ ಇರತಕ್ಕಂಥವ್ರು. ನಿಮ್ಮ ದಿನಚರಿ ಹೆಂಗಿರುತ್ತೆ ಅಂತ? ನಾನು ಯಾವ ಶಿವಪೂಜೆ ಪೂಜೆ ಯಾವುದು ಮಾಡೋದಿಲ್ಲ. ಹಾಂ, ನಾನು ಬೆಳಗಿನ ಜಾವ 2:30ಗೆ ಎದ್ದೇಳ್ತೀನಿ ಸರ್, ಅರ್ಲಿ ಮಾರ್ನಿಂಗ್. ಓಕೆ. ಫ್ರೆಶ್ ಅಪ್ ಆಗಿ ಈಚೆ ಬರೋಕೆ 3 ಗಂಟೆ ಆಗುತ್ತೆ. 1 ಅವರ್ ವಾಕಿಂಗ್ ಜಾಗಿಂಗ್ ಆಗುತ್ತೆ, ಒಂದು ಅರ್ಧ ಗಂಟೆ ಯೋಗ ಮಾಡ್ತೀನಿ. ನಾನು ಮನಸ್ಸು ಬಂದಿದ್ದು ಮಾಡ್ಕೊಂಡು ಹೋಗ್ತೀನಿ. ಯಾವ ಗುರುಗಳನ್ನ ಮಾಸ್ಟರ್ನ ಇಟ್ಕೊಂಡಿಲ್ಲ, ಕಲ್ಪನೆ ಮೇಲೆ ಮಾಡ್ಕೊಂಡು ಹೋಗ್ತೀನಿ. 5:30 ದೇವ್ರ ಮನೆ ಕೂತಿರ್ತೀನಿ ಬೆಳಗಿನ ಜಾವ. 5:30 ಶಾರ್ಪ್ 5:30. ಯಾಕಂದ್ರೆ ಅದೊಂದು ಹುಚ್ಚು, ನಾವು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಆ ಟೈಮಲ್ಲಿ ಮುಗಿಸ್ಬೇಕು ಅಂತ ಹೇಳಿ 5:30 ಒಳಗಡೆ ದೇವ್ರ ಮನೆ ಕೂತಿರ್ತೀನಿ. ಒಂದು 10 ನಿಮಿಷ ನನ್ನ ಮನಸ್ಸಿಗೆ, ಯಾಕಂದ್ರೆ ಅಲ್ಲಿ ಹಲವಾರು ವಿಚಾರ ಚರ್ಚೆ ಮಾಡೋಕೆ ಇಲ್ಲಿ ವೇದಿಕೆ ಸಿಕ್ಕಲ್ಲ, ಅಲ್ಲಿ ವೇದಿಕೆ ಸಿಕ್ಕುತ್ತೆ. ಕರೆಕ್ಟ್. ಏಕಾಂತ. ಶಾಂತವಾಗಿರ್ತದೆ. ನನ್ನ ಮನಸ್ಸಿಗೆ ಏನು ಭಾವನೆ ಇದೆಯೋ ಅದನ್ನು ವ್ಯಕ್ತಪಡಿಸ್ತೀನಿ. 5:30 ಮುಖಾಲಿಗೆ ಎದ್ದೇಳ್ತೀನಿ ಈಚೆ. ಈ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀನಿ. 2:30 3 ಗಂಟೆಗೆ ಎದ್ದಿರ್ತೀನಲ್ಲ, ಅವು ಅರ್ಧ ಗಂಟೆ ರಿಲ್ಯಾಕ್ಸ್. 7 ಗಂಟೆ ಬ್ರೇಕ್ಫಾಸ್ಟ್ ರೆಡಿ ಇರ್ತದೆ, ಈಚೆ ಬಂದ್ಬಿಡ್ತೀನಿ ಕ್ಲಾಸ್. ನಿಮ್ಮ ಪ್ರಕಾರ ಒಳ್ಳೆತನಕ್ಕೆ ಬೆಲೆ ಇದೆಯಾ ಇಲ್ವಾ? ನೀವು ಜನಗಳಿಂದ ಬಯಸ್ಬೇಡಿ. ಒಬ್ಬ ಇದ್ದಾನೆ, ಕೊಲ್ಲೋರು ಯಾರಾದ್ರೂ ಇರ್ಬೋದು, ಕಾಯೋರು ಇದ್ದಾರೆ. ಕರೆಕ್ಟ್. ಕಾಯೋರು ನಿಮ್ಮನ್ನ ಕಾಯ್ತಾರೆ. ಅವನೇನೋ ಕಾಪಾಡ್ತಾನೆ, ಇವನೇನೋ ಕಾಪಾಡ್ತಾನೆ ಅಂತ ಯಾರ್ಯಾರನ್ನೂ ಕಾಪಾಡೋದಿಲ್ಲ. ಇವತ್ತೊಂದು ಹೇಳ್ತೀನಿ ಸರ್, ಯಾರ್ಯಾರಿಗೂ ಒಳ್ಳೇದು ಮಾಡೋಕ್ಕಾಗಲ್ಲ, ಯಾರ್ಯಾರು ಕೇಡು ಬಯಸೋಕ್ಕಾಗಲ್ಲ. ಈ ಕೇಡು ಬಯಸ್ತೀನಿ ಅನ್ನೋದಲ್ಲೇ ಕಾಲ ಹರಣ ಮಾಡಿರ್ತಾರೆ. ನೀವು ಈ ಎಲ್ಲ ಕೆಲಸಗಳ ನಡುವೆ ಮತ್ತೊಂದು ಕೆಲಸ ಮಾಡ್ತೀರಾ, ಒಂದು ಪತ್ರಿಕೆ ಶುರು ಮಾಡ್ತೀರಾ. ಸೊ ಆ ಪತ್ರಿಕೆ ಇನ್ನೇನು ಶುರು ಆಗಬೇಕು, ಎಲ್ಲ ಆಗುತ್ತೆ, ಪ್ರಿಂಟು ಆಗುತ್ತೆ, ಆಮೇಲೆ ಮತ್ತೆ ಅದು ಬರ್ತೀರಿ. ಅಲ್ಲೂ ಕೂಡ ನಿಮಗೆ ನಂಬಿಕೆಗೆ ಮೋಸ ಆಯ್ತಾ ಅಂತ? ಸರ್ ನೋಡಿ, ಅದಕ್ಕೋಸ್ಕರ ನಾನು ಪುಸ್ತಕ ಬರೆದಿದ್ದೀನಿ ಗೊತ್ತಾ, ನಂಬಿಕೆ ಜೀವನ ಅಂತ. ಹೌದು. ನನ್ನ ಬುಕ್ಕಲ್ಲಿ ಬರ್ದಿದ್ದೀನಿ. ನನ್ನ ಬುಕ್ಕಲ್ಲಿ ಈ ವರ್ಡ್ ಬರ್ದಿದ್ದೀನಿ. ಈಗ ನಮ್ಗೆ ಅಪ್ಪ ಗೊತ್ತಿಲ್ಲ ಸರ್, ಅಮ್ಮ ಹೇಳ್ತಾಳೆ ಅವನೇ ಕೊನ ಅಪ್ಪ ಅಂತ. ಆ ನಂಬಿಕೆ ಮೇಲೆ ಅಪ್ಪ ಅಂತ ಕರಿತೀವಿ. ಅವಳ ಅಮ್ಮ ಅಂತ ಗೊತ್ತಿಲ್ಲ ಸರ್, ಅವಳು 100 ಸತಿ ಹೇಳ್ತಾಳೆ ಅಮ್ಮ ಅನ್ನೋ ಅಮ್ಮ ಅನ್ನೋ ಅಮ್ಮ ಅನ್ನೋ ಅಂತೇಳಿ. ಆಗ ಅಮ್ಮ ಅಮ್ಮ ಅಂತ ಕರಿತೀವಿ. ಅವಳಿಗೆ ಅಮ್ಮ ಅಂದ ತಕ್ಷಣ ಅವಳಿಗೆ ಆನಂದ ಆಗುತ್ತೆ, ಅಯ್ಯೋ ನನ್ನ ಮಗ ಇವತ್ತು ಅಮ್ಮ ಅಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಅಂತೇಳಿ. ಅಲ್ಲಿಂದ ಶುರುವಾಗುತ್ತೆ. ನಾನು ಬುಕ್ಕಲ್ಲಿ ಬರ್ದಿದ್ದೀನಿ ಇದನ್ನು. ನಂಬಿಕೆ ಮೇಲೆ ಜೀವನ ಹೆಂಗೆ ಮಾಡ್ತೀವಿ ಅಂದರೆ ಭಾಳ ಅದ್ಭುತ ಬರ್ದಿದ್ದೀನಿ ಸರ್, ತುಂಬ ಚೆನ್ನಾಗಿ ಬರ್ದಿದ್ದೀನಿ. ತಾಯಿ ತಂದೆ ಎಲ್ಗೂ ಸುಳ್ಳು, ನಾವ್ಯಾರು ನಮ್ಮ ಅಂತ ಕರಿತೀವೋ ನಮ್ಮ ತಾಯಿಯಾಗ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೀನಿ. ಬರ್ಗೂರು ಅವ್ರು ಕೇಳಿದ್ರು, ತಾಯಿ ಇಲ್ಲದೆ ನೀವು ಹೆಂಗೆ ಜನ್ಮ ತಾಳಿದ್ರಿ ಅಂತ ಕೇಳಿದ್ರು. ಇದ್ದಾರೆ, ಈ ತಾಯಿ ನಮ್ಮ ತಾಯಿ ಅಲ್ಲ, ಒಬ್ಬ ತಾಯಿ ಇದ್ದಾರೆ. ತಾಯಿ ಇಲ್ಲದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗ ತಾಯಿಗೆ ಕಾನ್ಶಿಯಸ್ ಇಲ್ಲದೆ ಮಲಗಿದ್ದಾಗ ಆಯಾ ಬಂದು ತೆಗಿತಾಳಲ್ವಾ, ಅವಳು ಆನಂದ ಪಡ್ತಾಳಲ್ವಾ. ಈಗ ಎಷ್ಟೋ ಪೇಪರ್ ಓದ್ತಾ ಇದ್ವಿ, ಆ ಮಗನ ಬದಲಾಯಿಸಿದ್ರು, ಈ ಮಗನ ಬದಲಾಯಿಸಿದ್ರು, ಈ ಮಗನ ತೆಗೆದಾಕಿದ್ರು ಅಂತ ಓದಲ್ವೇ, ಟಿವಿಲೆಲ್ಲ ನೋಡಿಲ್ವೇ ನಾವು? ಯಾವ್ದ್ರ ಮೇಲೆ ಮಾಡ್ತೀರಿ? ನಂಬಿಕೆ ಮೇಲೆ ಜೀವನ ಮಾಡ್ಬೇಕು ಅಷ್ಟೇನೇನೆ. ಅದಕ್ಕೆ ನಂಬಿಕೆ ಜೀವನ ಅಂತ ಪುಸ್ತಕ ಬರೆದೆ ನಾನು. ಗುಂಡಪ್ಪರು ಹೇಳಿದ್ರು ಸರ್, ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀಪು ಹೇಳಿದಂತೆ ಪಯಣಿಗರು, ಮದುವೆಗೋ ಮಸನಕ್ಕೂ ಕಡಗೋಡು ನೆಲಕುಸೆ ಪದವಿದು ಮಂಕುತಿಮ್ಮ. ಜೀವನ ಅಂದ್ರೆ ಜಟಕಾ ಬಂಡಿ ಅಷ್ಟೇ ಹೇಳಿ ಸರ್. ಎಸ್, ನೀವು ಹೇಳೋದಂಗೆ ಜೀವನ ಅದೇ ಬದುಕು ಜಟಕಾ ಬಂಡಿದ್ದೀನಿ. ಹೌದು. ಬಟ್ ಇದರ ನಡುವೆ ನೀವು ಒಂದಿಷ್ಟು ಗೊತ್ತಿಲ್ಲದಂಗೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಇನ್ನು ಯಾರೋ ಒಂದಿಷ್ಟು ಹೆಲ್ಪ್ ಅಂತ ಬಂದಾಗ ಯಾರಿಗೂ ಹೇಳಲ್ಲ, ಕರಿತೀರಾ, ಕೂತ್ಕೊಳ್ತೀರಾ, ಮಾತಾಡ್ತೀರಾ, ಅವ್ನಿಗೆ ಏನು ಬೇಕೋ ಅದು ಮಾಡ್ತೀರಾ ಅಂತ ಭಾಳಷ್ಟು ಜನ ಇದ್ದಾರೆ. ನಿಮ್ಮ ಬರ್ತ್ಡೇ ಸಂದರ್ಭದಲ್ಲಂತೂ ಒಂದಿಷ್ಟು ಜನ ನಿಮ್ಮನ್ನು ಹುಡ್ಕೊಂಡು ಕೂಡ ಬರ್ತಾರೆ. ಸೊ ಆ ಟೈಮಲ್ಲಿ ಒಂದಿಷ್ಟು ಸಾಮಾಜಿಕವಾಗಿ ಮಾಡ್ತಾ ಇದ್ದೀರಿ. ಸೊ ಎಲ್ಲ ಒಂದು ಕಡೆ ಸಾಮಾಜಿಕ ಕೆಲಸಗಳು ಅಂದಾಗ ಮೇನ್ ಸ್ಟ್ರೀಮಿಗೆ ಬರ್ಬೋದು ಅನ್ನೋ ಲೆಕ್ಕಾಚಾರಗಳು ಇರ್ತಾರೆ. ಇಟ್ ಮೀನ್ಸ್ ರಾಜಕಾರಣಕ್ಕೆ ಬರ್ತಾರೋ ಏನೋ ಒಂದು, ನಿಮಗೆ ಆ ಥರದ ಉದ್ದೇಶನ ಇದೆಯಾ ಅಂತ? ಸಖತ್ ಪ್ರಶ್ನೆ ಕೇಳ್ಬಿಟ್ರಿ. ನನಗೀಗ 62 ವರ್ಷ ನಡೀತಾ ಇದೆ ಸರ್. ನಾನು ಕಡದಾಳ್ ಮಂಜಪ್ಪ ಅವರ ರಾಜಕೀಯನ ಕಣ್ಣಾರೆ ನೋಡಿದ್ದೀನಿ. ಓಕೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜಕೀಯನ ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿದ್ದೀನಿ. ನನಗೆ ಪುಸ್ತಕ ಓದೋ ಹುಚ್ಚು, ಬಹಳ ಹುಚ್ಚು. ಎಲ್ಲ ಕೆಲಸ ಮಾಡಿದೆ. ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂದರೆ, ಇಟ್ಟಿಗೆ ಮಾರಿದೆ, ಮರಳು ಮಾರಿದೆ, ಹಾಲು ಮಾರಿದೆ, ಬೆರಣಿ ಮಾರಿದ್ದೀನಿ. ಎಲ್ಲ ಕೆಲಸ ಮಾಡಿದೆ, ತಪ್ಪಿಲ್ಲ. ರಾಜಕೀಯಕ್ಕೆ ಹೋಗ್ಲಿಲ್ಲ. ನನಗೆ ತುಂಬಾ ಜನ ಇನ್ವೈಟ್ ಮಾಡಿದ್ರು ರಾಜಕೀಯಕ್ಕೆ. ಒಂದ್ ಕಾಲದಲ್ಲಿ ಹಸು ಕಟ್ಟಿರೋ ಕಾಲದಲ್ಲಿ ಮಂಜುನಾಥ್ ನಗರದಲ್ಲಿ ಕೌನ್ಸಿಲ್ ಎಲೆಕ್ಷನ್ ಯಾರು ನಿಲ್ಲೋರೇ ಇರಲಿಲ್ಲ. ಆಗ ನಮ್ಮ ನರೇಂದ್ರ ಬಾಬು ಅವ್ರು ನಿಂತರು, ತೆಂಗಿನ ಮರದ ಗೊತ್ತಿಗೆ ನಿಂತರು. ಅವ್ರು ಗೆದ್ದುಬಿಟ್ರು. ಅವತ್ತು ನಾನು ರಾಜ್ಕುಮಾರ್ ಸಂಘ ನಡೆಸ್ತಾ ಇದ್ದೀನಿ. ಗಣೇಶನ ಹಬ್ಬ ಮಾಡೋದು, ರಾಜ್ಯೋತ್ಸವ ಮಾಡೋದು, ಅವ ಬಹಳ ಹುಚ್ಚು. ಆಲಿನ ಸೀನ್ ಅಂದ್ರೆ ಬಹಳ ಫೇಮಸ್. ಈ ಕಡೆ ಥಿಯೇಟರ್ ಸೀನ್ ಅಂದ್ರೆ ಹುಚ್ಚು.
ಈಗ ಸಿನಿಮಾದವ್ರದ್ದು ಎಲ್ಲ ಫೀಲ್ಡ್ಗೆ ಹೋದ್ರು ಅಲ್ಲಿ ಹೆಸರು ತಗೊಂಡ್ಬಂದೆ ನಾನು. ನನಗೆ ರಾಜಕೀಯ ಬೇಡ ಅಂತೇಳಿ, ಯಾಕಂದ್ರೆ ನಾವು ನೋಡಿ ರಾಜಕೀಯ ಹೆಂಗ್ ಗೊತ್ತಾ, ರಾಜ್ಯ ರಾಷ್ಟ್ರ ಜನರನ್ನ ಕೀರ್ತಿ ಯಶಸ್ಸು ತರೋದು ರಾಜಕೀಯ. ಇವತ್ತು ರಾಜ್ಯ ರಾಷ್ಟ್ರ ಜನರನ್ನ ಕೀಳು ಮಟ್ಟಕ್ಕೆ ತಂದು ಯಮಯತೆಯನ್ನು ಗುರಿಪಡಿಸೋದು ಇವತ್ತು ರಾಜಕೀಯ. ಇವತ್ತು ಅವ್ರ ಹೆಂಗಾರು ಕಿತ್ತಾಡ್ಕೊಳ್ಳಿ, ಪ್ರಜೆಗಳು ನೆಮ್ಮದಿಯಾಗಿದ್ದಾರ? ದಿನ ಆತಂಕ ಸೃಷ್ಟಿ ಆಗ್ತಾ ಇದೆ. ನನಗೆ ರೈತರತ್ನ ಪ್ರಶಸ್ತಿ ಅಂತ ಕೊಟ್ಟರು ದೇವೇಗೌಡರು. ನನ್ನ ಮಾತು ಕೇಳಿದ್ರು ವೇದಿಕೆ ಮೇಲೆ, ನೀವು ರಾಜಕೀಯಕ್ಕೆ ಬನ್ನಿ, ನಾನು ಹೆಲ್ಪ್ ಮಾಡ್ತೀನಿ, ಬಾ ಶ್ರೀನಿವಾಸನೆ ಬರಬೇಕು ಅಂದ್ರು. ನಾನು 8 ನಿಮಿಷ ಮಾತಾಡಿದೆ ಅವ್ರ ವೇದಿಕೆ. ಮಾಜಿ ಪ್ರಧಾನಿ ದೇವೇಗೌಡರು ನೋಡಿ 94 ವರ್ಷ, ಇವತ್ತು ಅವರು ಹುಡುಗರ ತರ ಇವತ್ತು ಮಾತಾಡ್ತಾರೆ ಅಂದ್ರೆ ಅವ್ರ ಅವಶ್ಯಕತೆ ಏನೇನಾಗಿರ್ಬೇಕು. ನನ್ ಕರೆದ್ರು, ಈ ತರ ಇದೆ ಮಾಡೋಣ ಅಂತ ಕರೆದ್ರು. ನಾನು ವೇದಿಕೆ ಮೇಲೆ ಹೇಳಿದೆ, ಎಲ್ಲ ಕೆಲಸ ಮಾಡಿದೆ, ಈ ಹಾಡು ರಾಜಕೀಯಕ್ಕೆ ಹೋಗ್ಲಿಲ್ಲ ನಾನು ಅಂತಂದೆ. ಶ್ರೀನಿವಾಸ್ ಅವರ ಹಾಡು ರಾಜಕೀಯ ಅಂದ್ರು, ಶ್ರೀನಿವಾಸ್ ಅವರ ಹಾಡು ರಾಜಕೀಯ ಅಂದ್ರು. ನನ್ನ ಪುಸ್ತಕದಲ್ಲಿ ಬರ್ದೆ, ಈ ಭ್ರಷ್ಟ ವ್ಯವಸ್ಥೆ ಅಂತ ಬರೆದಿದ್ದೀನಿ ಸರ್. ಎಲ್ಲಿ ನಮ್ಮ ನಂಬಿಕೆ ಜೀವನ ಪುಸ್ತಕದಲ್ಲಿ ಪ್ರಜೆಗಳಾಳ ಬಂದ ಪ್ರಭುಗಳು, ನಾಡ ಪ್ರಭುಗಳು, ರಾಜ್ಯ ದೊರೆಗಳು, ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಿಸುವ ಗೋಸುಂಬೆಗಳು, ಇವರು ಗೋಮುಖ ವ್ಯಾಘ್ರಗಳು ಅಂತ ಬರ್ದೆ. ಇವತ್ತೇನು ಈಗ ನಡೀತಾ ಇದೆಯಾ ಈಗ, ಅದನ್ನ ತುಂಬಾ ಪ್ರಾಸ್ಪದ ಬರ್ದೆ. 16 ವರ್ಷಗಳ ತಲೆಮಾರು, ಅಶಕ್ತರು, ಅಸಹಾಯಕರು, ಅಂಧ ಅಂಗವರು ಸಿಗಲೇ ಇಲ್ಲ ಒಳ್ಳೆಯ ಹೆಸರು, ಬಡವ ಬಲದಿಂದ ಶಾಸಕರಿಂದ ಕೋಟಿ ಕೋಟಿ ಕುಬೇರರು, ಗೆದ್ದ ಶಾಸಕರೆಲ್ಲರಿಗೂ ಬೇಕೇ ಬೇಕು ಕೆಂಪು ಗುಡ್ಡದ ಕಾರು, ಹಿಂದು ಮುಂದುಗಡೆ 4 ಮೋಟಾರು ಕಾರು, ಜೊತೆಗೆ ಭದ್ರತಾ ಗಾರ್ಡ್ಗಳು, ಗುಂಡು ನೇರದ ಕಾರು, ಏನಿವರ ಕಾರುಬಾರು, ಪ್ರತಿದಿನ ಇರಲೇಬೇಕು ವಿಸ್ಕಿ ಬ್ರಾಂತಿ ಬೀರು, ಆರೋಗ್ಯ ಕೇಳಿದ್ರೆ ನೋಡ್ಕೊತಾರೆ 10 ನುರಿತ ವೈದ್ಯರು, ಮತ ಗೆಲ್ಲಿಸಿದ ಮುಗ್ಧ ಅಮಾಯಕ ಮತದಾರರು ಎಂದು ಏನು ಮಾಡದಾಗಿದ್ದಾರೆ ಅಸಹಾಯಕರು ಅಂತ ಓಟ್ ಹಾಕ್ತವ್ರು. ಇದನ್ನ ಮೋಸ್ಟ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವ್ರು ಬರ್ತಿದ್ರು ಅಂತ ಕಾಣುತ್ತೆ. ಒಬ್ಬರ ಮೇಲೆ ಒಬ್ರು ಅಂತ ಓಟಿಗೆ ಸಾಯ್ತಾರೆ, ಇಬ್ರು ಇಲ್ಲ ಸೀಟ್ 20 ಮಂದಿ ನಿಲ್ತಾರೆ. ಓಟ್ ಪಡೆಯೋ ಪೂರ್ವವರು ಇಲ್ಲಿ ಹೆಂಗಿರ್ತಾರೆ, ಓಟ್ ಪಡೆದಂತೆ ಅವರು ಹುಲಿ ಹೆಂಗ್ ಆಡ್ತಾರೆ ಅಂತ ಅವತ್ತಿನ ಇದು ಸಂದರ್ಭ. ಅದು ವಾಸ್ತವ. ರಾಜಕೀಯ ಬೇಡ ಸರ್. ರಾಜಕೀಯಕ್ಕೆ ಹೋದ್ರೆ ಒಳ್ಳೆ ಬಟ್ಟೆ ಹಾಕೊಳಕ್ಕಾಗಲ್ಲ, ಮೈ ತುಂಬ ಒಡವೆ ಹಾಕೊಳಕ್ಕಾಗಲ್ಲ, ಒಳ್ಳೆ ಕಾರ್ ಓಡಾಡಕ್ಕಾಗಲ್ಲ, ರೋಡ್ ಹೆಂಗ್ ದುಡ್ಡು ಮಾಡೋ ನಿಂತಾರೆ. ನೆಮ್ಮದಿಯಾಗಿದ್ದೀನಿ, ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ. 8 ಗಂಟೆ ಸ್ವಿಚ್ ಆಫ್ ಮಾಡ್ತೀನಿ, ಬೆಳಗ್ಗೆ 2:30 ಆನ್ ಮಾಡ್ತೀನಿ. ಆ ಮಧ್ಯೆ ಯಾರೇ ಕಷ್ಟ ಅಂತ ಬಂದ್ರು ಯೋಗ್ಯತೆ ಇದ್ರೆ ಸಹಾಯ ಮಾಡ್ತೀನಿ, ಆಗಲ್ಲ ಅಂತ ಹೇಳ್ತೀನಿ. ಕರೆಕ್ಟ್. ಈ ಥರ ಇರಬೇಕು, ನಿಮ್ದು ಇರೋ ಅಷ್ಟು ದಿವಸ ನಿಮ್ಮದೇಗಿರ್ಬೇಕು, ಯಾರಿಗೂ ನೋವು ಕೊಡಬಾರ್ದು ಸರ್. ಎಸ್ ಸರ್. ನಿಮ್ಮ ಫ್ಯಾಮಿಲಿಯಲ್ಲಿ ಮಗ ಒಂದು ಚೀಕಳ್ಳ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆಗೆ ಮಗನಿಗೂ ಆಸಕ್ತಿ ಇತ್ತ ಅಂತ ಸಿನಿಮಾ ನಾನು ಸಿನಿಮಾ ಮಾಡೋವಾಗ ನೀನ್ ಮಾಡಯ್ಯ ಅಂತಂದೆ. ಅವನು ನಾನು ಮಾಡಲ್ಲ ಅಂತಂದ. ಇದೇ ತರ ಹೇಳ್ದ, ಆಯ್ತು ನಾನು ಮಾಡಲ್ಲ. ನಾನು ಸಿನಿಮಾ ಬಿಟ್ಟೆ, ಅವನಿಗೆ ಸಿನಿಮಾ ಮೇಲೆ ಆಸಕ್ತಿ ಬಂತು ಮಾಡ್ಬೇಕು ಅಂತೇಳಿ ಓಡಾಡ್ದ. ನೀವು ಬೇಡ ಅಂತ ಅವ್ನು ಮಾಡ್ತೀನಿ. ನಾನಾಗಲೇ ಒಂದು 4-5 ಸಿನಿಮಾ ಇವತ್ತು ನನ್ನ ಬ್ಯಾನರ್ ಇದೆ. ನಂದು 2 ಬ್ಯಾನರ್ ಇದೆ. ಹರ್ಷ ಪ್ರೊಡಕ್ಷನ್ಸ್ ಅಂತ ಒಂದು, ಬೆಂಕುಶ ಫಿಲ್ಮ್ ಫ್ಯಾಕ್ಟ್ರಿ ಅಂತ ಒಂದು 2 ಬ್ಯಾನರ್ ಇದೆ. ಅದು 4-5 ಟೈಟ್ಲ್ ಇವತ್ತು ನಡೀತಾ ಇದೆ, ರಿಜಿಸ್ಟರ್ ಇಲ್ಲಿ ನಮ್ಮ ಕಂಪ್ನಿ ಹೆಸರಲ್ಲಿ ಇದೆ. ಸರಿ ಏನೋ ಮಾಡ್ಕೊಂಡು ಹೋದ. ಕೊನೆಗೆ ಈಗ ಅವನಿಗೆ ಬಿಸ್ನೆಸ್ ಎಲ್ಲ ಆಸಕ್ತಿ ಬಂತು. ಈಗ ಮತ್ತೆ ಸಿನಿಮಾ ಅಂತೇಳಿ ವ್ಯಾಪಾರದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ತಿಂಗಳಿಗೆ 100 ಜನಕ್ಕೆ ಸಂಬಳ ಕೊಡ್ತಾವನೆ. ಇನ್ನೇನ್ ಬೇಕು. ಚೆನ್ನಾಗಿ ಅವ್ನ ಮದುವೆನೂ ಆಯ್ತು, ಹೆಚ್ಚು ಕಡಿಮೆ 3 ವರ್ಷ ಆಯ್ತಾ ಬಂತು. ಈಗ ಸಿನಿಮಾ ಇಲ್ಲ, ಹೋಗಲ್ಲ ಸರ್. ಚೆನ್ನಾಗಿದ್ದಾವೆ, ತುಂಬಾ ಚೆನ್ನಾಗಿದ್ದಾನೆ. ಅಂದ್ರೆ ಅವನ ಭೇಟಿ ಬೆಳೆದಿಂಗಲೇ ಬಾಲೆ. ಫೋನ್ ಡೈಲಿ ಮಾತಾಡ್ತೀವಿ, ಮುಖಾಮುಖಿ ಮಾಡೋದು ಸಿಗಲ್ಲ. ಯಾಕಂದ್ರೆ ನಾನು ಲೇಟ್ ಆಗಿ ಬರ್ತಾನೆ, ನಾನು ಬೇಗ ಮಲಗ್ತೀನಿ. ನಾನು ಬೆಳಗ್ಗೆ 7 ಗಂಟೆ ಬಿಟ್ಬಿಡ್ತೀನಿ ಮನೆಯಿಂದ ಡ್ಯೂಟಿ. ಈ ತರ ಸಂಡೇ ನಾನು ಸಿಗ್ತೀನಿ. ಸಂಡೇ ಯೂಶಲಿ ಎಲ್ಲೂ ಹೋಗಲ್ಲ ನಾನು. ಈ ತರ ಶಿಸ್ತುಬದ್ಧ ಜೀವನ ಮಾಡ್ಬೇಕು ಸರ್, ಶಿಸ್ತುಬದ್ಧ ಜೀವನ ಮಾಡ್ರಿ ಎಲ್ಲರೂ. ಈ ಬೆಂಕೋಶ್ರೀ ಸಿನಿಮಾ ರಂಗದಲ್ಲಿ ಕೊನೆಯದಾಗಿ ಕಲಿತ ಪಾಠ ಅಂದ್ರೆ ಏನು? ಏನಿಲ್ಲ, ಅದೊಂದು ನೋಡ್ಬೇಕಾಗಿತ್ತು, ನೋಡ್ಕೊಂಬಂದೆ ಹೋಗಿ. ಅಲ್ಲಿ ಏನಿತ್ತು ಅಂತ ನೋಡಿದೆ ನಾನು. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಒಳ್ಳೇದು ಇಲ್ವೇ ಇಲ್ಲ, ಬರೀ ಕೆಟ್ಟದ್ದೇ ಶೂನ್ಯ. ಒಳ್ಳೇದೇನು ಸಿಕ್ಕಲ್ಲ, ಯಾರಿಂದ ಏನು ಬಯಸಕ್ಕಾಗಲ್ಲ. ಬಹುಶಃ ಚೆನ್ನಾಗಿರೋರೆಲ್ಲ ಒಳ್ಳೇದು ಇದೆ ಅಂತ ಎಲ್ಲ ಬರೀ ಸುಳ್ಳು. ನೀವು ಹೇಳದಂಗೆ ಒಂದಿಷ್ಟು ಗೆದ್ದಿರೋರೆಲ್ಲ ಒಳ್ಳೇದು ಇಲ್ಲ ಸರ್. ಅದೇ ಆ ಒಳ್ಳೇದು ಗೆದ್ದೈತಲ್ಲ, ಸೋತರು ಅವ್ರಿಗೆ ಏನ್ ಮಾತಾಡ್ತಾರೆ ಗೊತ್ತಲ್ಲ ನಿಮ್ಗೆ. ನಿಮ್ಮ ಹತ್ರ ದುಡ್ಡಿದೆ, ನನ್ನ ದುಡ್ಡಿಲ್ಲ, ನಾನು ನಿಮ್ಮ ಬಗ್ಗೆ ಒಳ್ಳೇದೇನು ಮಾತಾಡ್ಲಿ? ಕರೆಕ್ಟ್. ನಾನು ನಿಮ್ಮ ಬಗ್ಗೆ ಏನು ಒಳ್ಳೇದು ಮಾತಾಡ್ಲಿ ಹೇಳಿ? ಇದಕ್ಕೊಂದು ಹೇಳಿದ್ನಲ್ಲ ಸರ್, ಚೇಂಬರ್ ಅಂತ ಇರ್ತದೆ ಅಂತ ಹೇಳಿದ್ನಲ್ಲ, ಒಂದು ಗಟ್ಟಿಯನ್ನು ನಿಂತ್ಕೋಬೇಕಾಗಿತ್ತು ಎಲ್ಲ ವಿಷಯದಲ್ಲೂ. ಇಲ್ಲಲ್ಲ, ಅದ್ ಹೇಳಿದ ಅದನ್ನು ಪ್ರೆಸ್ ಎಲ್ಲ ಹೇಳಿದೀನಿ ಸರ್. ಇಲ್ಲ ಸರ್, ವಾರಸ್ತಾರ ಇಲ್ದಿರೋ ಮನೆ, ಗುರುವಿಲ್ಲದ ಮಠ, ಕನ್ನಡ ಚಿತ್ರರಂಗ. ಸಿಂಪಲ್ ಲೈನ್ ಅಷ್ಟೇ ಅಲ್ವಾ? ವಾರಸ್ತಾರ ಇಲ್ದಿರೋ ಮನೆ, ಗುರುವಿಲ್ಲದ ಮಠ. ಮಠದಲ್ಲಿ ಗುರು ಇಲ್ಲ, ಮನೆ ವಾರಸ್ತಾರ ಇಲ್ಲ. ಇದನ್ನ ಕಲ್ಪನೆ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ. ಚಿತ್ರರಂಗದ ಎಲ್ಲ ಮಾಲೀಕರೇ, ಇಲ್ಲಿ ಯಾರು ನೌಕರರು ಸೇವಕರು ಯಾರು ಆಗಕ್ಕೆ ರೆಡಿ ಇಲ್ಲ.
ದುಡಿಬೇಕು ಸರ್, ಇಳಿಬೇಕು ಸರ್, ಹ್ಮ್ ಯಾರಿಗೂ ನೋವು ಕೊಡಬಾರ್ದು ಸರ್. ಇವತ್ತು ಹೇಳಿದಲ್ಲ ಸರ್, ನಿರ್ಮಾಪಕ ಅಂದರೆ ಅವನೊಬ್ಬ ನನ್ನ ದೃಷ್ಟಿಯಲ್ಲಿ ಹೈ ಕ್ಲಾಸ್ ಗುಲಾಮ ಸರ್ ಅವನು. ಎಲ್ಲದನ್ನು ಕೊಡ್ಬೇಕು. ಗುಲಾಮ ಅಂದರೆ ಅವನಿಗೊಂದು ಗೌರವ ಇದೆ, ನಿರ್ಮಾಪಕನ ಗೌರವ ಇಲ್ಲ ಸರ್ ಇಂಡಸ್ಟ್ರಿನಲ್ಲಿ. ಹ್ಮ್ ನಾನು ಎಲ್ಲರೂ ಕರೀರಿ ಸರ್, ಗಂಟಾಘೋಷವಾಗಿ ಹೇಳ್ತೀನಿ. ಹ್ಮ್ ನಾನು ದುಡ್ಡು ಬಿಡಿ, ದುಡ್ಡೇ ಆದ ಸರ್, ನಾವು ಹೇಳಿದ್ರಲ್ಲ ಸರ್, ನಾವು ನೋಡಿ ಏನೂ ಇಲ್ಲದೆ ಬೆಳೆದಂಥವ್ರು, ದುಡ್ಡು ಬರುತ್ತೆ ದುಡ್ಡು ಹೋಗುತ್ತೆ, ಯಾವುದಕ್ಕೂ ನೀವು ಗಣನೆ ತಗೊಳಕ್ಕಾಗೋದಿಲ್ಲ. ಎಸ್, ಒಟ್ಟಾರೆ ಬೆಂಕೋಶ್ರೀ ಅವರು ಅವರ ಜೀವನದ ಏರಿಳಿತಗಳು, ಸೋಲು ಗೆಲುವು, ಹತಾಶೆ, ಸಹಕಾರ, ನೋವು, ನಲಿವು ಎಲ್ಲವನ್ನೂ ಹಂಚ್ಕೊಂಡ್ರು. ಆದರೆ ಸಿನಿಮಾದಿಂದ ನನಗೆ ಸಾಕಷ್ಟು ಬೇಸರ ಆಗಿದ್ದುಂಟು ಅಂತ ಕೂಡ ಹೇಳಿದರು. ಯಾಕೆಲ್ಲ ಏನು ಹೇಳ್ಕೊಂಡ್ರು ಅನ್ನೋದನ್ನ ನೀವು ಇಷ್ಟ ತನಕ ಕೇಳಿದ್ರಿ. ಅದೇನಿರಲಿ, BK ಶ್ರೀನಿವಾಸ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟವರು. ಆಮೇಲೆ ಅವರದೇ ಆದಂಥ ಕೊಡುಗೆ ಕೂಡ ಚಿತ್ರರಂಗಕ್ಕೆ ಇದೆ. ಒಂದಷ್ಟು ಬಳಗಕ್ಕೆ ತುಂಬ ಆಪ್ತರಾಗಿದ್ದಂಥವ್ರು. ಈಗಲೂ ಕೂಡ ಏನಾದರೂ ಕೇಳ್ಕೊಂಡು ಬಂದವ್ರಿಗೆ ಯಾವತ್ತೂ ಏನೂ ಇಲ್ಲ ಅಂತ ಹೇಳಿದವರು ಅವರು. ಸೊ ಅಂಥ ಬೆಂಕೋಶ್ರೀ ತಮ್ಮ ಮನದ ಆಳವನ್ನು, ಎಲ್ಲ ಏರಿಳಿತಗಳ ನೋವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಸರ್, ನಿಮ್ಮ ಈ ಜರ್ನಿ ಅಥವಾ ನಿಮ್ಮ ಮುಂದಿನ ಒಂದು ಮಾತು ಹೇಳಿ ಇಷ್ಟ ಮುಗಿಸ್ತೀನಿ. ಹೇಳಿ ಸರ್. ನನ್ನ ಸಿನಿಮಾದಲ್ಲಿ ಮೊಟ್ಟ ಮೊದಲನೇದಾಗಿ ಮಂದಾಕಿನಿ ಸಿನಿಮಾದಲ್ಲಿ 300 ಜನಕ್ಕೆ ವಿಮೆ ಮಾಡಿಸಿದ್ದೆ ನಾನು. ಗ್ರೇಟ್. ಇನ್ ಕೇಸ್ ಆಫ್ ಎನಿ ಡೆತ್ ಎಲ್ರಿಗೂ ಕೊಡಿಸಿದ್ದೆ ನೋಡಿ, ಕಲಾವಿದರಿಗೆ, ತಂತ್ರಜ್ಞರಿಗೆ, ಇಷ್ಟೆಲ್ಲ ಮಾಡಿಸಿ. ನನ್ನ ಸಿನಿಮಾ ಯಾವುದೋ ಸಿನಿಮಾ ಮಾಡಿದ್ದೀನೋ, ಮುಹೂರ್ತದ ಕಂಪ್ಲೀಟ್ ಆಗಿ ಕುಂಬಳಕೋಡೆ ದಿವಸ ಎಲ್ರಿಗೂ ಬಂದವ್ರಿಗೆ ಎಲ್ರಿಗೂ ರೇಮಂಡ್ಸ್ ಬಟ್ಟೆನೇ ಕೊಡಬೇಕು, ರೇಷ್ಮೆ ಸೀರೆನೇ ಕೊಡಬೇಕು, ಅವತ್ತು ನಾನ್ ವೆಜ್ ಊಟ ಮಾಡಿಸ್ಬೇಕು, ವೆಜ್ ಅವ್ರಿಗೆ ವೆಜ್ ಕೊಡಿಸ್ಬೇಕು ಅಂತೇಳಿ ಮಾಡಿದ್ದು. ಅವೆಲ್ಲ ಈ ನಾವೇನು ಹೇಳ್ಕೊಳ್ಳೋಂಥ ವಿಚಾರ ಅಲ್ಲ. ನಿರ್ಮಾಪಕರನ್ನ ಉಳಿಸ್ಕೊಳ್ಳಿಲ್ಲ. ಇಲ್ಲ, ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಸರ್, ತುಂಬಾ ವಿಷಯಗಳಿದಾವೆ. ನಡೆದಲ್ಲ ಈಚೆ 1 ಅವರ್ ಕುತ್ಕೊಂಡು ಮಾತಾಡುವಂಥ ವಿಷಯಗಳಲ್ಲ ಇದು. ನಿಜ, ಬಹಳ ವಿಷಯ ಇದೆ. ವಿಷ್ಣುವರ್ಧನ್ ಸಿನಿಮಾ ಬಂದರೆ ನಮ್ಮ ಥಿಯೇಟ್ರಲ್ಲಿ ಒಂದು ಲೈನ್ ಪೂರ್ತಿ ಹೊಗಳೋರು ಕೂತ್ಕೊಂಡ್ರೆ ಅದು ಹಿಂದೆ ಲೈನ್ ತಗೊಳ್ಳೋರು ಕೂತಿರ್ತಾರೆ. ಒಳ್ಳೆ ಸೀನ್ ಬಂದಾಗ ಜಾಡ್ ಸೀಟ್ ಓದ್ಬಿಟ್ಟಿರ್ತಾರೆ, ಥೂ ಏನು ಸಿನಿಮಾ ಅಂತೇಳಿ. ಥಿಯೇಟರ್ ಈಚೆ ಬಂದರೆ ಬೈಕ್ ಇಟ್ಕೊಂಡು ನಿಂತಿರ್ತಾರೆ, ಹೆಂಗಿದೆ ಸಿನಿಮಾ ಅಂತ ಕೇಳ್ತಾರೆ. ಒಬ್ಬರು ಸೂಪರ್ ಆಗಿದೆ ಅಂತ, ಒಬ್ಬರು ಪರವಾಗಿಲ್ಲ ನೋಡ್ಬೋದು ಅಂತಾರೆ. ಬೆಳಗ್ಗೆ ಚಾನಲ್ ಬರ್ತದೆ, ಇದು ಮಿಶ್ರ ಪ್ರತಿಕ್ರಿಯೆ ಪಡ್ಕೊಂಡೈತೆ, ಮುಂದಿನ ದಿನಗಳಲ್ಲಿ ಯಾವ ಥರ ಪಿಕಪ್ ಆಗುತ್ತೋ ನೋಡಬೇಕು ಅಂತ ಹೇಳ್ಬಿಟ್ಟು. ಇದು ಸಿನಿಮಾ, ಇದೇ ಸಿನಿಮಾ. ಎಲ್ಲ ಥರದ್ದು ಜನ ಇರ್ತಾರೆ. ಏನೋ ಮಾಡಬೇಕು. ನಾನು ಆಂಕರ್ ಹೇಳಿದೆ ಸರ್, ತುಂಬ ಆಸೆ ಇಟ್ಕೊಂಡಿದ್ದೆ, ಭಾಳ ಆಸೆ ಇಟ್ಟಿದ್ದೆ. ನಾನು 100 ಎಕರೆ ಜಾಗ ತಗೋಬೇಕು, ದೊಡ್ಡ ಜಾಗ ಲೇಔಟ್ ಮಾಡಬೇಕು, ಇದು ಸಂಬಂಧಪಟ್ಟಂಥ ಕಲಾವಿದರಿಗಾಗಲಿ, ತಂತ್ರಜ್ಞರಿಗಾಗಲಿ, ಯಾರು ಏನೇ ಬೆಳೆಸಿ ಅದಕ್ಕೆ ವಸತಿ ಏನೋ ಒಂದು ಮಾಡಬೇಕು, ಭಾಳ ಹುಚ್ಚಿತ್ತು ನನಗೆ. ಅದು ನನ್ನ ಕನಸಿತ್ತು. ಕರೆಕ್ಟ್. ಸರಿ, ಕನ್ಸಂಡ್ ಇಲ್ಲ, ಹೇಳಿದ್ದಲ್ಲ ಈಗ, ಹಠ ಇದೆ, ಗುರಿ ಇದೆ, ಭಾವನೆ ಇದೆ, ಛಲ ಇದೆ, ಬಲ ಇದೆ, ರೋಷ ಇದೆ. ಡಿಸಿಪ್ಲಿನ್ ಇಲ್ಲ. ಡಿಸಿಪ್ಲಿನ್ ಇಲ್ವೇ ನಿಮ್ಗೇನು ಸಿಕ್ಕೋದಿಲ್ಲ. ಕ್ಲೋಸ್ ಜೀವನ ಫಸ್ಟು ಶಿಸ್ತುಬದ್ಧ ಜೀವನ ಮಾಡ್ಕೊಂಡು ಹೋಗ್ಬೇಕು ಸರ್, ಅಷ್ಟೇ. ಎಲ್ಲರೂ ಸಿಗುತ್ತೆ. ಪ್ರಯತ್ನ ಪಡಿ, 1 ವಾರ ಪ್ರಯತ್ನ ಪಡಿ. ಎದ್ದೇಳೋದು, ಮಲಗೋದು, ತಿಂಡಿ, ಊಟ, ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಆಗೋಡ್ಬೇಕು. ಇವತ್ತಿಗೂ ಫಾಲೋಅಪ್ ಮಾಡ್ತಾ ಇದ್ದೀನಿ. ನಾನು ಜೀವ ಇರೋ ತನಕ ಫಾಲೋಅಪ್ ಮಾಡ್ತೀನಿ. ಶಿಸ್ತಿಗೆ ಆದ್ಯತೆ ಕೊಡ್ತೀನಿ. ಅದೇ ಕಾಪಾಡು. ದುಡ್ಡಿಂದ ಹೋಗ್ಲೇಬೇಡಿ, ಕೆಲಸ ಮಾಡಿ, ದುಡ್ಡು ಬರುತ್ತೆ. ಎಸ್ ಸರ್, ಇಷ್ಟೊತ್ತು ಮಾತಾಡಿದರೆ ತುಂಬ ಧನ್ಯವಾದಗಳು. ನಿಮ್ಮ ಜರ್ನಿ ಇನ್ನೂ ಕಲರ್ಫುಲ್ ಆಗಿರಲಿ ಸರ್. ಥ್ಯಾಂಕ್ ಯು ಸರ್.